ನಮಸ್ಕಾರ. ಅರಣ್ಯಕಾಂಡದ 46ನೇ ಸರ್ಗ. ರಾವಣ ಸನ್ಯಾಸಿ ರೂಪದಿಂದ ಬಂದು ಸೀತಾಪಹರಣಕ್ಕೆ ಉದ್ಯತನಾಗುವಂಥದ್ದು. ಅವನು ಬಂದು ಬ್ರಹ್ಮಘೋಷ ಮುದೀರಯನ್, ಬ್ರಹ್ಮಘೋಷವನ್ನು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಆ ಥರದನ್ನೆಲ್ಲ ಹೇಳಿಕೊಂಡು ತನಗೆ ತಾನೇ ನಮಸ್ಕಾರ ಮಾಡಿಕೊಂಡು ಬರ್ತಾನೆ. ಬಂದು ಸೀತೆಯನ್ನು ನೋಡಿ ಕೇಳುವ ರೀತಿ, ವಿಭ್ರಾಜಮಾನಾಂ ವಪುಷಾ ರಾವಣ ಪ್ರಶಂಸಃ ಕಾತ್ವಂ ಕಾಂಚನ ವರ್ಣಾಭೆ ಪೀತ ಕೌಶೇಯ ವಾಸಿನಿ ಕಮಲಾನಾಂ ಶುಭಾಂ ಮಾಲಾಂ ಪದ್ಮಿನೀವಹಿ ಬಿಭ್ರತಿ ಶ್ರೀ ಹ್ರೀ ಕೀರ್ತಿ ಶುಭಾ ಲಕ್ಷ್ಮೀರಪ್ಸರಾ ವಾ ಶುಭಾನನೆ. ನೀನು ಯಾವಳು ಕಮಲಾಕ್ಷಿಯಾಗಿ ಸ್ವರ್ಣಾಂಗಿಯಾಗಿ ಮನೋಹರವಾದ ಪೀತಾಂಬರ ಧಾರಣಿಯಾಗಿ ಕಾಣಿಸುವವಳು ನೀನು ಯಾರು? ನೀನು ಗೌರಿನೋ, ಲಕ್ಷ್ಮೀನೋ, ಕೀರ್ತಿ ದೇವತೆಯೋ, ಅಣಿಮಾದ್ಯಷ್ಟ ಸಿದ್ಧಿಗಳೋ? ಯಾವುದು ನೀನು? ವಿಶಾಲೆ ವಿಮಲೆ ನೇತ್ರೇ ರಕ್ತಾಂತೆ ಕೃಷ್ಣತಾರಕೆ ವಿಶಾಲಂ ಜಘನಂ ಪೀರಂ ಊರು ಕರಿಕರೋಪಮೌ ಅಂತ ಅವಳ ಶರೀರವನ್ನು ಮುಡಿಯಿಂದ ಅಡಿಗೆ ವರ್ಣನೆ ಮಾಡೋಕ್ಕೆ ತೊಡಗ್ತಾನೆ. ಅಂದರೆ ಆತ ಸೀತೆಯ ವ್ಯಕ್ತಿತ್ವಕ್ಕಿಂತ ಆಕೃತಿಯ ಕಡೆಗೆ ಗಮನ ಇಟ್ಟುಕೊಂಡಂಥವನು. ಎಷ್ಟೋ ಬಾರಿ ನಮ್ಮ ಕವಿಗಳಲ್ಲಿಯೂ ಇದೇ ಕಾಣಿಸುತ್ತೆ. ಒಬ್ಬಳನ್ನು ವರ್ಣಿಸಬೇಕು ಅಂದರೆ ನಮ್ಮ ಪ್ರಾಚೀನ ಕವಿಗಳಲ್ಲಿ ಅವಳು ದ್ರೌಪದಿಯೋ, ಕುಂತಿಯೋ, ಸತ್ಯಭಾಮೆಯೋ, ರುಕ್ಮಿಣಿಯೋ ವ್ಯತ್ಯಾಸವೇ ಗೊತ್ತಾಗೋಲ್ಲ. ಅಡಿಯಿಂದ ಮುಡಿಯವರೆಗೆ ಹೆಣ್ಣು ಅಂತಂದರೆ ಅನಾಟಮಿ ಶುರು ಮಾಡಿಬಿಡ್ತಾರೆ. ನಮ್ಮ ಒಳ್ಳೆಯ ಕವಿಗಳಲ್ಲಿ ಒಬ್ಬ ಅನ್ಯಾಯವಾಗಿ ಅವಗಣನೆಗೂ ತುತ್ತಾಗಿದ್ದಾನೆ, ರುದ್ರಭಟ್ಟ, ಒಳ್ಳೆಯ ವಿದ್ವತ್ ಕವಿ. ಆತ ರುಕ್ಮಿಣಿಯನ್ನು ಒಂದು 53 ಪದ್ಯಗಳಲ್ಲಿ ವರ್ಣನೆ ಮಾಡ್ತಾನೆ. ಅದು ರುಕ್ಮಿಣಿಯ ಮತ್ತೊಬ್ಬರ ಅಂತ ವ್ಯತ್ಯಾಸ ಗೊತ್ತಾಗಲ್ಲ, ಹಸಿ ಹಸಿಯಾಗಿ ಶಾರೀರಿಕ ವರ್ಣನೆ. ಇದು ಎಲ್ಲ ಪ್ರಾಚೀನ ಕವಿಗಳಲ್ಲಿ ಕಂಡು ಬರುವಂಥ ಒಂದು ದೊಡ್ಡ ರೋಗ ಅಂತ ಅನ್ಸುತ್ತೆ. ಆದರೆ ವಾಲ್ಮೀಕಿ ಹಾಗೆ ಮಾಡೋಲ್ಲ. ಯಾರ ಬಾಯಿಂದ ಯಾವ ಮಾತುಗಳು ಬಂದರೆ ಅವ್ರ ಯೋಗ್ಯತೆಗೆ ಅದು ಪ್ರಕಾಶನ ಕೊಡುತ್ತೋ ಹಾಗೆ. ರಾಮ ಸೀತೆಯನ್ನ, ಲಕ್ಷ್ಮಣ ಸೀತೆಯನ್ನ ಇನ್ಯಾರಾದರೂ ಒಬ್ಬರು ಹೀಗೆ ವರ್ಣನೆ ಮಾಡುವುದೇ ಇಲ್ಲ. ಅದೇ ಇವನು ರಾವಣ ಸೀತೆಯನ್ನು ಶಾರೀರಿಕವಾಗಿಯೇ ವರ್ಣನೆ ಮಾಡ್ತಾನೆ. ಕನ್ನಡದ ಕವಿ ಕುಮಾರವ್ಯಾಸ ಅಂತ ಒಳ್ಳೆಯ ಕವಿ, ಒಳ್ಳೆಯ ಅಂತರ್ದೃಷ್ಟಿ ಇರುವಂಥವನು. ಕೀಚಕನ ಬಾಯಿಂದ ದ್ರೌಪದಿಯ ವರ್ಣನೆ ಮಾಡಿಸುವಾಗ ಅವನು ಬಳಸುವ ಶಬ್ದಗಳು, ಅವನು ಕೊಡುವಂಥ ಇಮೇಜರಿ ಅದೇ ಪೂರ್ಣ ಬೇರೆಯಾಗಿರುವಂಥದ್ದು. ಅವನ ಮಾತು ಅವನ ಯೋಗ್ಯತೆಗೆ ತಕ್ಕಂತೆ ಇರಬೇಕು. ಹೀಗೆ ರಾವಣನ ಮಾತಿಗೆ ತಕ್ಕಂತೆ, ಅವನ ಯೋಗ್ಯತೆಗೆ ತಕ್ಕಂತೆ ಆ ಒಂದು ರೂಪಣ ಆಗುವುದು ನೋಡಬಹುದು. ಇದನ್ನು ನೋಡಿದಾಗಲೇ ಅನಿಸುತ್ತೆ ಇವನು ವೇಷದಿಂದ ಸನ್ಯಾಸಿಯೇ ಹೊರತು ಭಾಷೆಯಿಂದಲೂ ಅಲ್ಲ, ಮನಸ್ಸಿನಿಂದಲೂ ಅಲ್ಲ. ಚತುರ್ವಿಧಾಭಿನಯ ಅಂತ ನಾವು ಕೇಳಿದ್ದೇವೆ. ಆಹಾರ್ಯ, ಆಂಗಿಕ, ವಾಚಿಕ, ಸಾತ್ವಿಕ ಅಂತ ಒಂದಕ್ಕಿಂತ ಒಂದು ಹೆಚ್ಚು ಆಳವಾಗಿ ಬರುವಂಥದ್ದು. ಅವನು ನೋಡಿ ಆಹಾರ್ಯದಲ್ಲಿ ಸನ್ಯಾಸಿ ವೇಷ ಮಾಡಿಕೊಂಡ, ಆದರೆ ನಡಿಗೆ ನಿಲುವು ಅದರೊಳಗೆ ಇಲ್ಲ, ಹಾಗಾಗಿ ಆಂಗಿಕದಲ್ಲಿ ಬರಲಿಲ್ಲ. ಇನ್ನು ವಾಚಿಕದಲ್ಲೂ ಬರಲೇ ಇಲ್ಲ, ಸಾತ್ವಿಕ ಅವನಲ್ಲಿಯೇ ಇಲ್ಲವಾಗಿದೆ. ಒಬ್ಬ ಕಲಾವಿದ ಒಂದು ದೇವತಾ ರೂಪವನ್ನು ಮತ್ತೊಬ್ಬನನ್ನು ಅನುಕರಿಸುವುದಕ್ಕೆ ಶರೀರದ ವೇಷಭೂಷಣಗಳದ್ದು ಒಂದು ಅಲಂಕಾರ ಮಾಡಿಕೊಂಡು ಸಿದ್ಧನಾಗೋದು ತುಂಬ ಸುಲಭ. ಈಗ ಕೃಷ್ಣನಂತೆ ಮೇಕಪ್ ಮಾಡ್ಕೊಂಡು ಬರಬೇಕು ಅಂತಂದರೆ ಮೈಗೊಂದಿಷ್ಟು ನೀಲಿ ಬಣ್ಣ ಹಚ್ಚಿಕೊಂಡು, ಪುಣ್ಯವಶಾತ್ತೋ ಪಾಪವಶಾತ್ತೋ ನಮ್ಮ ಟಿವಿ ಮಹಾಭಾರತದ, ಟಿವಿ ರಾಮಾಯಣದ ಕೃಪೆಯಿಂದ ಅರುಣ್ ಗೋವಿಲು, ನಿತೀಶ್ ಭಾರದ್ವಾಜು ರೋಸ್ ಪೇಂಟ್ ಹೊಡ್ಕೊಂಡ್ರು ರಾಮಕೃಷ್ಣ ಅಂತ ನಮ್ಮ ಮನಸ್ಸಿಗೆ ಮುಟ್ಟಿಬಿಟ್ಟಿದೆ. ನೀಲಮೇಘ ಶ್ಯಾಮರೇನು ಆಗಬೇಕಾಗಿಲ್ಲ. ಅವರುಗಳು ಕೊಳಲಿಟ್ಕೊಂಡು, ನವಿಲುಗರಿ ಸಿಕ್ಕಿಸ್ಕೊಂಡು, ಬಿಲ್ಲು ಬಾಣ ಇಟ್ಕೊಂಡು ಬಂದರೆ ಸಾಕು ರಾಮಕೃಷ್ಣ ಅಂತ ಗೊತ್ತಾಗುವುದು. ಆದರೆ ನಡಿಗೆ ಹೇಗಿರುತ್ತೆ? ಆ ಗಾಂಭೀರ್ಯ ಏನಾಯಿತು? ಆ ಸೌಕುಮಾರ್ಯ ಏನಾಯಿತು? ಆ ಅಭಿಜಾತ್ಯ ಕ್ಲಾಸಿಕ್ಯಾಲಿಟಿ ಅದು ಇಲ್ಲ. ವಾಕು ಅದರೊಳಗೂ ಇಲ್ಲ. ಇನ್ನು ಅಂತಃಸತ್ವದಲ್ಲೂ ಸಾಧ್ಯವೇ ಇಲ್ಲ ಅಂತಂದರೆ ಅದು ಎಂಥ ವಿಡಂಬನೆ ಆಗುತ್ತೆ. ಹಾಗೆ ರಾವಣ ಮಾಡ್ತಾ ಇದ್ದಾನೆ. ಒಂದು ವೇಷವನ್ನು ಹಾಕುವುದು ಬಹಳ ಸುಲಭ, ಆದರೆ ಅದರ ಅಂತರ್ಗತವಾದ ಸತ್ವವನ್ನು ಇಟ್ಟುಕೊಳ್ಳೋದು ಬಹಳ ಕಷ್ಟ. ಹಿಂದೆ ಎಲ್ಲ ಬಹುರೂಪಿ ಅಂತ ಹೇಳ್ತಾ ಇದ್ರು. ನಮ್ಮ ವಚನಕಾರರಲ್ಲಿ ಕೂಡ ಒಬ್ಬ ವಚನಕಾರ ಬಹುರೂಪಿ ಚೌಡಯ್ಯ ಅಂತ ಅವನ ಹೆಸರು ಅಂತ ಅನ್ಸುತ್ತೆ. ಆತ ಈ ಒಂದು ಹಗಲು ವೇಷ ಮಾಡ್ತಾ ಇದ್ದಿದ್ದು. ಹಗಲು ವೇಷದವರು ಅಂತಲೂ ಅವ್ರನ್ನ ಹೇಳ್ತಾರೆ. ಈ ಬಹುರೂಪಿ ಅನ್ನೋದು ಒಳ್ಳೆಯ ಶಬ್ದ. ಒಂದೊಂದು ದಿವಸ ಒಂದೊಂದು ವೇಷ ಮಾಡಿಕೊಂಡು ಊರೆಲ್ಲ ಸುತ್ತುತ್ತಾರೆ.
ತೆಲುಗಿನಲ್ಲಿ ಈಗಲೂ ಕೂಡ ಪಗಟಿ ವೇಷ ಕಾಣ್ರು ಅಂತ ಹೇಳ್ಬಿಟ್ಟು ಅಂತಾರೆ. ಹಗಲು ವೇಷದವರು ಅಂತ ಹಳ್ಳಿಗಳಲ್ಲಿ ಬೇರೆ ಬೇರೆ ವೇಷ ಹಾಕಿಕೊಂಡು ಓಡಾಡ್ತಾರೆ. ಅವರ ವೇಷಕ್ಕೆ ತಕ್ಕಂತೆ ಭಾಷೆ ಇರುತ್ತೆ, ಅದಕ್ಕೆ ತಕ್ಕಂತೆ ಚಲನವಲನಗಳು ಇರುತ್ತವೆ. ಅವನ್ನು ಕಂಡು ಜನ ಮೆಚ್ಚಿ ಪೋಷಣೆ ಮಾಡುವಂಥದ್ದು. ಒಬ್ಬ ರಾಜನ ಆಸ್ಥಾನಕ್ಕೆ ಒಬ್ಬ ಆ ರೀತಿಯಾದ ಬಹುವೇಷಧಾರಿ ಬಹುರೂಪಿಯಾದವನು ಬಂದು ಸನ್ಯಾಸಿಯ ವೇಷ ಹಾಕಿಕೊಂಡು ತುಂಬ ಚೆನ್ನಾಗಿ ತತ್ವೋಪದೇಶ ಮಾಡಿದನಂತೆ. ರಾಜನಿಗೆ ಬಹಳ ಸಂತೋಷವಾಯಿತು. ಅವನ ವೇಷಗಾರಿಕೆಯನ್ನೆಲ್ಲ ಕಂಡು ಅವನ ಮಾತುಗಳನ್ನೆಲ್ಲ ಆಲಿಸಿದ ಮೇಲೆ ಅವನಿಗೆ 1000 ಬಂಗಾರದ ನಾಣ್ಯ ಕೊಟ್ಟು ಹೇಳಿದಂತೆ ತುಂಬ ಚೆನ್ನಾಗಿದೆ ಅಂತ. ಮಹಾರಾಜ, ನಮ್ಮನ್ನ ಹಣದಿಂದ ಅಳೆಯುತ್ತೀಯ? ನಾವು ತಪಸ್ವಿಗಳು, ಶಾಂತಚಿತ್ತರು, ದಾಂತಚಿತ್ತರು, ವೈರಾಗ್ಯಶಾಲಿಗಳು, ಕಾಮಿನಿ ಕಾಂಚನವನ್ನು ಮುಟ್ಟುವುದೂ ಇಲ್ಲ. ಹಾಗಾಗಿ ನೀನು ಅದನ್ನು ಲೋಕಹಿತಕ್ಕಾಗಿ ವಿನಿಯೋಗ ಮಾಡಬಹುದು. ನಮಗೆ ಸಂಬಂಧಪಟ್ಟಿದ್ದೆಲ್ಲ ನಿನಗೆ ಕಲ್ಯಾಣವಾಗಲಿ ಅಂತ ವಾಪಸ್ ಬಂದುಬಿಟ್ಟೆ. ಮರುದಿವಸ ಅದೇ ವೇಷಧಾರಿ ಸುಂದರಿಯಾದ ನರ್ತಕಿಯ ವೇಷ ಹಾಕಿಕೊಂಡು ಹೋಗಿ ತನ್ನ ಗಾನ ನರ್ತನಗಳಿಂದ ಹಾವಭಾವಗಳಿಂದ ಸಭಾ ರಂಜನೆ ಮಾಡಿ ರಾಜನಿಗೂ ಸಂತೋಷ ಕೊಟ್ಟ. ಆಶ್ಚರ್ಯಚಕಿತನಾದ. ನಿನ್ನೆ ನೋಡಿದರೆ ವೃದ್ಧನಾದ ಸನ್ಯಾಸಿ ವೇಷ, ಇವತ್ತು ನೋಡಿದರೆ ಸುಂದರಿಯ ವೇಷ ಚೆನ್ನಾಗಿ ಮಾಡಿದ್ದಾನೆ ಅಂತ ಅವನಿಗೆ 1000 ನಾಣ್ಯ ಕೊಟ್ರೆ, ಮಹಾರಾಜ ನಿಮ್ಮ ರಸಿಕತೆ ಇಷ್ಟೇನಾ? ಕಲೆಯನ್ನು ಪೋಷಣೆ ಮಾಡುವುದು ಅಂದರೆ ಇಷ್ಟೇನಾ? ನನ್ನ ಗಾನಕ್ಕೆ ಇಷ್ಟ ಆಗುತ್ತೆ, ನನ್ನ ನರ್ತನಕ್ಕಿನ್ನೆಷ್ಟಾಗಬೇಕು, ನನ್ನ ರೂಪಕ್ಕಿನ್ನೆಷ್ಟಾಗಬೇಕು, ಕನಿಷ್ಠ ಇನ್ನೊಂದು 4000ವಾದರೂ ಕೊಡಬಾರದ, ಸೇರಿಸಿ 5000 ನಾಣ್ಯಗಳು ಕೊಡಬಾರದ ಅಂತ. ಅಲ್ಲ, ನಿನ್ನೆ ನೀನು ಹಾಗೆ ಮಾತಾಡಿದ್ದೆ, ಇವತ್ತೇನು ಈ ತರಹ ಅಂದರೆ ವೇಷಕ್ಕೆ ತಕ್ಕ ಭಾಷೆ ಮಾತ್ರವಲ್ಲ, ಸತ್ವವನ್ನು ಮೈಗೂಡಿಸಿಕೊಳ್ಳಬೇಕು. ಇವತ್ತು ನಾನು ಯಾವ ವೇಷ ಹಾಕಿದ್ದೀನಿ? ಗಣಿಕಾ ವೇಷದಲ್ಲಿ ಗಣಿಕಾ ವೃತ್ತಿ ಹಾಗಿರಬೇಕಾದದ್ದು, ಅದು ತಕ್ಕಂತೆ ಮಾಡಬೇಕಾದ್ದು ಅಂತ ಅವನಿಗೆ ಬಹಳ ಸಂತೋಷವಾಗಿ ಇನ್ನು ಹೆಚ್ಚು ಕೊಟ್ಟು ಕಳಿಸ್ದ ಅಂತ. ಇಲ್ಲಿ ರಾವಣನಿಗೆ ಆ ರೀತಿಯಾದ ಪ್ರೊಫೆಷನಲ್ ಎಥಿಕ್ಸು ಇಲ್ಲ. ಇದು ಕವಿ ನಮಗೆ ತೋರಿಸ್ತಾ ಇರುವಂತ ಸತ್ಯ. ಆಮೇಲೆ ಮನೋಹರಸಿಮೇ ಕಾಂತೆ ನದಿ ಕೂಲಮಿವಾಂಭಸ ಕರಾಂತ ಮಿತ ಮಧ್ಯಾಸಿ ಸುಕೇಶಿ ಸಂಹತಸ್ತನಿ. ಈ ನದಿ ಪ್ರವಾಹ ಓಘದಿಂದ ಬರುವಾಗ ದಡವನ್ನ ಕುಸಿದು ಬೀಳುವಂತೆ ಮಾಡ್ತಿದೀಯಲ್ಲ, ಹಾಗೆ ನೀನು ನಿನ್ನ ಹತ್ತಿರಕ್ಕೆ ಬಂದ ತಕ್ಷಣ ನನ್ನ ಮನಸ್ಸನ್ನು ಕುಸಿಯುವ ಹಾಗೆ ಮಾಡ್ತಾ ಇದೀಯಾ. ಕರಾಂತ ಮಿತ ಮಧ್ಯಾಸಿ, 2 ಕೈಗಳಲ್ಲಿ ಹಿಡಿಯಬಹುದಾದ ಸೊಂಟ ಉಳ್ಳವಳೆ ಅಂತ ಆ ಹೇಳುವಾಗಲೂ ಶಾರೀರಿಕವಾದ ವರ್ಣನೆ. ಅಂದ್ರೆ ರಾವಣ ನೋಡ್ತಾ ಇದ್ದಿದ್ದು ಹೇಗೆ ಸೀತೆಯನ್ನ ಅಂತ ಗೊತ್ತಾಗುತ್ತೆ. ಪದ್ಮ ಸುಬ್ರಹ್ಮಣ್ಯಂ ಅವರು ರಾಮಾಯ ತುಭ್ಯಂ ನಮಃದಲ್ಲಿ ರಾಮೋ ನಾಮ ಬಭೂವಹುಂ ಅಂತ ಆದಿಯಲ್ಲಿಯೇ ಒಂದು ಶ್ಲೋಕ, ಕರ್ಣಾಮೃತದ ಶ್ಲೋಕವನ್ನು ಅಭಿನಯ ಮಾಡುವಾಗ ಅವರು ಅಲ್ಲಿ ಒಂದು ಮಾತು ಹೇಳ್ತಾರೆ, ತಸ್ಯಾಂ ಹರದ್ ರಾವಣ ತಸ್ಯಾ ಹರದ್ ರಾವಣ ಅಂತ ಬರುತ್ತೆ. ಅಲ್ಲಿ ರಾವಣ ಅವಳನ್ನ ಅಪಹರಿಸಿದ ಅನ್ನುವ ಒಂದು ಸಾಲನ್ನು ಮಾಡುವಾಗ ಅವರು ರಾವಣಾಸುರನ ಅಭಿನಯ ಮಾಡ್ತಾರೆ. ಅದ್ಭುತವಾದಂಥದ್ದು ಅಭಿನಯ. 10 ಮುಖಗಳು 20 ಕೈಗಳನ್ನು ತೋರಿಸಿ ಅವೆಲ್ಲ ಬೇರೆ ಬೇರೆ ಮುಖಗಳೆಲ್ಲ ಇದ್ದದ್ದು ಬಂದು ಒಂದು ಮುಖವಾಯಿತು ಅಂತ ಹೀಗೆ ಆ ಮುಖದಿಂದ ತೆಗೆದುಕೊಂಡು ಬಂದು ಈ ಅಲಪದ್ಮ ಹಸ್ತವನ್ನು ಹೀಗೆ ಮಾಡುವಾಗ ಅದು ಗಡ್ಡ ಆಗ್ಬಿಡುತ್ತೆ. ಹೀಗೆ ಮಾಡಿಕೊಂಡು ಗಡ್ಡ ನೀವಿಕೊಂಡು ಅವನು ಬರುವಾಗ ಅವನ ಕಣ್ಣಿನ ಕೆಟ್ಟ ಕಾಮಕ ದೃಷ್ಟಿ ಸೀತೆಯನ್ನು ಅಡಿಯಿಂದ ಮುಡಿಯವರೆಗೆ ನೋಡುವಾಗ ಅವನು ತೋರಿಸುವಂಥ ಲಾಂಪಟ್ಯ ಅದನ್ನು ಅನ್ಯಾದೃಶವಾಗಿ ಚಿತ್ರಿಸ್ತಾರೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂಥ ಚಿತ್ರಣವೇ ಆಗಿದೆ. ಸನ್ಯಾಸಿಯಾದವನು ಒಂದು ಸ್ವಲ್ಪ ಹೊತ್ತಾದರೂ ಆ ಧರ್ಮದಲ್ಲಿ ಇರಬಾರದ, ಅಷ್ಟೂ ಸಾಧ್ಯವಿಲ್ಲದಂತಹ ನೃಶಂಸ ಆತ. ಅವನು ಸೀತೆಯನ್ನ ಕಂಡು ಹೇಳ್ತಾನೆ, ನೀನು ಹೇಗಿರಬೇಕು? ಇಂಥ ರಾಕ್ಷಸರಿಂದ ಕೂಡಿರುವ ಭಯಾನಕವಾದ ಕಾಡಿನಲ್ಲಿ ಯಾತಕ್ಕಿದ್ದೀಯೇ? ಪ್ರಾಸಾದಾಗ್ರಾಣಿ ರಮ್ಯಾಣಿ ನಗರೋಪವನಾನಿ ಚ ಸಂಪನ್ನಾನಿ ಸುಗಂಧೀನಿ ಯುಕ್ತಾನಿ ಆಚರಿತುಂ ತ್ವಯ ವರಂ ಮಾಲ್ಯಂ ವರಂ ಭೋಜ್ಯಂ ವರಂ ವಸ್ತ್ರಂಚ ಶೋಭನೆ ಭರ್ತಾರಂಚ ವರಂ ಮನ್ಯೇ ತ್ವದುಕ್ತಂ ಅಸಿತೇಕ್ಷಣೆ. ನೀನು ಎಂತೆಂಥ ಅರಮನೆಗಳಲ್ಲಿ, ಯಾವ ಯಾವ ಪ್ರಾಸಾದಗಳ ಶಿಖರಗಳಲ್ಲಿ, ಯಾವ ಯಾವ ನಗರಗಳಲ್ಲಿ, ಉಪವನಗಳಲ್ಲಿ ವಿಹಾರ ಮಾಡ್ತಾ ಇರಬೇಕು, ಮತ್ತು ಅಲ್ಲಿ ಎಂಥ ಸುಗಂಧ, ಎಂಥ ಅಲಂಕಾರ ಅವೆಲ್ಲ ಇರಬೇಕು. ಅಷ್ಟು ಮಾತ್ರವಲ್ಲ, ನೀನು ಹೈ ಕ್ಲಾಸ್ ಒಡವೆ, ಹೈ ಕ್ಲಾಸ್ ಹೂವು, ಹೈ ಕ್ಲಾಸ್ ಅಲಂಕಾರ, ಹೈ ಕ್ಲಾಸ್ ಡ್ರೆಸ್, ಹೈ ಕ್ಲಾಸ್ ಊಟ, ಹೈ ಕ್ಲಾಸ್ ಗಂಡ ಅದು ಇರಬೇಕು ಅಂತ. ವರಂ ಭರ್ತಾರಂ ಅದನ್ನು ಇಟ್ಕೊಂಡಿರ್ಬೇಕಾದವಳು ಇಲ್ಲಿ ಯಾಕಿದೀಯಾ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಅವನಿಗೆಲ್ಲವನ್ನೂ ಕೂಡ ಅಳೀತಾ ಇದ್ದಿದ್ದು ಯಾವುದರಿಂದ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಆ ಪದಾರ್ಥದ ಪ್ರಯೋಜನಕ್ಕಿಂತ ಅದಕ್ಕೆಷ್ಟು ಬೆಲೆ ಕೊಟ್ಟಿದ್ದು ಅನ್ನೋದ್ರ ಮೇಲೇನೆ ತುಂಬಾ ಜಾಸ್ತಿ ಇರುತ್ತೆ. ಕಾಫಿ ಡೇ ಕಾಫಿಗಿಂತಲೂ ನಮ್ಮ ಮನೆ ಕಾಫಿ ತಿಲಾಂಶದಲ್ಲಿಯೂ ಕಡಿಮೆ ಇರೋದಿಲ್ಲ ಅಂದ್ರೆ ಅವರಿಗೆ ನಂಬಿಕೆಯೇ ಆಗೋದಿಲ್ಲ. ಅಲ್ಲಿ 30-35 ತೆತ್ತು ಕುಡಿದದ್ದೇ ಕಾಫಿ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಈ ಬ್ರ್ಯಾಂಡ್ ಮೇಲೆ ಹೋಗ್ತಾರೆ. ಕಂಡಿರಬಹುದು, ಇಂಥ ಬ್ರ್ಯಾಂಡಿನ ಶರ್ಟ್
ಅದು ಬಹಳ ಮುಖ್ಯ ಅಂತ. ಆ ಶರ್ಟ್ ಕಾಲರ್ನಲ್ಲಿ ಕಟ್ಟಿರ್ತಕ್ಕಂಥ ಮೆತ್ತಿರುವ ಸ್ಟಿಕ್ಕರ್ ಬಿಟ್ಟರೆ ಅದಕ್ಕೆ ಅದರದಾದ ಇನ್ಯಾವ ಮೌಲ್ಯವೂ ಇಲ್ಲ. ಅದು ನೀವು ಶರ್ಟ್ ಹಾಕೊಂಡಾಗ ಕಾಣಿಸುವುದೂ ಇಲ್ಲ. ಯಾರು ನಿಮ್ಮ ಕಾಲರ್ನ ಕಿತ್ತು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲದೇ ಗೊತ್ತಾಗೋದಿಲ್ಲ ಅಂತಂದ್ರೆ ಕೇಳುವುದಿಲ್ಲ. ಆ ರೀತಿಯಲ್ಲಿ ಒಡವೆ ಇರ್ಬೋದು, ವಸ್ತ್ರ ಇರ್ಬೋದು, ಯಾವುದೇ ಇರ್ಬೋದು. ನಾವು ಹೋಗ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾವುದೋ ಕಸ ಕೊಂಡುಕೊಂಡು ಬಂದ್ವಿ ಅಂತಂದ್ರೆ ಅದು ಹೆಚ್ಚು ಹೆಚ್ಚು ಬೆಲೆ ಬಾಳುವಂಥದ್ದು ಅನ್ನುವಂಥ ಭ್ರಮೆ. ಇವೆಲ್ಲ ಏನಂತಂದ್ರೆ ಆ ಬ್ರ್ಯಾಂಡ್ ನೇಮಿನ ಮೇಲೆ ಹೋಗುವಂಥದ್ದು. ಆ ಬ್ರ್ಯಾಂಡ್ ನೇಮಿನ ವೀಕ್ನೆಸ್ ಜನಕ್ಕಿದೆ ಅಂತ ಗೊತ್ತಿದ್ರಿಂದ ಬೇಕಾದಂತೆ ವಂಚನೆ ಮಾಡ್ತಾರೆ. ರಾವಣಂದು ಅದೇ ರೀತಿಯಾದಂಥದ್ದು. ಹೈ ಕ್ಲಾಸ್ ಅಂತ ಅನ್ನೋದು ಯಾವುದೋ ಒಂದು ಇಮೇಜ್ ಬಂದುಬಿಟ್ಟಿದೆ ಅಂತ ಅಷ್ಟೇ, ಅದರ ಮೇಲೆ ನೋಡ್ತಾನೆ. ಇಲ್ಲಿ ಅವನು ತನ್ನ ಕಾನ್ಸೆಪ್ಟ್ ಆಫ್ ಹೈ ಕ್ಲಾಸ್ ಇಟ್ಕೊಂಡು ಸೀತೆಯನ್ನು ಪ್ರಶ್ನೆ ಮಾಡ್ತಾನೆ. ಆದರೆ ಅವಳು ಅಲ್ಲಿ ಎಷ್ಟು ಸಂತೋಷವಾಗಿದ್ದಾಳೆ ಅನ್ನೋದನ್ನು ನೋಡಲಿಲ್ಲ. ಇವನ ಹೈ ಕ್ಲಾಸ್ ಗಂಡ ಇವನಾಗಿದ್ದಲ್ಲಿ, ಇವನ ಅರಮನೆ ಹೈ ಕ್ಲಾಸ್ ಆಗಿದ್ದಲ್ಲಿ, ಇವನ ಅಲಂಕಾರ ವಿಶೇಷಣ ಆಭೂಷಣ ಇವೆಲ್ಲ ಹೈ ಕ್ಲಾಸ್ ಆಗಿದ್ದಲ್ಲಿ ಮಂಡೋದರಿಗೆ ಆತಕ್ಕೆ ಗೋಳಾಡ್ಕೊಂಡಿರ್ತಾಳೆ ಅಲ್ಲಿ, ಅದು ಗೊತ್ತಾಗೋದಿಲ್ಲ. ರಾವಣನ ಹೆಂಡತಿಯಾಗಿ ಮಂಡೋದರಿ ಪ್ರತಿ ದಿವಸವೂ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಳು ಅಂತಂದ್ರೆ ಈ ವರಂ ಭರ್ತಾರಂ ಇಂಥ ಭರ್ತಾರನ್ನು ಇಟ್ಟುಕೊಂಡು ಅವಳಿಗಾಗಿದ್ದು ಏನೂ ಆಗಲಿಲ್ಲ ಅಂತಂದರೆ ಬಾಹ್ಯ ವಸ್ತುಗಳಿಗಿಂತ ಆ ವಸ್ತುಗಳ ಒಳಗಿರುವ ಮೌಲ್ಯ ಯಾವುದು, ಯಾವ ಮೌಲ್ಯಕ್ಕೆ ನಾವು ಬಳತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅವನು ಕೇಳ್ತಾನೆ, ನೀನು ಯಾರು ಒಂಟಿಯಾಗಿ ಯಾತಕ್ಕೆ ತಿರುಗ್ತಾ ಇದೀಯಾ ಅಂತ. ಆದರೆ ಸೀತೆ ನೋಡಿ ಇವನ ವರ್ತನೆಯಿಂದಲೇ ಯಾರೋ 420 ಅಂತ ಗೊತ್ತಾಗ್ಬಿಡ್ತು. ಅವಳು ಹೇಳ್ತಾಳೆ, ದ್ವಿಜಾತಿ ವೇಷೇಣ ಸಮೀಕ್ಷ್ಯ ಮೈಥಿಲಿ ಸಮಾಗತಂ ಪಾತ್ರ ಕುಸುಂಬಧಾರಿಣಂ ಅಶಕ್ಯ ಮುದ್ವೇಷ್ಟುಂ ಉಪಾಯ ದರ್ಶನಾನ್ ನ್ಯಮಂತ್ರಯದ್ ಬ್ರಾಹ್ಮಣವತ್ತದಾಂಗನ. ಅವಳು ಅವನನ್ನು ನೋಡಿ, ಇವನು ಬ್ರಾಹ್ಮಣ ವೇಷಧಾರಿ, ಬ್ರಾಹ್ಮಣ ಸನ್ಯಾಸಿ ಆಗಿದ್ದಾನೆ, ಶಿಖಾ ಯಜ್ಞೋಪವೀತ ತ್ರಿದಂಡ ಎಲ್ಲ ಇಟ್ಟುಕೊಂಡಿದ್ದಾನೆ, ಇವನ ಸ್ವರೂಪ ಗೊತ್ತಾಗ್ತಾ ಇದೆ, ಇವನ ಅಂಥ ಸಾಚ ಅಲ್ಲ ಅಂತ ಅನಿಸುತ್ತೆ, ಆದರೆ ಲಿಂಗ ಲಾಂಛನ ಅದು ಇದೆಯಲ್ಲ ಅಂತ ಹೇಳಿ ಅವನನ್ನ ನಿವಾರಿಸೋಕ್ಕಾಗದೆ ನ್ಯಮಂತ್ರಯತ್ ಒಳಕ್ಕೆ ಬಾ ಅಂತಂದಳು ಅಂತ. ಇದ್ಯಾಕೆ ಮಾಡಬೇಕಾಗಿತ್ತು? ಎಂಥ ಕೆಟ್ಟವನು ಇವನು ಗೊತ್ತಿದೆಯಲ್ವಾ, ಇವನ ವರ್ತನೆಯಿಂದಲೇ ಇವನ ಮಾತು ಕಥೆಯಿಂದಲೇ ಅಯೋಗ್ಯ ಅಂತ, ಆದರೂ ಒಳಗೆ ಕರ್ಕೊಂಡು ಬಂದು ಎಂಟರ್ಟೈನ್ ಮಾಡುವಂಥದ್ದು ಏನಿತ್ತು ಸೀತೆಗೆ ಅಂತ. ಆದರೆ ಸೀತೆ ಜನಕನ ಮಗಳು, ರಾಮನ ಪತ್ನಿ, ತನ್ನದಾದ ಒಂದು ಸಂಸ್ಕಾರದಲ್ಲಿ ಬೆಳೆದವಳು. ಕಾಷಾಯ ದಂಡ ಮಾತ್ರೇಣ ಯತಿರ್ವಂದ್ಯೋ ನ ಸಂಶಯ ಅನ್ನುವುದೆಲ್ಲ ಗೊತ್ತಿದೆ. ಇದು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಅದನ್ನು ಒಂದು ಮಟ್ಟಕ್ಕೆ ಗೌರವಿಸಬೇಕಾಗಿದೆ. ಇವನಿಗಲ್ಲ, ಇವನು ಹಾಕಿರೋ ಕಾವಿಗೆ ಆ ಬೆಲೆ ಅಂತ. ನಾವು ಎಷ್ಟೋ ಬಾರಿ ಅಂದುಕೊಳ್ತೀವಿ, ಇವರು ಸನ್ಯಾಸಿಗಳಿಗಿಂತ ನಮಗೆ ಚೆನ್ನಾಗಿ ಸಂಯಮ ಇದೆ, ನಮಗೆ ಚೆನ್ನಾಗಿ ವಿವೇಕ ಇದೆ, ಆದರೆ ಇವರು ಕಾಷಾಯ ಒಂದು ಹಾಕಿದ್ದಾರೆ, ಆಶ್ರಮ ಜ್ಯೇಷ್ಠತೆ ಇರೋದ್ರಿಂದ ನಾವು ಕಾನೂನನ್ನು ಗೌರವಿಸಬೇಕು, ಆಗ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನುವ ಮರ್ಯಾದೆಗೋಸ್ಕರ ಸುಮ್ಮನೆ ಆಗ್ತೀವಿ. ಆ ರೀತಿಯಲ್ಲಿಯೇ ಸೀತೆ ಕೂಡ ಒಳಕ್ಕೆ ಬರೋಕ್ಕೆ ಹೇಳ್ತಾಳೆ. ಆಮೇಲೆ ಇನ್ನೂ ಒಂದು ಒಳಗೆ ಬರುತ್ತೆ, ಅವನು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಬಿಟ್ಟಿದ್ನಲ್ಲ, ತಾನು ಸನ್ಯಾಸಿ ಎನ್ನುವುದನ್ನು ತೋರ್ಪಡಿಸುವಂತೆ ಲಾಂಛನ ಧಾರಣ ಮಾತ್ರವಲ್ಲದೆ ಆ ಒಂದು ಬ್ರಹ್ಮಘೋಷ ಇವನ್ನೆಲ್ಲ ಮಾಡಿದ್ರಿಂದ ಅವಳು ಕಿಂಕರ್ತವ್ಯ ಮೂಢಳಾಗಿ ಮತ್ತಿನ್ನೇನೂ ಮಾಡೋದಕ್ಕಾಗದೇ ಇದ್ದರೆ ದ್ವಿಜಾತಿ ವೇಷೇಣ ಹಿ ತಂ ದೃಷ್ಟ ರಾವಣಮಾಗತಂ ಸರ್ವೈರತಿಥಿ ಸತ್ಕಾರ ಪೂಜೆಯಾಮಾಸ ಮೈಥಿಲಿ ಉಪನೀಯಾಸನಂ ಪೂರ್ವಂ ಪಾದ್ಯೇನಾಭಿಮಂತ್ರಿ ಚ ಅರ್ಘ್ಯ ಪಾದ್ಯ ಎಲ್ಲವನ್ನ ಕೊಟ್ಟು ಗೌರವಿಸ್ತಾಳೆ. ಹೇಳ್ತಾಳೆ, ಕೂತ್ಕೋ, ನಿಮಂತ್ರಮಾಣ ಪ್ರತಿಪೂರ್ಣ ಭಾಷಿಣೀಂ ನರೇಂದ್ರ ಪತ್ನೀಂ ಪ್ರಸಮೀಕ್ಷ್ಯ ಮೈಥಿಲೀಂ. ಅದನ್ನು ನೋಡಿ ನೋಡಿ ಮತ್ತೆ ಮಾತಿಗೆ ಶುರು ಮಾಡ್ತೀನಿ. ಅವಳು ಹೇಳ್ತಾಳೆ, ಇಯಂ ಬ್ರಸಿ, ಇದು ಆಸನ, ಕಾಮ್ಯಂ ಆಸತಾಂ ಬ್ರಾಹ್ಮಣ, ಇದಂಚ ಪಾದ್ಯಂ, ಇದು ಪಾದ್ಯ ಪ್ರತಿಗೃಹ್ಯತಾಂ, ಇದಂಚ ಸಿದ್ಧಂ ವನಜಾತಮುತ್ತಮಂ ತ್ವದರ್ಥಂ ಅವ್ಯಗ್ರಮಿಹೋಪಭುಜ್ಯತಾಂ, ಇದು ಕಂದಮೂಲ ಫಲಾದಿಗಳು, ಇದನ್ನು ವನ್ಯಾಹಾರವನ್ನು ನೀನು ಸ್ವೀಕರಿಸು ಅಂತ. ಆಗ ಪ್ರಸಹ್ಯ ತಸ್ಯಾಹರಣೆ ಧೃತಂ ಮನಃ ಸಮರ್ಪಯತ್ ಸ್ವಾತ್ಮವಧಾಯ ರಾವಣ, ಸಮರ್ಪಯತ್ ಸ್ವಾತ್ಮವಧಾಯ ರಾವಣ. ಇವಳನ್ನು ಅಪಹರಿಸಬೇಕು ಅಂತ ತನ್ನ ಸಾವಿಗೆ ತಾನೇ ಸಿದ್ಧನಾಗ್ತಾ ಇದ್ದ ಅಂತ ಕವಿ ಹೇಳ್ತಾನೆ. ಸೀತೆಗಾದರೂ ಇವನ ಅಯೋಗ್ಯ ಬಂದಿದ್ದಾನೆ, ಆದರೆ ಇವನನ್ನ ಧಿಕ್ಕರಿಸುವ ಹಾಗಿಲ್ಲ, ರಾಮಲಕ್ಷ್ಮಣರು ಬರಲಿಲ್ಲವಲ್ಲ ಅಂತಂದುಕೊಂಡು ವಿವೀಕ್ಷಮಾಣ ಹರಿತಂ ದದರ್ಶ ತನ್ ಮಹದ್ವನಂ ನೈವತು ರಾಮಲಕ್ಷ್ಮಣವು. ಮತ್ತೆ ಮತ್ತೆ ದಿಕ್ಕುಗಳಲ್ಲಿ ನೋಡ್ತಾಳೆ, ಹಸುರು ಕಾಡು ಕಾಣಿಸುತ್ತಲ್ಲದೆ ರಾಮಲಕ್ಷ್ಮಣರು ಕಾಣಿಸ್ತಾ ಇಲ್ಲ. ಆ ಚಿಂತೆಯಲ್ಲಿ ಅವಳಿದ್ದಾಳೆ. ಈ ಸಂದರ್ಭವನ್ನೆಲ್ಲ ಕುವೆಂಪು ಅವರು ತುಂಬ ಚೆನ್ನಾಗಿ ತಮ್ಮ ರಾಮಾಯಣ ದರ್ಶನಂನಲ್ಲಿ ಚಿತ್ರಣ ಮಾಡ್ತಾರೆ.
ಮಂತ್ರಘೋಷಮಂ ತೊಡಗಿದಂ ಗಿರ್ವಾಣ ಭಾಷೆಯೊಳೆ ಸ್ವಸ್ತಿಯಂ ವಾಚಿಸಿದ ನೊಂಕಾರವೆರಸಿ ಬಕಧ್ಯಾನಮಂ ನಿಂದಿಪೋಲಲ್ಲೆ ನಿಂದನು ಬಗೆಯ ಬಾವಿಯಂ ರೆಪೆ ಹುಲ್ಲಿಂದಡಕಿ ಮುಚ್ಚಿ, ರೆಪೆ ಹುಲ್ಲು ಅಂತಂದರೆ ನೊದೆ ಹುಲ್ಲಿನ ಜಾತಿಯ ಹುಲ್ಲು, ಅದರಿಂದ ಹಾಳು ಬಾವಿಯನ್ನು ಮುಚ್ಚಿದಂತೆ. ಏನಿದು ಕಂಪು ಉಚಿತಮಲ್ಲದು ಎಂದು ಸಂಶಯ ಭೀತೆ ಸುತ್ತಲೆತ್ತಲು ನೋಡಿ ಪೆಳ್ಪಳಿಸುತ್ತಿರೆ ಸೀತೆ ಕಂಡೆಲದನ ರಸಿಕ ರಾಕ್ಷಸಂ ಪರವಧೂ ಪ್ರೇಮಿಯ ಚೆಲ್ವಿಯಂ ನೋಡಿದಂ ನೋಟದಿಂ ಬೇಟಮಂ ಸಾರ್ವವೋಲ್ ಪೀರ್ವವೋಲ್ ಆ ಕಣ್ಗೆ ನಡನಡನೆ ನಡುಗಿ ಮರವಟ್ಟಂತೆ ನಟ್ಟಂತೆ ತಾಂ ನಟ್ಟು ನಡಪಿದ ಬಳ್ಳಿಯನ್ ಇರದೆ ನೆಮ್ಮಿ ತಳ್ಕೈಸಿ ನಿಂದಳ್ಳ ತಾಂಗಿ ನಿಂತದು ಗಾಳಿ ಬೆದರಿ ಗೋದಾವರಿಯ ಹೊನಲ ನಡೆ ಹೆಪ್ಪಾಯಿತು ಚಲನೆಯ ನುಡುಗಿದವು ಮರಬಳ್ಳಿಗಳ್. ಎಲ್ಲ ರಾಮಾಯಣದಿಂದಲೇ ತುಂಬ ಸೊಗಸಾಗಿ ಅದನ್ನು ತೆಗೆದುಕೊಂಡು ಅನುವಾದ ಮಾಡ್ತಾರೆ. ಆಮೇಲೆ ಅವನು ಹೇಳ್ತಾನೆ ತನ್ನ ಪರಾಕ್ರಮವನ್ನು, ತನ್ನ ವೈಶಿಷ್ಟ್ಯವನ್ನು ಎಲ್ಲವನ್ನು ಕೂಡ. ಆದರೆ ಸೀತೆ ಅವನನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾಳೆ. ಅದೇ ಭಾವ ನಾವು ಬೇರೆ ಇನ್ನಿತರ ರಾಮಾಯಣಾಶ್ರಿತವಾದ ಕಾವ್ಯಗಳಲ್ಲಿ ಕೂಡ ಕಾಣಸಿಗುವಂಥದ್ದೇ. ರಾವಣ ತನ್ನ ಶೌರ್ಯ ಪರಾಕ್ರಮ ಇವುಗಳನ್ನೆಲ್ಲ ಹೇಳ್ಕೊಳ್ಳೋ ಮುನ್ನ ಸೀತೆ ಇವನಿಗೆ ತಾನು ಯಾರು ಎಂಥವು ಅಂತ ಸ್ಪಷ್ಟ ಮಾಡುವುದು ಒಳ್ಳೆಯದು ಅಂತ. ಯಕ್ಷಗಾನದ ತಾಳಮದ್ದಳೆಯಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ಟರದು ಪ್ರಸಿದ್ಧವಾದ ಹೆಸರು. ಅವರು ಒಮ್ಮೆ ರಾವಣನ ಅರ್ಥವನ್ನು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತೆ. ತನ್ನನ್ನು ತಾನು ರಾವಣ ಸಮರ್ಥಿಸಿಕೊಳ್ಳಬೇಕಲ್ಲ, ಚಿನ್ನದ ಜಿಂಕೆಯನ್ನು ನೋಡಿ ಮರುಳಾದ ಸೀತೆಗಾಗಿ ನಾನು ಚಿನ್ನದ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಹೋದೆ. ಯಾಕೆ ಅಂದರೆ ಅದನ್ನು ನೋಡಿದ ತಕ್ಷಣ ಮರುಳಾಗಿ ಅವಳೇ ಹತ್ತಿ ಕೂತ್ಕೊಂಡು ಬಿಡ್ತಾಳೆ ಅಂತ. ರಾವಣನಿಗೆ ತಕ್ಕಂತ ಮಾತಿದು. ಆ ರೀತಿ ಅವನು ತನ್ನ ಪ್ರಪೋಸಲ್ಸ್ ಮಾಡುವ ಮುನ್ನವೇ ತಾನು ಎಂಥವು ಅಂತ ಹೇಳ್ಕೊಂಡು ಬಿಟ್ರೆ ಒಳ್ಳೆಯದಲ್ವ. ಆ ಜಾಣ್ಮೆಯಿಂದ ಅವಳು ಹೇಳ್ತಾಳೆ, ಬ್ರಾಹ್ಮಣ ನೀನು ಅತಿಥಿ, ನನ್ನನ್ನು ಇವನು ಶಪಿಸಿಯಾನು ಏನಾದರೂ ತಪ್ಪು ಮಾಡಿದರೆ ಅಂತಲೂ ಅಂದುಕೊಂಡು ಅವನನ್ನು ಧಿಕ್ಕರಿಸಲಾಗದೆ ಸ್ವಲ್ಪ ಕಾಲ ಸಂಯಮದ ಅಂದರೆ ನಯವಿನಯಗಳ ಹದ್ದುಬಸ್ತಿನಲ್ಲಿ ಇದ್ದುಕೊಂಡು ಸೀತೆ ತನ್ನ ಆತಂಕಗಳ ಮಧ್ಯದಲ್ಲಿಯೂ ತನ್ನ ಪರಿಚಯವನ್ನು ಮಾಡಿಕೊಳ್ತಾಳೆ. ದುಹಿತಾ ಜನಕಸ್ಯಾಹಂ ಮೈಥಿಲಸ್ಯ ಮಹಾತ್ಮನಃ ಸೀತಾ ನಾಮ್ನಾಸ್ಮಿ ಭದ್ರಂತೆ ರಾಮಸ್ಯ ಮಹಿಷಿ ಪ್ರಿಯ. ನಾನು ರಾಜರ್ಷಿ ಜನಕನ ಮಗಳು, ರಾಮನ ಪತ್ನಿ, ಮಹಾತ್ಮನಾದಂಥ ಜನಕನ ಮಗಳಾಗಿದ್ದೀನಿ. ಹಾಗೆಯೇ ಮಂಗಳಮಯನಾದ ರಾಮನ ಪತ್ನಿಯೂ ಹೌದು. ಈಗ ನಾವು 12 ವರ್ಷ ವಿವಾಹವಾಗಿ ನೆಮ್ಮದಿಯಲ್ಲಿದ್ದುವು. ಮತ್ತೆ ಈ ದಶರಥನ ಒಂದು ಆಜ್ಞೆಯ ಕಾರಣ ಪಟ್ಟಾಭಿಷೇಕ ಆದದ್ದು ನಿಂತು ಹೋಗಿ ಕೈಕೇಯಿಯ ಮಾತಿನಂತೆ ನಾವಿಲ್ಲಿಗೆ ಕಾಡಿಗೆ ಬಂದುವು. ಹೀಗೆ ಬಂದು 12 ವರ್ಷ ದಾಟಿ 13ನೇ ವರ್ಷದಲ್ಲಿ ಇದು ಇರುವಂಥದ್ದು. ಇಲ್ಲಿ ನಾವು ಬಹಳ ಕಷ್ಟಪಟ್ಟು ವನವಾಸಕ್ಕೆ ತೀರ್ಮಾನ ಮಾಡಿಕೊಂಡು ಅವರನ್ನು ಒಪ್ಪಿಸಿ ಬಂದಿದ್ದೇವೆ ಅಂತ ಎಲ್ಲವನ್ನೂ ಹೇಳ್ತಾಳೆ. ಈ ಸಂದರ್ಭದಲ್ಲಿ ಕೆಲವು ವ್ಯಾಖ್ಯಾನಕಾರರು ತಗಾದೆಗಳನ್ನು ಮಾಡಿಕೊಂಡಿದ್ದಾರೆ. 18 ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ರಾಮೇತಿ ಪ್ರತಿತೋ ಲೋಕೆ ಗುಣವಾನ್ ಸತ್ಯವಾನ್ ಶುಚಿ ಅಂತ ಹೇಳಿ, ರಾಮ ನನ್ನನ್ನು ಮದುವೆ ಆದಾಗ ಮಮ ಭರ್ತ ಮಹಾ ತೇಜ ವಯಸ್ಸ 25 ಅಂತ ತನಗೆ ಮದುವೆಯಾದಾಗ 18 ವರ್ಷ, ರಾಮನಿಗೆ 25 ವರ್ಷ ಅಂತ ಹೇಳ್ತಾಳೆ ಅಂತ. ಇದಕ್ಕಾಗಿ ದೊಡ್ಡ ಚರ್ಚೆಗಳು ನಡೆದಿವೆ. ಅಷ್ಟು ವಯಸ್ಸು ಸೀತೆಗೆ ಆಗಿರಲಿಲ್ಲ, ರಾಮನಿಗೆ ಅಷ್ಟು ವಯಸ್ಸಾಗಿರಲಿಲ್ಲ, ಅದು ಬೇರೆಯೇ ಆಗಿರುವಂಥದ್ದಾಗಿತ್ತು, ಅಳತೆ ಇರಲಿಲ್ಲ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಶರ್ಮರು ಬಹಳ ಸೊಗಸಾಗಿ ತಮ್ಮ ತಾತ್ಪರ್ಯವನ್ನು ಹೇಳ್ತಾರೆ. ಯೌವನದಲ್ಲಿ ನಾವು ಕಾಡಿಗೆ ಬಂದ್ವಿ ಅನ್ನೋದಷ್ಟೇ ತಾತ್ಪರ್ಯ. ಯಾಕೆಂದ್ರೆ ರಾಮ ಕಾಡಿಗೆ ಹೋಗುವಾಗ ವಿಶ್ವಾಮಿತ್ರನ ಜೊತೆ ಊನಷೋಡಶ ವರ್ಷೀಯ ಅಂತ ದಶರಥ ಹೇಳ್ತಾರೆ. 16 ವರ್ಷ ಆಗಿರಲಿಲ್ಲ ಅಂತ. ವಿಶ್ವಾಮಿತ್ರನ ಜೊತೆನಲ್ಲಿ 7 ವರ್ಷ ಕಳೆದಿದ್ದ, ಅಷ್ಟೇನು ಪ್ರೂಫ್ ಸಿಗೋದಿಲ್ವಲ್ಲ ಅಂತ ಇದೆಲ್ಲ ಚರ್ಚೆಗಳು ಮಾಡಿಕೊಂಡು ಹಸಿಯಾಗಿ ಕುತ್ತಿ ತಿವಿದಿದ್ದಾರೆ. ಅದು ಬೇಕಿಲ್ಲ ಅಂತ ರಂಗನಾಥ್ ಶರ್ಮರ ಅಭಿಪ್ರಾಯ. ನಾನು ಅದನ್ನು ತುಂಬ ಸರಿ ಅಂತ ಭಾವಿಸ್ತೀನಿ. ಕಾರಣ ಇಷ್ಟೇ, ರಾಮಾಯಣ ಮಹಾಭಾರತದಂಥವಲ್ಲಿ ಆ ವಯಸ್ಸುಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇವರೇನು ಬರ್ತ್ ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡು ಮಾತನಾಡ್ತಾ ಇಲ್ಲ. ಯೌವನದಲ್ಲಿದ್ದಾಗ ಸುಖ ಪಡಬೇಕಾದ ವಯಸ್ಸಿನಲ್ಲಿ ಕಷ್ಟಪಡುವಂಥ ಸ್ಥಿತಿಗೆ ಬಂದರು ಅಂತ ಆ ತಾತ್ಪರ್ಯ. ಮತ್ತೆ ಅವಳು ತಾವು ಬೇರೆ ಬೇರೆ ಆಶ್ರಮಗಳಿಗೆಲ್ಲ ಹೋಗಿ ಇಲ್ಲಿಗೆ ಬಂದದ್ದನ್ನು ಮತ್ತೆ ಲಕ್ಷ್ಮಣನ ಬಗ್ಗೆ ನೋಡಿ ಹೇಳ್ತಾಳೆ. ಚಕಾರ ತದ್ವಚಸ್ತಸ್ಯ ಮಮ ಭರ್ತ ದೃಢವ್ರತಃ ದದ್ಯಾನ್ನ ಪ್ರತಿಗೃಹೀಯ ಸತ್ಯಂ ಬ್ರೂಯಾನ್ನ ಚಾನೃತಂ. ರಾಮ ಸತ್ಯವಾದಿಯಾದವನು, ಸತ್ಯವ್ರತನಾದವನು, ಯಾವುದನ್ನೂ ಕೂಡ ಸ್ವೀಕರಿಸಲ್ಲ, ಎಲ್ಲವನ್ನೂ ಕೊಡ್ತಾನೆ. ಅವನಿಗೆ ತಸ್ಯ ಭ್ರಾತಾತು ವೈಮಾತ್ರೋ ಲಕ್ಷ್ಮಣೋ ನಾಮ ವೀರ್ಯವಾನ್ ರಾಮಸ್ಯ ಪುರುಷವ್ಯಾಗ್ರಹ ಸಹಾಯ ಸಮರೇರಿಹ. ಸಭ್ರಾತ ಲಕ್ಷ್ಮಣೋ ನಾಮ ಧರ್ಮಚಾರಿ ದೃಢವ್ರತಃ.
ಅನ್ವಗಚ್ಚತ್ ಧನುಷ್ಪಾಣಿ ಪ್ರವ್ರಜಂತಂ ಮಯಾ ಸಹ ಜಟೀ ತಾಪಸರೂಪೇಣ ಮಯಾ ಸಹ ಸಹಾನುಜ. ರಾಮನ ತಮ್ಮ ಲಕ್ಷ್ಮಣ ಧರ್ಮಚಾರಿ, ದೃಢವ್ರತ, ಬಹಳ ಒಳ್ಳೆಯವನು, ವಿವೇಕಿಯಾದವನು, ಧಾರ್ಮಿಕ ಅನ್ನುವ ಮಾತು ಹೇಳ್ತಾಳೆ. ಒಂದು 5-6 ನಿಮಿಷಗಳ ಮುನ್ನ ಲಕ್ಷ್ಮಣನ ಬೈದು ಓಡಿಸಿದವಳು ಕೆಟ್ಟ ಕೆಟ್ಟ ಮಾತು ಹೇಳಿ, ಈಗ ಈ ಮಾತು ಹೇಳ್ತಿದ್ದಾಳೆ ಅಂದರೆ ಅದು ಮತ್ತೆ ನೆನ್ನೆ ಹೇಳಿದ ವಿಷಯವನ್ನೇ ಪುಷ್ಟಿ ಮಾಡುತ್ತದೆ. ಸೀತೆಗೆ ಆಗಂತುಕವಾಗಿ ಬಂದ ಭಾವ, ಸೀತೆಗೆ ಹೃದಯದಲ್ಲಿ ಸದಾ ಇದ್ದದ್ದು ಲಕ್ಷ್ಮಣನ ಬಗ್ಗೆ ವಾತ್ಸಲ್ಯ, ಗೌರವ. ಲಕ್ಷ್ಮಣನಿಗಂತೂ ಪ್ರಶ್ನಾತೀತವಾದಂಥ ಗೌರವ ಭಕ್ತಿಗಳೇ ಸೀತೆಯ ಬಗ್ಗೆ ಇದ್ದದ್ದು. ಅದು ಮತ್ತೆ ಇಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಕಾಡಿನಲ್ಲಿ ಒದ್ದಾಡ್ತಾ ಇದ್ದೀವಿ, ಆದರೂ ನಮಗೊಂದು ಸಂತೋಷ ಇದೆ. ನೀನು ಯಾತಕ್ಕಾಗಿ ಏಕಶ್ಚ ದಂಡಕಾರಣ್ಯೇ ಕಿಮರ್ಥಂ ಚರಸಿ ದ್ವಿಜ, ನೀನೊಬ್ಬ ಯಾತಕ್ಕೆ ದಂಡಕಾರಣ್ಯದಲ್ಲಿ ಓಡಾಡ್ತಾ ಇದ್ದೀಯಾ? ನಿನಗೇನು ಬೇಕಾಗಿದೆ? ನಿನ್ನ ಗೋತ್ರ ಯಾವುದು? ನಿನ್ನ ಹಿನ್ನೆಲೆ ಯಾವುದು ಅಂತ ಧೈರ್ಯವಾಗಿ ಕೇಳ್ತಾಳೆ. ಸತ್ವಂಚ ನಾಮಂಚ ಗೋತ್ರಂಚ ಕುಲಂಚಾಚಕ್ಷ್ವ ತತ್ವತಃ, ಯಾವುದೆಲ್ಲ ನಿನ್ನ ಹಿನ್ನೆಲೆ ಅದನ್ನು ಹೇಳು ಅಂತ. ಆ ತತ್ಕ್ಷಣವೇ ಅವನು ತೀವ್ರಂ ರಾವಣೋ ರಾಕ್ಷಸಾಧಿಪ ತೀವ್ರವಾಗಿ ಉತ್ತರ ಕೊಟ್ಬಿಡ್ತಾನೆ. ಏನ ವಿತ್ರಾಸಿತಾ ಲೋಕ ಸದೇವಾಸುರ ಮನುಷ ಅಹಂಸ ರಾವಣೋ ನಾಮ ಸೀತೆ ರಕ್ಷೋ ಗಣೇಶ್ವರ. ಯಾವನಿಂದ 3 ಲೋಕಗಳು ಸಂತ್ರಾಸಗೊಂಡವೋ ಅಂಥ ರಾವಣ ನಾನು ಅಂತ. ಅವನು 3 ಲೋಕಕ್ಕೆ ಕಾಟ ಕೊಟ್ಟದ್ದನ್ನೇ ಫಸ್ಟ್ ಬಯೋಡೇಟಾದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪಾಯಿಂಟ್, ಇನ್ಯಾವುದನ್ನೂ ಅಲ್ಲ. ಆಮೇಲೆ ಅವಳಿಗಾಗಿ ಬಂದದ್ದು ಅನ್ನುವುದನ್ನೆಲ್ಲ ಹೇಳ್ತಾನೆ. ಮತ್ತೆ ನೋಡಿ, ಅವನು ಇನ್ನೊಂದು ಕ್ರೆಡೆನ್ಷಿಯಲ್ಸು, ಬಹಿವೀನಾಂ ಉತ್ತಮ ಸ್ತ್ರೀಣಾಂ ಆಹೃತಾನಾಂ ಇತಸ್ತತಃ ಸರ್ವಾಸಾಮೇವ ಭದ್ರಂತೆ ಮಮಾಗ್ರ ಮಹಿಷೀಭವ. ದಿಕ್ಕು ದಿಕ್ಕುಗಳಿಂದ ಯಾವ್ಯಾವ ಜಾತಿಯ ಯಾವ್ಯಾವ ಲೋಕದ ಎಲ್ಲ ಹೆಣ್ಣುಗಳನ್ನು ಅಪಹರಣ ಮಾಡಿ ತಂದಿದ್ದೀನಿ, ಅವರೆಲ್ಲರ ಮೇಲೆ ನೀನು ಯಜಮಾನತಿಯಾಗಿ ಕೆಲಸ ಮಾಡಿಕೊಂಡಿರುವಂತ. ಈ ಮಾತನ್ನ ಇವತ್ತು ಸೀತೆಗೆ ಹೇಳ್ತಾನೆ, ನಾಳೆ ಇನ್ಯಾವುದೋ ಗೀತೆಗೆ ಇನ್ಯಾವುದೋ ನೀತಾಗೂ ಇದೇ ಮಾತನ್ನು ರಾವಣ ಹೇಳಬಲ್ಲ. ಅಷ್ಟೇ, ಇನ್ಯಾವುದೂ ಇಲ್ಲ. ಅಂದರೆ ಯಾವಳಾದರೂ ಬರುವವಳಿಗೆ ಏನಾದರೂ ಸಮಾಧಾನವಾದೀತ ನೋಡಿದ್ರೆ, ಯಾವತ್ತೂ ಒಬ್ಬ ಗಂಡನಾಗಲಿ ಹೆಣ್ಣಾಗಲಿ ತನ್ನ ಜೀವನ ಸಂಗಾತಿ ತನ್ನನ್ನು ಅನನ್ಯವಾಗಿ ಪ್ರೀತಿಸಬೇಕು ಅಂತ ನೋಡುವುದುಂಟು. ಹಾಗಲ್ಲ, ಅದು ಒಂದು ವಿನೋದವೇ ಇದೆಯಲ್ಲ. ಯಾವಳೋ ಒಬ್ಬಳನ್ನ ಇನ್ನೊಬ್ಬಳು ಕೇಳ್ತಾಳೆ, ಅಲ್ವೇ ನೀನು 2ನೇ ಮದುವೆ ಮಾಡಿದ್ದೀಯಾ, ಮಾಡ್ಕೊಂಡಿದ್ದೀಯಾ, ನಿನ್ನ ಗಂಡ ಮೊದಲನೇ ಹೆಂಡತಿ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಏನು ಮಾಡ್ತೀಯ ಅಂದರೆ, ನಾನು ನನ್ನ 2ನೇ ಗಂಡನ ಮದುವೆ ಆಗಿದ್ದು ಅವನ ಬಗ್ಗೆ ಹೇಳಕ್ ಶುರು ಮಾಡ್ತೀನಿ, ಅವನು ಹೀಗೆ ಮಾಡ್ತಿದ್ದ ಅಂತ ಅವನು ಬಾಯಿ ಮುಚ್ಕೋತಾನೆ ಅಂತ. ಈ ರೀತಿ ಆಗುತ್ತೆ. ಆ ಅನನ್ಯತೆ ರಾಮ ಸೀತೆಯರಲ್ಲಿ ಇದ್ದದ್ದು. ರಾವಣನಿಗೆ ಅದು ಒಂದು ಚೂರು ಅಂಟದೇ ಇದ್ದಂಥದ್ದು. ಅವನಿಗೆ ಆ ಬಗ್ಗೆ ಕಲ್ಪನೆಯೇ ಇಲ್ಲ. ಸೆನ್ಸಿಟಿವಿಟಿ ಇದ್ರೆ ತಾನೇ ಗೊತ್ತಾಗೋದಿಕ್ಕೆ. ಬಹಳ ಬಹಳ ಒರಟು ರೂಕ್ಷ. ಹಾಗಾಗಿ ಲಂಕಾ ನಾಮ ಸಮುದ್ರಸ್ಯ ಮಧ್ಯೆ ಮಮ ಮಹಾಪುರಿ ಸಾಗರೇಣ ಪರಿಕ್ಷಿಪ್ತ ನಿವಿಷ್ಟ ಗಿರಿಮೂರ್ಧನಿ. ಲಂಕೆ ತ್ರಿಕೂಟ ಪರ್ವತದ ಮೇಲೆ ಸಮುದ್ರದ ಮಧ್ಯದಲ್ಲಿ ಇದೆ. ಅದು ದುರ್ಭೇದ್ಯವಾದದ್ದು, ಸಮುದ್ರ ರಕ್ಷಿತವಾದದ್ದು. ಅಲ್ಲಿಗೆ ನೀನು ಬರಬಹುದು ಅಂಥೇಳಿ ಅಲ್ಲಿ ಏನೇನು ವಿಹಾರ ಮಾಡಬಹುದು, ಹೇಗಿರಬಹುದು ಅದನ್ನೆಲ್ಲ ಹೇಳ್ತಾನೆ. ಪಂಚದಾಸ್ಯ ಸಹಸ್ರಾಣಿ ಸರ್ವಾಭರಣ ಭೂಷಿತಾ ಸೀತೆ ಪರಿಚರಿಷ್ಯಂತಿ ಭಾರ್ಯಾ ಭವಸಿ ಮೇ ಯದಿ. ಇವಳೇನಾದರೂ ರಾವಣನ ಹೆಂಡತಿ ಆದರೆ 10,000 ದಾಸಿಯರು ಇವಳಿಗೆ ಕೆಲಸ ಮಾಡಿಕೊಂಡಿರ್ತಾರೆ ಅಂತ. ಅದು ಏನು, ಅಷ್ಟು ಜನ ದಾಸಿಯರಿಗೆ ಕೊಡೋದಿಕ್ಕಾದ್ರೂ ಕೆಲಸ ಏನಾದರೂ ಇರಬೇಕಲ್ಲ. ಸುಮ್ಮನೆ ಕಂಬ ಸುತ್ತು ಬಸ್ಕಿ ಹೊಡಿ ಅಂತ ಮಾಡಬೇಕಷ್ಟೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಆಗ ಇವಳು ಧೀರತೆಯಿಂದ ಹೇಳ್ತಾಳೆ, ಮಹಾಗಿರಿ ಮಿವಾಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದದಿ ಮಿವಾಕ್ಷೋಭ್ಯಂ ಅಹಂ ರಾಮ ಮನುವ್ರತ. ಮಹೋನ್ನತವಾದ ಶಿಖರದಂತೆ, ಮಹಾ ದೇವೇಂದ್ರನ ಹಾಗೆ, ಸಮುದ್ರದ ಹಾಗೆ ಅಕ್ಷೋಭ್ಯನಾಗಿ, ಪೂಜ್ಯನಾಗಿ, ಅಜಿಂಕ್ಯನಾಗಿ, ಅಮೇಯನಾಗಿ, ಅವಕ್ರ ವಿಕ್ರಮಿಯಾಗಿರುವಂಥ ಶ್ರೀರಾಮನನ್ನ ನಾನು ಅಂಟಿಕೊಂಡಿರುವಂಥವಳು. ಸರ್ವಲಕ್ಷಣ ಸಂಪನ್ನಂ ನೆಗ್ರೋಧ ಪರಿಮಂಡಲಂ ಸತ್ಯಸಂಧಂ ಮಹಾಭಾಗಂ ಅಹಂ ರಾಮ ಮನುವ್ರತ. ನೆಗ್ರೋಧ ಪರಿಮಂಡಲ ಸ್ವರೂಪಿಯವನು ಅಂತ. ಈ ಲಿಯೋನಾರ್ಡೋ ಡಾವಿನ್ಸಿನಲ್ಲಿ ವಿಟ್ರುವಲ್ ಮ್ಯಾನ್ ಅಂತ ಒಂದು ಕಲ್ಪನೆ ಬರುತ್ತೆ. ಡವಿನ್ಸಿ ಚಿತ್ರ ಬರೆದಿರೋದ್ರೊಳಗೆ ಈಚಿನ ಡವಿನ್ಸಿ ಕೋಡಲ್ಲಿ ಕೂಡ ಆ ಚಿತ್ರದ ಉಲ್ಲೇಖ ತುಂಬ ವಿಶೇಷವಾಗಿ ಬರುತ್ತದೆ. ನೆಗ್ರೋಧ ಪರಿಮಂಡಲ ಅನ್ನುವುದು ದೇಹ ಸಾಮುದ್ರಿಕದ ಪ್ರಕಾರ ಒಂದು ವಿಶಿಷ್ಟವಾದ ಲಕ್ಷಣ. ಒಬ್ಬ ಮನುಷ್ಯನ ಹೊಕ್ಕಳನ್ನ ಕೇಂದ್ರವಾಗಿಟ್ಕೊಂಡು ನಾಭಿಯನ್ನ, ಅಲ್ಲಿಂದ ಚಾಚಿದ ಕೈಗಳು ಚಾಚಿದ ಕಾಲುಗಳನ್ನು ರೇಡಿಯಸ್ ಆಗಿ ತ್ರಿಜ್ಯವಾಗಿ ತೆಗೆದುಕೊಂಡು ವೃತ್ತ ಎಳೆದರೆ ಅದು 2 ಕೈಗಳ ತುದಿಯಿಂದ 2 ಕಾಲುಗಳ ತುದಿಯಿಂದ ಹೋಗಬೇಕು ಅಂತ. ಹಾಗೆ ಹೋದಂಥ ಆಕೃತಿ ಶಿಲ್ಪ ಇರುವ ವ್ಯಕ್ತಿಯನ್ನ ನೆಗ್ರೋಧ ಪರಿಮಂಡಲ ಅಂತ ಕರೀತಾರೆ. ಶ್ರೀರಾಮನಿಗೆ ಆ ರೀತಿಯಾದ ದೇಹ ಸೌಷ್ಠವ ಇತ್ತು ಅಂತ. ಸಾಮಾನ್ಯವಾಗಿ ನಾವು ಹಸ್ತ ಸಾಮುದ್ರಿಕ ಅಂತ ಕೇಳಬಲ್ಲೆವು.
ಸಾಮುದ್ರಿಕ ಅಂದರೆ ಸಮುದ್ರ ಅಂತ ಅವನು ಬರೆದಂತಹ ಗ್ರಂಥ, ಅದು ಸಾಮುದ್ರಿಕ ಅಂತ ಆಯಿತು. ಅವನು ದೇಹ ಸಾಮುದ್ರಿಕ ಅಂತ ಮತ್ತೊಂದು ಗ್ರಂಥವನ್ನು ಬರೆದಿದ್ದಾನೆ. ಯಾವುದನ್ನ ಈಚೆಗೆಲ್ಲನೂ ಮ್ಯಾನ್ ವಾಚಿಂಗ್, ವುಮೆನ್ ವಾಚಿಂಗ್, ಪೀಪಲ್ ವಾಚಿಂಗ್ ಅಂತೆಲ್ಲ ಹೇಳಿಬಿಟ್ಟಿದನು. ಡೆಸ್ಮಂಡ್ ಬ್ಯಾರಿ ಅಂತಲೂ ಯಾರೋ ಒಬ್ಬ ಒಂದು 10 ಆವೃತ್ತಿಗಳ ಕಂಡ ಪುಸ್ತಕವನ್ನು ಬರೆದು ಪ್ರಖ್ಯಾತವಾಯಿತು. ಮಾನವರು ಯಾವ್ಯಾವ ರೀತಿ ವರ್ತಿಸ್ತಾರೆ, ಯಾವ್ಯಾವ ರೀತಿ ನಿಲ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಏನು, ಅದನ್ನು ನೋಡಿ ಏನೇನು ಅವರಿಂದ ತಿಳಿಯಬಹುದು, ಅವರ ಬಗ್ಗೆ ಏನು ಹೇಳಬಹುದು ಅಂತ. ಈಗ ಗ್ರಾಫಾಲಜಿ ಮೊದಲಾದ ರೀತಿ ಇದ್ದಂತೆ ಅದು ಒಂದು ಬಿಹೇವಿಯರಲ್ ಸೈನ್ಸ್ ಅಂತ. ಆ ಒಂದು ಅಂಶಗಳೆಲ್ಲ ಆ ದೇಹ ಸಾಮುದ್ರಿಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದಷ್ಟು ವಿವೇಕದಿಂದ ಮಾಡಬೇಕಾದದ್ದು. ಜೊತೆಗೆ ಪುರುಷ ಲಕ್ಷಣ, ಸ್ತ್ರೀ ಲಕ್ಷಣ, ಮಹಾಪುರುಷ ಲಕ್ಷಣ, ಮಹಾಸ್ತ್ರೀ ಲಕ್ಷಣ, ಉತ್ತಮ, ಮಧ್ಯಮ, ಅಧಮ ಇತ್ಯಾದಿ ಪ್ರಭೇದಗಳು ಕೂಡ ಬೇಕಾದಂತೆ ಬರ್ತವೆ. ವರಾಹಮಿಹಿರನ ಬೃಹತ್ ಸಂಹಿತ, ಭಟ್ಟೋತ್ಪಲನ ತದ್ವ್ಯಾಖ್ಯಾನ, ಇವುಗಳಲ್ಲಿ ಶಿವತತ್ವ ರತ್ನಾಕರ, ಮಾನಸೋಲ್ಲಾಸ ಮತ್ತು ಇನ್ನು ಅಗ್ನಿಪುರಾಣ, ಆಮೇಲಿಂದ ಗರುಡ ಪುರಾಣ ಇತ್ಯಾದಿ ಪುರಾಣಗಳಲ್ಲೂ ಕೂಡ ಸಾಕಷ್ಟು ಬರುತ್ತವೆ. ಇರಲಿ, ಸೀತೆ ರಾಮನನ್ನ ಇಂಥ ವ್ಯಕ್ತಿ ಸತ್ಯಸಂಧ, ಮಹಾಭಾಗ, ಅಂದರೆ ಹಿ ಈಸ್ ಫಿಸಿಕಲಿ ಅಂಡ್ ಮೆಟಫಿಸಿಕಲಿ ಗ್ರೇಟ್ ಅನ್ನೋದನ್ನು ಅವಳು ಹೇಳ್ತಾ ಇದ್ದಾಳೆ. ಹಾಗಾಗಿ ತ್ವಂ ಪುನರ್ಜಂಬುಕ ಸಿಂಹೀಂ ಮಾಂ ಇಚ್ಛಸಿ ಸುದುರ್ಲಭಾಂ ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಆದಿತ್ಯಸ್ಯ ಪ್ರಭಾಯತ. ಸೂರ್ಯನ ಬೆಳಕನ್ನು ಮುಟ್ಟಕ್ಕೆ ಸಾಧ್ಯ ಹೇಗಿಲ್ವೋ ಹಾಗೆ ನರಿಯಂತೆ ಇರುವ ನೀನು ಹೆಣ್ಣು ಸಿಂಹದಂತೆ ಇರುವ ನನ್ನನ್ನು ಸ್ಪರ್ಶ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಂತಾಳೆ. ಕನ್ನಡದಲ್ಲಿ ಅದು ಹೇಗೋ ಸಿಂಹಿಣಿ ಅಂತನೋ ಶಬ್ದ ಬಂದುಬಿಟ್ಟಿದೆ. ಸಿಂಹದ ಪತ್ನಿ, ಸ್ತ್ರೀಲಿಂಗದ ಸಿಂಹ ಸಿಂಹಿ ಆಗಬೇಕು, ಸಿಂಹಿಣಿ ಆಗೋಲ್ಲ. ಕರಿ ಅನ್ನೋದು ಕರಿಣಿ ಆಗುತ್ತೆ. ಕರಿ ಅನ್ನೋದು ನಕಾರಾಂತ ಪುಲ್ಲಿಂಗ ಶಬ್ದವಾದ್ದರಿಂದ ಶೂಲಿನಿ ಆದಂತೆ ಕರಿ ಕರ್ಣಿ ಆಗುತ್ತೆ. ಆದರೆ ಸಿಂಹಿ ಆಗಬೇಕು, ಹಂಸಿನಿ ಆಗೋಲ್ಲ. ಕೆಲವರು ಹಂಸಿನಿ ಅಂತೆಲ್ಲ ಹೆಸರಿಟ್ಕೊಳ್ತಾರೆ. ಹಂಸವನ್ನು ಹೊಂದಿರುವವಳು ಅಂತ ಅರ್ಥ ಆಗುತ್ತೆ ಹೊರತು ಹಂಸೆಯಾಗಿದ್ದಾಳೆ ಹೆಣ್ಣು ಹಂಸ ಅನ್ನುವ ಅರ್ಥ ಬರೋದಿಲ್ಲ. ಹಂಸಿ ಅಂತಂದರೆ ಹೆಣ್ಣು ಹಂಸ ಅಂತ. ಪ್ರಾಣಿಗಳಲ್ಲೆಲ್ಲ ಇಕಾರಾಂತವಾಗಿ ಆಗಬೇಕು ಅಂತ ಪಾಣಿನಿ ಮೊದಲಾದವರ ನಿಯಮ. ಈಗ ಮೃಗಿ ಅಂದರೆ ಜಿಂಕೆ, ಹೆಣ್ಣು ಜಿಂಕೆಗೆ ಮೃಗಿ ಅಂತ ಕರೀತಾರೆ. ಹಾಗೇನೆ ಹಂಸಿ, ಬಕಿ, ಕಾಕಿ, ಶುಕಿ ಈ ರೀತಿಯಾಗಿ ಪಕ್ಷಿ ಪ್ರಾಣಿಗಳಲ್ಲಿ ಎಲ್ಲ ವೃಕಿ, ಜಂಬುಕಿ, ಸಿಂಹಿ ಅಂತ ಹೀಗೆಲ್ಲ ಆಗಬೇಕಾದದ್ದು. ಅದೇ ರೀತಿ ಜಾತಿವಾಚಕವಾದ ಬ್ರಾಹ್ಮಣಿ, ಶೂದ್ರಿ ಈ ರೀತಿಯಾಗಿ ಬರಬೇಕು ಅಂತ ಕೂಡ ವ್ಯಾಕರಣದಲ್ಲಿ ನಿಯಮ ಉಂಟು. ಇರಲಿ, ಅದು ಯಾವುದಕ್ಕೋ ಮಧ್ಯದಲ್ಲಿ ವ್ಯಾಕರಣದ ಕಥೆ ಬಂತು. ಪಾದಪಾನ್ ಕಾಂಚನಾನ್ ನೂನಂ ಬಹೂನ್ ಪಶ್ಯಸಿ ಮಂದಭಾಕ್ ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಛಸಿ ರಾವಣ. ನನ್ನಂಥವಳನ್ನ, ರಾಮನ ಪತ್ನಿಯನ್ನ ಬಯಸುವ ನಿನ್ನ ಕಣ್ಣಿಗೆ ಬಂಗಾರದ ಮರಗಳು ಕಾಣಿಸ್ತಾ ಇರಬೇಕು ಅಂತ. ಯಾರಿಗೆ ಮರಣ 1 ವರ್ಷದ ಅವಧಿಯ ಒಳಗೆ ಇದೆಯೋ ಅವರಿಗೆ ಮರಗಳೆಲ್ಲ ಕೂಡ ಹಳದಿ ಬಣ್ಣಕ್ಕೆ ಕಾಣಿಸುತ್ತವೆ ಅಂತ ಹೇಳಿ ಒಂದು ಶಕುನಶಾಸ್ತ್ರದ ಸಮಯ ಸಂಕೇತ. ಇದನ್ನ ವೈಜ್ಞಾನಿಕ ಅಂತ ಕೆಲವರು ಹೇಳೋದಕ್ಕೆ ಜಾಂಡೀಸ್ ಎಲ್ಲ ಬಂದುಬಿಟ್ಟಿರುತ್ತೆ ಅವರಿಗೆ, ಆವಾಗ ಎಲ್ಲ ಹಳದಿ ಹಳದಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಆ ರೀತಿಯಾದ ಸಮರ್ಥನೆಗಳನ್ನು ನಾವು ಮಾಡಬೇಕಿಲ್ಲ. ಎಷ್ಟೋ ಅವುಗಳ ಸಂಕೇತಗಳ ಕಾವ್ಯಮಯವಾದ ಸ್ವಾರಸ್ಯ ಹೊಂದಿರುತ್ತೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಯಾರ ರಥದಲ್ಲಿ ಪಾರಿವಾಳಗಳು ಗೂಡಿಟ್ಟಿದೆಯೋ ಅವರು ಬೇಗ ಸಾಯ್ತಾರೆ. ಯಾವನ ಕನ್ನಡಿಯ ಪ್ರತಿಬಿಂಬದಲ್ಲಿ ತಲೆಬುರುಡೆಯೇ ಕಾಣಿಸೋದಿಲ್ವೋ, ತಲೆಯೇ ಕಾಣಿಸೋಲ್ವೋ ಅವನು ಸಾಯ್ತಾನೆ ಅಂತ. ತಲೆ ಕಾಣಿಸ್ದೇ ಇದ್ಮೇಲೆ ಕಣ್ಣೇ ಕಾಣಿಸೋದಿಲ್ಲ, ಇನ್ನು ಹೇಗೆ ನೋಡೋದಕ್ಕೆ ಸಾಧ್ಯವಾಗುತ್ತೆ? ಅಂದ್ರೆ ಅಲ್ಲಿ ತಾತ್ಪರ್ಯ ಇಷ್ಟೇ, ವಿಪರೀತ ದರ್ಶನವಾಗುತ್ತೆ ಅಂತ. ವಿಪರೀತ ಅಂತಂದ್ರೆ ಕನ್ನಡದ ವಿಪರೀತ ಹೆಚ್ಚು ಅಂತಲ್ಲ, ಸಂಸ್ಕೃತದ ವಿಪರೀತ ಇನ್ವರ್ಷನ್, ಅದು ಸಂಪೂರ್ಣವಾಗಿ ಡೈಮೆಟ್ರಿಕಲಿ ಆಪೋಸಿಟ್ ಅನ್ನುವಂಥದ್ದಾಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ಅಕ್ಷಿಸೂಚ್ಯ ಪ್ರಮೃಜಸಿ ಜಿಹ್ವಯ ಲೇಢಿ ಚಕ್ಷುರಂ. ನೀನು ಕಣ್ಣನ್ನ ಸೂಜಿಯಿಂದ ಚುಚ್ಚಿಕೊಳ್ಳೋದಕ್ಕೆ ಹೊರಟಿದ್ದೀಯಾ, ಹಾಗೆ ಖಡ್ಗಕ್ಕೆ ಅಂಟಿಕೊಂಡಂತಹ ಜೇನನ್ನ ನೆಕ್ಕುವುದಕ್ಕೆ ಹೋಗುವಂತೆ ಆಗಿದೆ. ನನ್ನನ್ನು ನೀನು ಕೆಣಕೋದು ಅಂದರೆ ಕಾಲಕೂಟ ವಿಷಂಪಿತ್ವ ಸ್ವಸ್ತಿಮಾನ್ ಗಂತುಮಿಚ್ಛಸಿ. ಕಾಲಕೂಟವನ್ನು ಕುಡಿದು ಆರೋಗ್ಯವಾಗಿರಬೇಕು ಅಂತ ಅಂದುಕೊಂಡಿದ್ದೀಯಾ. ಅವಸಜ್ಜ ಶಿಲಾಂ ಕಂಠೆ ಸಮುದ್ರಂ ತರ್ತುಮಿಚ್ಛಸಿ. ಕೊರಳಿಗೆ ಬಂಡೆ ಕಟ್ಟಿಕೊಂಡು ಸಮುದ್ರವನ್ನು ಈಜಿ ದಾಟಬೇಕು ಅನ್ನುವಂತೆ ಕಾಣಿಸ್ತೀಯಾ. ಹಾಗಾಗಿ ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ವಸ್ತ್ರೇಣ ಹರ್ತುಮಿಚ್ಛಸಿ. ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಳ್ಬೇಕು ಅಂತ ನೋಡ್ತಾ ಇದೀಯಾ, ಅದು ಖಂಡಿತ ಆಗೋದಿಲ್ಲ. ರಾಮಸ್ಯ ಸದೃಶೀಂ ಭಾರ್ಯಾಂ ಯೋಧಿಗಂತುಂ ತ್ವಮಿಚ್ಛಸಿ. ರಾಮನ ಯೋಗ್ಯಳಾದ ಪತ್ನಿಯನ್ನು ಕೆಣಕೋದಿಕ್ಕೆ ಹೋದಿಯಲ್ಲ. ಈ ಸವಾಲು ರಾವಣನಿಗೆ ಬಂದೇ ಇರಲಿಲ್ಲ. ಎಂತೆಂಥ ಸ್ತ್ರೀಯರನ್ನು ಅವನು ಕೆಣಕಿದಾಗಲೂ ಅವರು ನಯದಿಂದಲೋ ಭಯದಿಂದಲೋ ಲೋಭದಿಂದಲೋ ಆಕರ್ಷಿತರಾಗಿ ಬಂದಿದ್ದರು. ಆದರೆ ಇವಳು ಹಾಗೆ ಆಗಲೇ ಇಲ್ಲವಲ್ಲ, ಅದು ಬಹಳ ದೊಡ್ಡ ಆಶ್ಚರ್ಯ.
ಅವಳು ಮಾಣ್ ಆಡದಿರ ಅಸಹ್ಯಮಂ ನಿಶಾಚರ ಕುಲೇಶ್ವರ ಸೊಲ್ಲದಿರ ಧರ್ಮಮಂ ಕೋಣಪ ಕುಲಕುಠಾರ ಸ್ವಾನ ಮೈರಾವತಕ್ಕೆ ಮಲೆವೋಲೆನ್ನ ಮನದನ್ನಂಗೆ ಕರುಪುತಿಹೆ ನೀನ್ ಲೇಪಿಸಿದ ಜೇನಿನಾಸೆಗೆ ಅಸಿಧಾರೆಯಂ ನೆಕ್ಕಲೆಳೆಸುತ್ತಿಹೆ ಕಾಮಿಸಿದೆ ನರಿ ಕೇಸರಿಯ ಪೆಣ್ಗೆ ನವಿಲಿನ ಸಂಘ ಕೆಳಸುತ್ತಿದೆ ಹದ್ದು ಪೊನ್ನೆನ್ನ ಮನದನ್ನನೈ ನೀನು ಕರ್ಬುನಂ ಶ್ರೀಗಂಧದ ಅನುಲೇಪನಕ್ಕೆಣೆ ರಘುಧ್ವಂ ಹೊಲೆ ಗೆಸರಿಗೆ ಎಳೆ ನೀನ್. ವಾಲ್ಮೀಕಿಯ ಮಾತುಗಳನ್ನೇ ಎಷ್ಟು ತೆಗೆದುಕೊಂಡಿದ್ದಾರೆ ಕುವೆಂಪು ಅವರು ಅಂತ. ತುಂಬ ಜನ ರಾಮಾಯಣ ದರ್ಶನವನ್ನ ಆದ್ಯಂತ ಪಂಕ್ತಿ ಪಂಕ್ತಿಯಾಗಿ ಹೋಲಿಸಿ ಅಧ್ಯಯನ ಮಾಡುವ ಕೆಲಸ ನಡೆಸಿದ್ರೆ ಇವರು ಎಷ್ಟು ವಾಲ್ಮೀಕಿಯ ಒಂದು ಸ್ವಾರಸ್ಯವನ್ನ ತಮ್ಮಲ್ಲಿ ಸೆರೆ ಹಿಡಿದಿದ್ದಾರೆ, ಚೆನ್ನಾಗಿ ಅದನ್ನು ಮುಂದುವರಿಸುವ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಅದೇ ಉಪಮೆಗಳೆಲ್ಲ ಬರುವಂತಹದ್ದು ನೋಡೋದ್ವಲ್ಲ. ಹಸಿಧಾರೆಗೆ ಖಡ್ಗಧಾರೆಗೆ ಅಂಟಿಕೊಂಡಂತಹ ಜೇನನ್ನ ನೆಕ್ಕುವ ಪ್ರಯತ್ನ ಮಾಡುವುದು, ಈ ರೀತಿಯಾದದ್ದೆಲ್ಲ. ಅದಕ್ಕೆ ರಾವಣ ತನ್ನ ಪರಾಕ್ರಮವನ್ನ ತನ್ನ ಶೌರ್ಯವನ್ನ ಅಬ್ಬರದಿಂದ ಹೇಳಿಕೊಳ್ಳಲು ಆರಂಭ ಮಾಡ್ತಾನೆ. ಇದು ರಾವಣ ವಿಕಥನಂ ಅಂತ. ವಿಕಥನ ಅಂದ್ರೆ ಯಾವುದು ಬೋಸ್ಟಿಂಗ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಜಂಬ ಹೊಡೆಯುವಂಥದ್ದು. ಅವನು ಹೇಳ್ತಾನೆ, ಭ್ರಾತ ವೈಶ್ರವಣಸ್ಯಾಹಂ ಸಾಪತ್ನ್ಯೋ ವಲವರ್ಣಿನಿ ರಾವಣೋ ನಾಮ ಭದ್ರಂತೆ ದಶಗ್ರೀವ ಪ್ರತಾಪವಾನ್. ನಾನು ಕುಬೇರನ ಸೋದರ ಅಂತ, ಅಣ್ಣನ ಒದ್ದು ಓಡಿಸಿದವನು ಅಂಥವನು ತಮ್ಮ ಅಂತ ಹೇಳ್ಕೊಳ್ತಾನೆ. ಇದು ಹೇಗೆ ಸಾಧ್ಯವಾಗುತ್ತೆ? ಕೆಲವರು ಇಂಥದ್ದು ಯಾವುದೋ ಒಂದು ಅವಾರ್ಡನ್ನು ರಿಜೆಕ್ಟ್ ಮಾಡಿದ್ದೀವಿ, ರಿಜೆಕ್ಟೆಡ್ ಪದ್ಮಶ್ರೀ ಅಂತ ಬಯೋಡೇಟಾದಲ್ಲಿ ಹಾಕೋತಾರೆ. ಅದು ಎಂಥ ಅವಿವೇಕ! ರಿಜೆಕ್ಟ್ ಮಾಡಿದ ಮೇಲೆ ಮನಸಾ ಸ್ಮರಣೆಯನ್ನು ಮಾಡಬಾರದಲ್ವ? ಹಾಗೆ ಇವನು ಕೂಡ ಅಣ್ಣನಿಗೆ ದ್ರೋಹ ಮಾಡಿದವನು ಇಂಥವನು ತಮ್ಮ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಏನಾದರೂ ಅರ್ಹತೆ ಇರುತ್ತೀಯಾ? ಇಲ್ಲ. ಯಸ್ಯ ದೇವ ಸಗಂಧರ್ವ ಪಿಶಾಚ ಪತಗೋರಗ ವಿದ್ರವಂತಿ ಭಯಾದ್ಭೀತ ಮೃತ್ಯೋರಿವ ಸದಾ ಪ್ರಜಾ. ಯಾರಿಗೆ ಪಿಶಾಚ ಪತಗ ಅಂದ್ರೆ ಗರುಡಾದಿ ಪಕ್ಷಿಗಳು, ಉರಗ ಸರ್ಪಾದಿಗಳು ಎಲ್ಲ ಭಯದಿಂದ ನಡುಗುತ್ತಾರೋ, ಮೃತ್ಯುವಿಗೆ ಹೇಗೆ ಹೆದರ್ತಾರೋ ಹಾಗೆ ಆ ರೀತಿಯಾದಂಥವನು ನಾನು ಅಂತೆಲ್ಲ ಹೇಳಿಬಿಟ್ಟು ಕೈಲಾಸ ಪರ್ವತವನ್ನ ನಾನು ಅಂಗೈಯಲ್ಲಿ ಎತ್ತಿ ಚೆಂಡಿನಂತೆ ಕುಣಿಸಾಡಿದವನು ನಾನು, ಕುಬೇರನ ಪುಷ್ಪಕ ವಿಮಾನವನ್ನ ಕಾಮಗಮನವಾದದ್ದನ್ನು ಅಪಹರಣ ಮಾಡಿದಂಥವನು ಅಂತೆಲ್ಲ ಹೇಳಿಕೊಳ್ತಾ ಬರ್ತಾನೆ. ಮತ್ತೆ ಹೇಳ್ತಾನೆ, ಯತ್ರ ತಿಷ್ಠಾಮ್ಯಹಂ ತತ್ರ ಮಾರುತೋ ವಾತಿ ಶಂಕಿತ. ನಾನು ನಿಂತ ಜಾಗದಲ್ಲಿ ಗಾಳಿ ಭಯಭಕ್ತಿಯಿಂದ ಬೀಸುತ್ತಾನೆ. ತೀವ್ರಾಂಶು ಶಿಶಿರಾಂಶುಚ್ಚ ಭಯಾತ್ ಸಂಪದ್ಯತೆ ರವಿ. ಸೂರ್ಯ ಚಂದ್ರನಾಗ್ತಾನೆ. ಆ ರೀತಿಯಾದದ್ದು ನನ್ನ ಪರಾಕ್ರಮ. ಅಂತ ನನ್ನನ್ನು ನೀನು ಯಾತಕ್ಕೆ ಒಪ್ಪೋದಿಲ್ಲ ಅಂತ ಕೇಳ್ತಾನೆ. ಕಡೆಗೆ ಲಂಕೆಯ ವೈಭವವನ್ನು ಹೇಳ್ತಾನೆ. ಅಲ್ಲಿ ಏನೇನೆಲ್ಲ ಇದೆ. ಪ್ರಾಕಾರೇಣ ಪರಿಕ್ಷಿಪ್ತ ಪಾಂಡರೇನ ವಿರಾಜಿತ ಹೇಮ ಕಕ್ಷಾಪುರಿ ರಮ್ಯ ವೈಢೂರ್ಯಮಯ ತೋರಣ. ವೈಢೂರ್ಯದ ತೋರಣ ಅದಕ್ಕೆ ಇದೆ, ಬಂಗಾರದ ಕೋಟೆ ಅದಕ್ಕೆ ಉಂಟು. ಹಸ್ತೇಶ್ವರಥ ಸಂಬಾಧ ತೂರ್ಯನಾದ ವಿನಾದಿತ ಸರ್ವಕಾಲ ಫಲೈರ್ ವೃಕ್ಷೈ ಸಂಕುಲೋದ್ಯಾನ ಶೋಭಿತ. ಲಂಕೆಯಲ್ಲಿ ಎಲ್ಲ ಕಾಲದ ಹಣ್ಣು ಹೂಗಳು ಸಿಗುತ್ತೆ ಅಂತ. ಅಮೆರಿಕದಲ್ಲಿ ನಾನು ಕಂಡ ಒಂದು ಆಶ್ಚರ್ಯ, ಸುಮಾರು ಎಲ್ಲ ಬಗೆಯ ಹಣ್ಣುಗಳು ಕಾಣಿಸ್ತಾ ಇದ್ದಿದ್ದು. ಮಾವಿನ ಹಣ್ಣು ಸಿಗ್ತಾ ಇತ್ತು, ಬಾಳೆಹಣ್ಣು ಸಿಗ್ತಾ ಇತ್ತು, ಬೇರೆ ಹಣ್ಣುಗಳು ಸಿಗ್ತಾ ಇದ್ವು. ನೋಡೋದಕ್ಕೆ ಸುಗಾತ್ರವಾಗಿ ಸುವರ್ಣಿಲವಾಗಿ ಕಣ್ಣು ತುಂಬುವ ಹಾಗಿತ್ತು. ಆದರೆ ಮೂಗು ನಾಲಿಗೆಗೆ ಮಾತ್ರ ಏನೂ ರುಚಿ ಕಾಣ್ತಾ ಇರಲಿಲ್ಲ. ಯಾವುದ್ರೊಳಗೂ ಅಂತ ಪರಿಮಳ ಇರಲಿಲ್ಲ. ಮರದಂಗಿ ಬೆಳೆದಿರುವ ಕೊತ್ತಂಬರಿ ಅದನ್ನು ಹಿಂಡು ಮೂಗಿಗೆ ಹಾಕ್ಕೊಂಡ್ರೂ ರಸದಲ್ಲಿ ಪರಿಮಳ ಇಲ್ಲ. ಹಾಗೆ ಅಲ್ಲಿಯ ಒಂದು ಬಾಳೆಹಣ್ಣಾಗಲಿ, ಕಿತ್ತಲೆ ಅಂತ ಅನ್ನೋದು, ಕಿತ್ತಲೆ ಹಣ್ಣಂತೂ ಅದು ಅತ್ಲಾಗೆ ಮೂಸಂಬಿಯೂ ಅಲ್ಲ ಕಿತ್ತಲೆಯೂ ಅಲ್ಲ, ಒಂದು ಹೆಸರುಗತ್ತೆ ಜಾತಿ, ಕುದುರೆಯೂ ಅಲ್ಲದ ಕತ್ತೆಯೂ ಅಲ್ಲದ ಜಾತಿಯಾಗಿ ಕಾಣಿಸ್ತಿತ್ತು. ನಮ್ಮ ಸಣ್ಣ ಸಣ್ಣ ಕಿತ್ತಲೆ ಹಣ್ಣುಗಳಲ್ಲಿ ಇರುವಂತಹ ರುಚಿಯಾಗಲಿ ಪರಿಮಳವಾಗಲಿ ಕಂಡು ಬರಲಿಲ್ಲ. ಹಾಗೆ ಬಾಳೆಹಣ್ಣು ಕೂಡ ಅಷ್ಟೇ, ನಮ್ಮ ಈ ಏಲಕ್ಕಿ ಬಾಳೆಯಲ್ಲಿರುವಂತಹ ಒಂದು ಪರಿಮಳ ರುಚಿ ಕಾಣಸಿಗಲಿಲ್ಲ. ಅದೇ ಬಂಗಾರದ ಬಣ್ಣದಲ್ಲಿ ದೊಡ್ಡ ದೊಡ್ಡದಾಗಿ ಒಂದೊಂದು ಸೌತೆಕಾಯಿ ಗಾತ್ರದಲ್ಲಿ ದೇದೀಪ್ಯಮಾನವಾಗಿ ಇರ್ತಾ ಇತ್ತು. ಎಲ್ಲ ಕೇವಲ ಕಣ್ಣಿಗಷ್ಟೇ ಹೊರತು ನಾಲಿಗೆಗೆ ಮೂಗಿಗೆ ಅಲ್ಲ ಅನ್ನುವಂತೆ ಇತ್ತು. ಹಾಗೆ ಇವನು ಕೂಡ ಲಂಕೆ ಸರ್ವಕಾಲ ಫಲೈರ್ ವೃಕ್ಷೈ ಸಂಕುಲೋದ್ಯಾನ ಶೋಭಿತ ಅಂತಂತಾನೆ. ಅವ್ರು ಹೇಳ್ತಾರೆ, ನಮಗೆ ಎಲ್ಲ ಕಾಲದಲ್ಲಿ ಗ್ವಾಟೆಮಾಲಾಯಿಂದ ಬರುತ್ತೆ, ಬ್ರೆಜಿಲ್ ಬರುತ್ತೆ, ಆಫ್ರಿಕಾದಿಂದ ಬರುತ್ತೆ, ಇಂಡಿಯಾದಿಂದ ಬರುತ್ತೆ, ಎಲ್ಲೆಲ್ಲಿಂದಲೂ ಬರುತ್ತವೆ ತರಕಾರಿಗಳು, ಎಲ್ಲ ಬರುತ್ತವೆ. ಆದರೆ ಯಾವುದಕ್ಕೂ ಸಹಜ ಸ್ವಭಾವ ಇಲ್ಲ ಅಂತ. ಈಗ ಇಲ್ಲಿಯೂ ಆ ಥರದ್ದೆಲ್ಲ ಬೇಕಾದಂತೆ ಬಂದಿವೆಯಲ್ಲ. ಅದೇ ಥರದ ದಪ್ಪಗೆ ತಲೆಗಾತ್ರದ ಟೊಮೆಟೊಗಳು, ಅದು ಮಾತ್ರವಲ್ಲ ಆನೆ ತಲೆ ಗಾತ್ರದ ದೊಣ್ಣೆ ಮೆಣಸಿನಕಾಯಿಗಳು ಸಿಗುತ್ತವೆ. ಏನೂ ಗೊತ್ತಾಗೋದಿಲ್ಲ. ಅವರೇ ಕಾಳಂತೂ ಮೂವೊಳಗೆ ನುಗ್ಗಿಸ್ಕೊಂಡ್ರು ಆ ಕಾಳನ್ನ ಸೊಗಡು ವಾಸನೆ ಸೊನೆ ಸಿಗುವಂಥದ್ದಲ್ಲ, ಹಾಗಾಗಿಬಿಟ್ಟಿದೆ. ಕರಿಬೇವಿನ ಸೊಪ್ಪು ಹಾಗೆ, ಬೇವಿನ ಸೊಪ್ಪಿಗೂ ಕರಿಬೇವಿನ ಸೊಪ್ಪಿಗೂ ವ್ಯತ್ಯಾಸ ಗೊತ್ತಿಲ್ಲದಂತೆ ಕಾಣಿಸುತ್ತೆ. ಸಮೃದ್ಧವಾಗಿ ಸಿಗುತ್ತವೆ, ಎಲ್ಲವೂ ಸಿಗುತ್ತವೆ. ಶಿಶಿರ ಋತುವಿನಲ್ಲೂ ಕೂಡ ಮಲ್ಲಿಗೆ ಸಿಗುತ್ತೆ, ಯಾರು ಇಲ್ಲ ಅಂತಂದ್ರು.
ಆದರೆ ಅವುಗಳ ಸಹಜ ಸೌರಭ್ಯ, ಸಹಜ ಮಾಧುರ್ಯ ಇಲ್ಲದಂತೆ ಆಗಿದೆ. ಇದು ರಾವಣನ ಲಂಕಾ ವೈಭವ. ಲಂಕಾ ವೈಭವ ನನಗೆ ಸುಂದರಕಾಂಡದಲ್ಲಿ ಇನ್ನೂ ವಿಸ್ತಾರವಾಗಿ ವಿಶೇಷವಾಗಿ ಬರುತ್ತದೆ, ಅಲ್ಲಿ ತಾವೆಲ್ಲ ಕಾಣಬಹುದು. ಲಂಕೆಯ ವೈಭವ ಪ್ರಾಕೃತ ವೈಭವ, ಒಂದು ರೀತಿ ಅದು ಜಘನ್ಯ ವೈಭವ, ಹೀನವಾದ ವೈಭವ, ಎಲ್ಲವನ್ನ ಹೊಡೆದು ಬಡಿದು ಬಾಯಿಗೆ ಹಾಕ್ಕೊಂಡಿರ್ತಕ್ಕಂಥದ್ದು. ಈಗ ಇಂಗ್ಲೆಂಡಿನ ಮ್ಯೂಸಿಯಂಗಳಲ್ಲಿ ಕಾಣಿಸುವಂಥದ್ದೇನು, ಅವರ ದೇಶದ ಕಲಾಕೃತಿ ಯಾವುದೂ ಇಲ್ಲ, ಅಲ್ಲಿ ಒಬ್ಬ ಶಿಲ್ಪಿಯೂ ಅದ್ಭುತವಾದದ್ದನ್ನು ಮಾಡಿದ್ದೂ ಇಲ್ಲ. ಅವರಿಗೆ ಕಾಲನೀಸ್ ಅಂತ ಯಾವ್ಯಾವ್ದಿದ್ವು, ಈಜಿಪ್ಟ್ನಿಂದ ಕಿತ್ಕೊಂಡು ಬಂದದ್ದು, ಇಂಡಿಯಾದಿಂದ ಕಿತ್ಕೊಂಡು ಬಂದದ್ದು, ಇಂಡೋನೇಷ್ಯಾದಿಂದ ಕಿತ್ಕೊಂಡು ಬಂದಿದ್ದು, ಮಾರಿಷಸ್ ಇಂದ, ಮಲೇಷಿಯಾದಿಂದ, ಇನ್ಯಾವುದೋ ಸೌತ್ ಆಫ್ರಿಕಾದಿಂದ, ಆಸ್ಟ್ರೇಲಿಯಾದಿಂದ ತೆಗೆದುಕೊಂಡು ಬಂದದ್ದು, ಇಂಥವನ್ನೇ ಎಲ್ಲ ಕಡೆ ಎಕ್ಸಿಬಿಟ್ ಮಾಡುವಂಥದ್ದು. ಅದು ಇಟ್ಕೊಂಡಿದ್ದಾರೆ, ನಾವು ಅದನ್ನು ಕಳ್ಕೊಂಡಿದ್ದೀವಿ ಅಂತ ಅನ್ನೋದು ಬೇರೆ ತಥ್ಯ. ಆದರೆ ಅವರದು ಅಂತ ಅನ್ನೋದು ಏನಿದೆ, ಏನು ವಿಶೇಷವಾಗಿಲ್ಲ, ಇಟ್ಟಿದ್ದಾರೆ ಅನ್ನೋದು ಸರಿ. ಆದರೆ ರಾವಣಾಸುರ ಆ ರೀತಿಯಾಗಿ ಮಾಡುವಂಥವನು ಮಾತ್ರವಲ್ಲ, ಅದಷ್ಟು ತನ್ನ ಪರಾಕ್ರಮ ಅಂತ ಹೆಮ್ಮೆ ಪಡುವಂಥದ್ದು. ಯಾವ್ದ್ಯಾವ್ದು ಎಲ್ಲ ಕಡೆಯಲ್ಲಿಯೂ ಇದೆ, ಅದನ್ನೆಲ್ಲ ದೋಚ್ಕೊಂಡು ಬಂದು ಇಟ್ಕೊಳ್ಳೋದೊಂದು ದೊಡ್ಡ ವಿಶೇಷವ? ಅದು ಖಂಡಿತ ವಿಶೇಷವಲ್ಲ. ಹದ್ದನ್ನು ಬಡಿದು ಹಾವಿಗೆ ಹಾಕೋದು, ಅಗಸರವನ್ನ ಕತ್ತೆ ದೊಂಬರವನ್ನು ದಾನ ಮಾಡುವುದು ಅಂತೆಲ್ಲ ಕೇಳಿದ್ದೀವಿ, ಆ ಗಾದಿಯಂತೆ ಆಗುತ್ತೆ. ರಾವಣಾಸುರ ಆ ಥರ ಮಾಡಿಕೊಂಡಿದ್ದು. ಆ ಲಂಕೆ ಕುಬೇರನಿಂದ ಕಿತ್ಕೊಂಡಿದ್ದು. ಆ ಲಂಕೆ ಮೊದಲು ರಾಕ್ಷಸರ ನಿರ್ಮಾಣ ಮಾಡಿದ್ದಂತೆ. ಆ ರಾಕ್ಷಸರಿಗೆ ಕೊಟ್ನ? ಇಲ್ಲ, ಅದೂ ಇಲ್ಲ. ತನ್ನ ಮಾತೃಕುಲದವರೆಗೂ ಕೊಡಲಿಲ್ಲ ಅದನ್ನ. ಅದು ಖಾಲಿ ಆಗಿಬಿಟ್ಟಿತ್ತು. ವಿಷ್ಣುವಿನ ಆಕ್ರಮಣದ ಕಾರಣವಾಗಿ ರಾಕ್ಷಸರೆಲ್ಲರೂ ಕೂಡ ಪಾತಾಳ ಲೋಕವನ್ನು ಸೇರ್ಕೊಂಡು ಬಿಟ್ಟಿದ್ರು. ಖಾಲಿಯಾಗಿದ್ದ ಜಾಗದಲ್ಲಿ ಲಂಕೇಶ್ವರನಾಗಿ ವೈಶ್ರವಣ ಬಂದ ಅಂತ ಉತ್ತರಕಾಂಡದಲ್ಲಿ ಬರುತ್ತೆ. ಅವನನ್ನು ಓಡಿಸಿ ತಾನು ಆಕ್ಯುಪೈ ಮಾಡಿಕೊಂಡ, ಅವನ ವಿಮಾನವನ್ನು ತೆಗೆದುಕೊಂಡ, ಎಲ್ಲೆಲ್ಲಿ ಇರುವಂತಹ ಉತ್ತಮ ಸಾಮಗ್ರಿಗಳನ್ನೆಲ್ಲ ತಂದು ತನ್ನಲ್ಲಿ ತುಂಬಿಸಿಕೊಂಡ. ಆದರೆ ಆ ಉತ್ತಮ ಸಾಮಗ್ರಿಯನ್ನು ನಿರ್ಮಾಣ ಮಾಡುವಂಥವರನ್ನ, ಆ ಉತ್ತಮ ಸಾಮಗ್ರಿಯ ಸಂಸ್ಕಾರಕ್ಕೆ ತಕ್ಕಂತೆ ಶ್ರುತಿಯಾದವ್ರನ್ನ ನಿರ್ಮಿಸುವಲ್ಲಿ ಸೋತ. ಪುಷ್ಪಕ ವಿಮಾನದಲ್ಲಿ ಹಾರಬಲ ಶಕ್ತಿಯನ್ನು ಪಡೆದ, ಆದರೆ ಪುಷ್ಪಕ ವಿಮಾನದ ಪಥವಾದ ಹಂಸಮಾರ್ಗ ಅಂತ ಯಾವುದಿದೆ, ಆ ಹಂಸಮಾರ್ಗದ ಅಂತರಂಗವನ್ನ, ಮನಃಶುದ್ಧಿಯನ್ನು ಪಡ್ಕೊಳ್ಳಿಲ್ಲ. ಅಷ್ಟು ಮಾತ್ರವಲ್ಲ, ಅಶೋಕವನವನ್ನು ನಿರ್ಮಾಣ ಮಾಡಿದ. ಆ ಅಶೋಕವನದಲ್ಲಿ ಓಡಾಡುವ ಶೋಕ ಇಲ್ಲದ ಒಬ್ಬ ಮಹಿಳೆಯನ್ನೂ ಅವನು ಬದುಕಿನಲ್ಲಿ ಪಡ್ಕೊಳ್ಳಿಲ್ಲ. ಏನು ರಾವಣ ಮಾಡಿದ್ದು, ಇಂಥದ್ದು ಪಡ್ಕೊಂಡಿದ್ದು? ಊರಿಗೆಲ್ಲ ಕೂಡ ಮಾದರಿಯಾಗುವಂಥ ಎಷ್ಟು ಜನ ಇದ್ದಾರೆ ಲಂಕೆಯಲ್ಲಿ, ಒಬ್ಬ ವಿಭೀಷಣ ಬಿಟ್ಟು ಇನ್ಯಾರೂ ಇಲ್ಲ. ರಾವಣನ ಮಗ ಎಂಥ ಒಳ್ಳೆ ಸಂಸ್ಕಾರವಂತ ಅಂತಂದ್ರೆ, ತನ್ನ ತಾಯಿ ಕಣ್ಣೀರಿನಲ್ಲಿ ಕೈ ತೊಳೆದು ಬದುಕ್ತಾ ಇದ್ದಾಳೆ. ಮಂಡೋದರಿ ಅಂತಲೂ ಅವಳನ್ನು ಹೇಳ್ತಾರಲ್ಲ, ಅವಳಿಗೆ ಮತ್ತಷ್ಟು ಸವತೆಯರನ್ನು ತಂದು ಕೂಡಿಸುವ ತಂದೆಯ ಈ ಚಟಕ್ಕೆ ಇವನೂ ಒಬ್ಬ ಪೋಷಕ ದ್ರವ್ಯವಾಗಿದ್ದಾನೆ. ಇನ್ನು ಏನು ಬಂದಿರುವಂಥದ್ದು? ತಾಯಿಗೆ ಗೋಳನ್ನು ಉಂಟು ಮಾಡುವಂಥ ಕೆಲಸ ತಂದೆ ಮಾಡ್ತಾ ಇದ್ದಾನೆ ಅಂದರೆ, ಅದಕ್ಕೆ ಒಂದು ಸ್ವಲ್ಪವಾದರೂ ಅವರಿಬ್ಬರ ನಡುವೆ ಸ್ನೇಹವನ್ನ, ಪ್ರೀತಿಯನ್ನು ಸುಧಾರಿಸುವಂಥ ಕೆಲಸ ಮಾಡದೆ ತಂದೆಯ ಮಾಡಿದ್ದಕ್ಕೆಲ್ಲನೂ ಅವನು ಅಸ್ತು ಅಸ್ತು ಅಂತ ಅನ್ನುವಂಥದ್ದಾದರೆ ಏನು ಬಂತು? ಕುಂಭಕರ್ಣ ಇಂಥ ಲಂಕೆ ವೈಭವದಲ್ಲಿ ಪಡೆದದ್ದೇನು? ನಿದ್ರೆ ಮಾತ್ರ, ಇನ್ಯಾವುದೂ ಅಲ್ಲ. ಶೂರ್ಪಣಖೆ ಇಂಥ ಲಂಕೆಯಲ್ಲಿ ಅವಳಿಗೆ ಸೌಭಾಗ್ಯವೂ ಉಳಿಯಲಿಲ್ಲ, ಶಾಂತಿಯೂ ಉಳಿಯಲಿಲ್ಲ, ಸೌಶಲ್ಯವೂ ಉಳಿಯಲಿಲ್ಲ. ನೋಡಿದಾಗ ಗೊತ್ತಾಗುತ್ತೆ ರಾವಣನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ನೋಡಿ. ತುಂಬಾ ತುಂಬಾ ಕ್ಷೋಭೆಗೊಂಡಿರತಕ್ಕಂತಹ, ಬಹಳ ಬಹಳ ದುಃಖದಲ್ಲಿರುವಂತಹ ಡಿಸ್ಗಸ್ಟೆಡ್ ವೈಫ್, ಬಟ್ ಅನೇಬಲ್ ಟು ಡೂ ಎನಿಥಿಂಗ್, ಆ ಥರದವಳು. ಮತ್ತೆ ಬಹಳ ಔಟ್ಲ ಆಗಿರ್ತಕ್ಕಂಥ ಮಗ. ಇಂದ್ರನನ್ನೇ ಗೆದ್ದಿರಬಹುದು, ತನ್ನ ತಪಸ್ಸಿನಿಂದ ಅದು ಅಲೌಕಿಕವಾದಂಥ ಶಕ್ತಿಗಳನ್ನು ಪಡ್ಕೊಂಡು ನಿಕುಂಬಿಲ ಮೊದಲಾದಂಥ ಕ್ಷೇತ್ರಗಳಲ್ಲಿ ವಾಮಾಚಾರ ಮಾಡಿ ಅದ್ಭುತವಾದ ರಥವನ್ನ, ಕುದುರೆಯನ್ನ, ಆಯುಧಗಳನ್ನು ಪಡೆದುಕೊಂಡು ಮಾಯಾಯುದ್ಧ ಮಾಡೋದ್ರೊಳಗೆ ನಿಸ್ಸೀಮನಾಗಿರಬಹುದು. ಇಂದ್ರನನ್ನ ಗೆದ್ದವನಾದನೇ ಹೊರತು ಇಂದ್ರಿಯವನ್ನ ಗೆದ್ದವನಾಗಲಿಲ್ವಲ್ಲ ಅವನು ಇಂದ್ರಜಿತ್ತು. ತಾಯಿ ತಂದೆಯರ ನೆಮ್ಮದಿಯನ್ನು ಕಾಣಿಸೋಕ್ಕೆ ಆಗಲಿಲ್ಲ ಅಂದ್ರೆ ಇನ್ನಂಥ ಮಗ ಇದ್ದೀಯೇನು ಸತ್ತಿಯೇನು ಪ್ರಯೋಜನ? ಕುಂಭಕರ್ಣ ಅಣ್ಣ ಪೂರ್ಣವಾಗಿ ರಜೋಗುಣದವನಾದರೆ ತಮ್ಮ ತಮೋಗುಣದವನಾದ. ತಂಗಿ ಇದ್ದವಳೊಬ್ಬಳು, ಅವಳ ಗಂಡನ್ನು ಇವನೇ ರಾವಣ ಕೊಂದ ಮೇಲೆ ಅವಳ ಕಣ್ಣೊರೆಸೋದಿಕ್ಕೆ ಇವನು ಒಂದು ಒಳ್ಳೆ ಮದುವೆ ಮಾಡಬಹುದಾಗಿತ್ತು. ಊರೆಲ್ಲ ಹೆಂಗಸರ ಹಿಂದೆ ಹೋದವನು ಒಬ್ಬ ಗಂಡಸ ಹಿಂದೆ ಹೋಗಿ ತನ್ನ ತಂಗಿಗೆ ಸರಿಯಾದಂಥ ಯೋಗ್ಯ ವರ ಅಂತ ಎರಡನೇ ಮದುವೆ ಆದರೂ ಮಾಡಬಹುದಾಗಿತ್ತಲ್ಲ ಈ ಮಹಾನುಭಾವ. ಅದನ್ನೂ ಮಾಡಲಿಲ್ಲ ಅಂತಂದ್ರೆ ರಾವಣನ ಫ್ಯಾಮಿಲಿ ಲೈಫ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ. ಇನ್ನು ಅವನ ಮಂತ್ರಿ ಮಹೋದಯರು ಒಬ್ಬರಿಗಿಂತ ಒಬ್ಬರ ಅವಿವೇಕಿಗಳು, ಒಬ್ಬರಿಗಿಂತ ಒಬ್ಬರ ಅಹಂಕಾರಿಗಳು. ಹಾಗೆ ಕಂಡಾಗ ಎಲ್ಲ ಸಮೃದ್ಧಿ ಇದ್ದರೂ ಕೌಟುಂಬಿಕ ಸಾಮರಸ್ಯ ಇಲ್ಲ, ಅಂತರಂಗದ ಶಾಂತಿ ಇಲ್ಲ ಅಂದರೆ ಆ ಲಂಕೆಯಲ್ಲಿ ಏನು ಬೆಂಕಿ ಮಾತ್ರ ಇರುವಂಥದ್ದಷ್ಟೇ. ಆಮೇಲೆ
ಅವನು ಹೇಳ್ತಾನೆ, ಇಂದ್ರನ ಅಮರಾವತಿ ಹಾಗೆ ಅದಿದೆ. ಭುಂಜಾನ ಮಾನುಷಾನ್ ಭೋಗಾನ್ ದಿವ್ಯಾಂಶ್ಚ ವರವರ್ಣಿನಿ ನ ಸ್ಮರಿಷ್ಯಸಿ ರಾಮಸ್ಯ ಮಾನುಷಸ್ಯ ಗತಾಯುಷಃ. ನೀನು ಮನುಷ್ಯರು ಅನುಭವಿಸಬಹುದಾದಂಥ ದಿವ್ಯ ಭೋಗಗಳನ್ನೆಲ್ಲ ಅನುಭವಿಸಿ ಚೆನ್ನಾಗಿ ಸುಖವಾಗ್ತಾ ಮನುಷ್ಯ ಮಾತ್ರನಾದ ರಾಮನ್ನೇ ಮರೆಯಬಹುದು ಅಂತ. ಮನುಷ್ಯರ ಸುಖವನ್ನು ಅನುಭವಿಸ್ತಾ ಮನುಷ್ಯನಾದ ರಾಮನನ್ನು ಮರೆಯೋದು ಅಂದರೆ ಏನು ಕಾಂಟ್ರಡಿಕ್ಷನ್ನು, ಸಾಧ್ಯ ಇಲ್ಲ. ಸೀತೆಗೇನಾದರೂ ದೇವಶರೀರವನ್ನು ಕೊಡಬಲ್ಲನ? ಈ ರಾವಣ ಬ್ರಹ್ಮನ್ನ ಕೇಳಿ ಎಲ್ಲಾ ವರವನ್ನೂ ಬಯಸ್ದ, ಆದರೆ ಅಮರನಾದನೆ ಅಜರನಾದನೆ ಇಲ್ಲವಲ್ಲ. ಕಾರಣ, ತಾನು ತನ್ನ ಆತ್ಮವನ್ನು ಯಾರು ಅರಿತಾನೆ ಅವನು ಮಾತ್ರ ಅಮೃತತ್ವವನ್ನು ಪಡೆಯಬಲ್ಲ, ಮಿಕ್ಕವರು ಯಾರೂ ಅಲ್ಲ. ಇದು ರಾವಣನಿಗೆ ಗೊತ್ತಿಲ್ಲದ್ದಾಯಿತು. ತೇನ ಕಿಂ ಭ್ರಷ್ಟರಾಜ್ಯೇಣ ರಾಮೇಣ ಗತಚೇತಸ ಕರಿಷ್ಯಸಿ ವಿಶಾಲಾಕ್ಷಿ ತಾಪಸೇನ ತಪಸ್ವಿನ. ವಿಶಾಲಾಕ್ಷಿ ಆ ರಾಮನ್ನ ಕಟ್ಟಿಕೊಂಡು ಏನು, ಅವನು ತಾಪಸ ಅಂದರೆ ಕನಿಕರಕ್ಕೆ ಅರ್ಹವಾದ ಪ್ರಾಣಿ ಅಂತ ಅರ್ಥ ತಾಪಸ ಅನ್ನೋದಕ್ಕೆ. ಹಾಗಾಗಿ ತನ್ನನ್ನು ನೀನು ಅಪೇಕ್ಷಿಸಬೇಕು ಅಂತ ಹೇಳ್ತಾನೆ. ಮತ್ತೆ ಅವನು ಹೇಳ್ತಾನೆ, ಅಂಗುಲ್ಯಾನ ಸಮೋ ರಾಮೋ ಮಮ ಯುದ್ಧೇ ಸ ಮಾನುಷಃ. ನನ್ನ ಒಂದು ಬೆರಳಿಗೂ ಸಮಾನ ಅಲ್ಲ ಅಂತ. ಅಚ್ಚಗನ್ನಡ ಮೊದಲಾದ ದೇಶೀಯ ಭಾಷೆಗಳಲ್ಲಿ ಈ ಇಡಿಯಂ ಕಾಣಿಸುತ್ತೆ, ಅದು ಸಂಸ್ಕೃತದಲ್ಲೂ ಇರತಕ್ಕಂಥದ್ದು. ಆಗ ಸೀತೆಗೆ ಕೋಪ ಬಂತು. ಏವ ಮುಕ್ತಾತು ವೈದೇಹಿ ಕ್ರುದ್ಧ ಸಂರಕ್ತಲೋಚನ ಅಬ್ರವೀತ್ ಪೌರುಷಂ ವಾಕ್ಯಂ ರಹಿತೆ ರಾಕ್ಷಸಾಧಿಪಂ ಕಥಂ ವೈಶ್ರವಣಂ ದೇವಂ ಸರ್ವಭೂತ ನಮಸ್ಕೃತಂ ಭ್ರಾತರಂ ವ್ಯಪದಿಶ್ಯತ್ವಂ ಅಶುಭಂ ಕರ್ತುಮಿಚ್ಛಸಿ. ಅಯ್ಯೋ ನೀಚ ರಾವಣ, ನೀನು ಸರ್ವವಂದ್ಯನಾದಂಥ ಕುಬೇರನಿಗೆ ದಿಕ್ಪಾಲಕನಿಗೆ ಅಪಚಾರ ಮಾಡಿದ್ದೀಯಲ್ಲ, ಅವನನ್ನು ಅಣ್ಣ ಅಂತ ಬೇರೆ ಹೇಳಿಕೊಂಡು ಬಂಧುದ್ರೋಹಿ ಆಗಿದ್ದೀಯ. ಅಪಹೃತ್ಯ ಶಚೀಂ ಭಾರ್ಯಾಂ ಶಕ್ರಮಿಂದ್ರಸ್ಯ ಜೀವಿತಂ ನಚ ರಾಮಸ್ಯ ಭಾರ್ಯಾಂ ಮಾಂ ಅಪಯಾಂತಿ ನ ಜೀವಸಿ. ನೀನು ಇಂದ್ರಪತ್ನಿ ಶಚಿಯನ್ನು ಬೇಕಾದ್ರೂ ಅಪಹರಣ ಮಾಡಿ ಬದುಕಬಹುದು, ಆದರೆ ನನ್ನನ್ನು ಅಪಹರಿಸಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ಷೇಪ ಮಾಡ್ತಾಳೆ. ಆಗ ರಾವಣ ಕೋಪ ಮಾಡಿಕೊಂಡು ಸಮೈಥಿಲೀಂ ಪುನರ್ವಾಕ್ಯಂ ಬಭಾಷೆ ವಾಕ್ಯ ಕೋವಿದ. ಸೀತೆ ಮಾತು ಬೆಳೆಸ್ತಾ ಇರೋದಾದ್ರು ರಾಮಲಕ್ಷ್ಮಣರು ಬಂದಾರು ಅಂತ ಪಾಪ. ಈ ಸಂದರ್ಭದಲ್ಲಿ ಅವಳು ಎಷ್ಟು ಸ್ಥಿಮಿತ ಚಿತ್ತದಿಂದ ಧೀರತೆಯಿಂದ ಇರಬಹುದು ಅಷ್ಟೂ ಇದ್ದಾಳೆ. ಆದರೆ ಯಾವುದೂ ಕೂಡ ರಾವಣನ ಪಾಶವ ಶಕ್ತಿಯನ್ನು ಮೀರಿಸೋದಕ್ಕೆ ಆಗಲಿಲ್ಲ. ಸಮೈಥಿಲೀಂ ಪುನರ್ವಾಕ್ಯಂ ಬಭಾಷೆ ವಾಕ್ಯ ಕೋವಿದ ನೋನ್ಮತ್ತಯ ಶ್ರುತೌ ಮನ್ಯೆ ಮಮ ವೀರ್ಯ ಪರಾಕ್ರಮವು. ನೀನು ಹುಚ್ಚಾಗಿದ್ದೀಯ, ಅದಕ್ಕೆ ನನ್ನ ಶಕ್ತಿ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಉದ್ವಹೇಯಂ ಭುಜಾಭ್ಯಾಂತು ಮೇದಿನಿ ಮಂಬರೇ ಸ್ಥಿತ. ಆಕಾಶದಲ್ಲಿ ನಿಂತು ಭೂಮಿಯನ್ನೇ ಎತ್ತಿ ಬಿಸಾಡಿಬಿಡಬಲ್ಲೆ. ಅಪಿಬೇಯಂ ಸಮುದ್ರಂಚ ಹನ್ಯಾ ಮೃತ್ಯುಂ ರಣೇ ಸ್ಥಿತ. ಸಮುದ್ರವನ್ನೇ ಕುಡಿದು ಬಿಡ್ತೀನಿ, ಮೃತ್ಯುವನ್ನೇ ಕೊಂದು ಬಿಡ್ತೀನಿ. ಅರ್ಕಂ ರುಂಧ್ಯಾಂ ಶರೈಸ್ತೀಕ್ಷ್ಣೈಹಿ ನಿರ್ಭಿಂದ್ಯಾಂ ಹಿ ಮಹೀತಲಂ. ಬಾಣಗಳಿಂದ ಸೂರ್ಯನ್ನೇ ಧ್ವಂಸ ಮಾಡ್ತೀನಿ, ಭೂಮಿಯನ್ನೇ ಪುಡಿ ಮಾಡ್ತೀನಿ ಅಂತ ಹೇಳಿಕೊಂಡು ತನ್ನ ಸನ್ಯಾಸಿ ವೇಷವನ್ನೇ ಬಿಟ್ಟುಬಿಡ್ತಾನೆ. ಆಗ ಸ್ವಂ ಕಾಲರೂಪಾಭಂ ಭೇಜೆ ವೈಶ್ರವಣ ಅನುಜ. ಮೃತ್ಯುವಿನಂತಹ ತನ್ನ ರೂಪವನ್ನು ತಾಳ್ತಾನೆ. 10 ತಲೆ 20 ಕೈಗಳ ರೌದ್ರ ರೂಪ. ಅವನು ಕಪ್ಪು ಮೋಡದ ಹಾಗೆ ನೀಲ ಜೀಮೂತ ಸನ್ನಿಭ, ಕೆಂಪು ಕಣ್ಣುಗಳಿಂದ ಹೊಳೆಯುತ್ತಾ ಇರುವ ಅಲಂಕಾರಗಳನ್ನು ಮಾಡಿಕೊಂಡು ನಿಂತು ಬಿಡ್ತಾನೆ. ಇದು ಕವಿಯ ಕಾವ್ಯ ವರ್ಣನೆ. ರಾವಣನಿಗೆ 10 ತಲೆ ಇತ್ತ 20 ಕೈ ಇತ್ತ ಅಂತ ಪ್ರಶ್ನೆ ಮಾಡುವವರು ರಾಮಾಯಣ ಓದಬಾರದು, ಅವರು ಲಾಜಿಕ್ಕನ್ನು ಓದಬೇಕು. ಆಮೇಲೆ ಈ ರೂಪವನ್ನು ನೋಡಿ ಆದರೂ ಸೀತೆ ಮರುಳಾಗ್ತಾಳ ಅಂತಂದುಕೊಂಡ, ಆಗಲಿಲ್ಲ. ಆಗ ಅಭಿಗಮ್ಯ ಸದುಷ್ಟಾತ್ಮ ರಾಕ್ಷಸ ಕಾಮಮೋಹಿತ ವಾಮೇನ ಸೀತಾಂ ಪದ್ಮಾಕ್ಷಿಂ ಮೂರ್ಧಜೇಶು ಕರೇಣ ಸಹ ಊರ್ವೋಸ್ತು ದಕ್ಷಿಣೇನೇವ ಪರಿಜಗ್ರಾಹ ಪಾಣಿನ. ಎಡಗೈಯಿಂದ ಅವಳ ಜುಟ್ಟನ್ನು ಹಿಡ್ಕೊಂಡು ಬಲಗೈಯಿಂದ ಅವಳ ನಡುವನ್ನು ಬಳಸಿ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ಬಿಟ್ಟ ಅಂತ. ರಥದ ಮೇಲೆ ಎತ್ತಿ ಹಾಕಿಬಿಟ್ಟು ಮಾಯವಾದ. ಅದೇ ಪಿಶಾಚ ಮುಖದ ಕುದುರೆಗಳಿರುವಂತಹ ರಥ ಕಾಮಗಮನ, ಅದನ್ನು ಹತ್ತಿ ಹೋದ ಅಂತನ್ನುವಂಥದ್ದು. ಇಲ್ಲಿ ಕೆಲವು ರಾಮಾಯಣಗಳಲ್ಲಿ ಪುರಾಣ ಅಂತರಗಳಲ್ಲಿ ಸೀತೆಯನ್ನು ಭೂಮಿ ಸಮೇತನಾಗಿ ಎತ್ತುಕೊಂಡು ಹೋದ, ರಾವಣ ಸೀತೆಯನ್ನು ಸ್ಪರ್ಶ ಮಾಡುವುದಕ್ಕೂ ಕ್ಷಮನಾಗಿರಲಿಲ್ಲ ಅನ್ನುವುದು ಬಂದಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆಯಲ್ಲ ಅಂತ. ಟಿವಿಯ ರಾಮಾನಂದ ಸಾಗರ್ ರಾಮಾಯಣದಲ್ಲಿ ಹೀಗೆ ಹೊತ್ತುಕೊಂಡು ಹೋದಂತೆ ತೋರಿಸಿದ್ದಾರೆ. ಅದನ್ನು ಕಂಡು ಎಷ್ಟೋ ಜನ ಪ್ರಶ್ನೆ ಮಾಡಿದ್ರು, ಇದು ಸಾಧುವಲ್ಲ ಅಂತ. ಅದಕ್ಕೆ ಇಷ್ಟೇ, ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಇರುವಂಥದ್ದು. ಮತ್ತು ಸೀತೆ ಅಗ್ನಿ ಪರೀಕ್ಷೆ ಕಾಲದಲ್ಲಿ ಹೇಳ್ತಾಳೆ, ನಾನು ಪರವತಿ, ಅಸಹಾಯಕಳಾಗಿದ್ದಾಗ ಅವನು ಹೀಗೆ ಹೊತ್ತು ಹೋದ, ಅದು ನನ್ನ ದೋಷವಲ್ಲ ಅಂತ. ಅದು ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಏನಂದರೆ ಮನುವೇ ಹೇಳ್ತಾನೆ, ಬಲಾದ್ಭುಕ್ತಂ ಬಲಾತ್ಕೃತಂ
ಯಾವುದು ಬಲವಂತವಾಗಿ ಮಾಡಿಸಲ್ಪಟ್ಟದ್ದು, ಬಲವಂತವಾಗಿ ತಿನ್ನಿಸಲ್ಪಟ್ಟದ್ದು, ಅದು ಮಾಡಿದ್ದಲ್ಲ. ಕೃತಂ ನ ಕೃತಂ ಇತ್ಯೇವ ಅಂತ. ಕಾರಣ ನಮ್ಮ ಇಚ್ಛೆಗೆ ಮೀರಿ ಆಗಿದ್ದು. ಅದರಿಂದಲೇ ನಮ್ಮಲ್ಲಿ ಪ್ರಾಯಶ್ಚಿತ್ತ ಅಂತನ್ನುವುದೆಲ್ಲ ಮಾಡಿಸಿದ್ದಾರೆ. ಯಾರೋ ಒಬ್ಬ ತುಂಬ ಸದಾಚಾರ ಸಂಪನ್ನನಾದಂಥವನನ್ನ ಮತ್ತಾರೋ ತೆಗೆದುಕೊಂಡು ಹೋಗಿ ಅವನನ್ನು ಗೋಮಾಂಸ ಭಕ್ಷಣ ಮಾಡಿಸಿಬಿಟ್ಟಾಗ ಮೂಗು ಹಿಡಿದು ನುಂಗಿಸಿಬಿಟ್ಟ ಮೇಲೆ ಏನು ಗತಿ? ಸಾಯೋದಿಕ್ಕಾಗುತ್ತ್ಯಾ? ಆ ರೀತಿಯಾದ ಪ್ರಾಯಶ್ಚಿತ್ತಗಳನ್ನು ನಮ್ಮಲ್ಲಿ ಹೇಳಿಲ್ಲ. ಬಲವಂತವಾಗಿ ಆದದ್ದಕ್ಕೆ ದೇಹಾಂತ ದಂಡನೆ ಹೇಳಿಲ್ಲ. ಅದಕ್ಕೆ ಕೃಚ್ಛ್ರ, ಪಯೋವ್ರತ ಅಂದರೆ ಕ್ಷೀರವ್ರತ, ಆಮೇಲಿಂದ ಚಾಂದ್ರಾಯಣ ಇತ್ಯಾದಿಗಳನ್ನು ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ತಮ್ಮ ಕೈಮೀರಿ ಆದಂಥದ್ದು ಅದನ್ನು ಮನ್ವಾದಿ ಸ್ಮೃತಿಕಾರರೆಲ್ಲ ಅಂಗೀಕರಿಸಿದ್ದಾರೆ. ಅದೇ ರೀತಿ ಸೀತೆಯೂ ಕೂಡ ಬಲವಂತವಾಗಿ ರಾವಣನಿಂದ ಸೆಳೆದೊಯ್ಯಲ್ಪಟ್ಟಾಗ ಇಂಥದ್ದಾಗಿತ್ತು ಅನ್ನೋದನ್ನು ಒಪ್ಪಿಕೊಳ್ಳೋದ್ರೊಳಗೆ ಒಂದು ಸ್ವಾರಸ್ಯ ಇದೆ. ಮತ್ತೆ ನಮ್ಮಂಥವರಿಗೆ ಕಷ್ಟ ಬಂದಾಗ ನಾವು ಪ್ರತಿರೋಧ ಮಾಡೋಕ್ಕಾಗೋದಿಲ್ಲ. ನಾವು ದುರ್ಬಲರಾಗಿದ್ದೀವಿ ದೇಹದಿಂದ, ಆದರೆ ಮನಸ್ಸಿನಿಂದ ಅಲ್ಲ. ಸೀತೆಯ ಮನಸ್ಸಿನ ಮೇಲೆ ರಾಮ ಯಾವ ಮೈಲಿಗೆಯನ್ನು ಉಂಟು ಮಾಡೋಕ್ಕಾಗಲಿಲ್ಲ. ಸೀತೆಯ ಮನಸ್ಸನ್ನು ಅವನು ಸ್ಪರ್ಶ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವಳ ಮುಡಿಯನ್ನು ಸ್ಪರ್ಶಿಸಿರ್ಬೋದು, ಅವಳ ನಡುವನ್ನು ಸ್ಪರ್ಶಿಸಿರ್ಬೋದು, ಅವಳ ಅಡಿಯನ್ನು ಸ್ಪರ್ಶಿಸಿರ್ಬೋದು. ತನ್ನ 10 ತಲೆಗಳನ್ನು ಕಾಲಿನ ಮೇಲೆ ಚಾಚ್ತಾನಲ್ಲ, ಆಗ ಸೀತೆಯ ಕಾಲು ಅವನ ತಲೆಯನ್ನು ಒದ್ದಿರುತ್ತೆ. ಹೀಗೆ ಇರುವಂಥದ್ದನ್ನು ನಾವು ಅಂಗೀಕರಿಸಿದಾಗ ಆಗುವುದೇನೆಂದರೆ, ನಮ್ಮ ಒಂದು ಜೀವನದಲ್ಲಿ ಪರಿಸ್ಥಿತಿಗಳ ಒತ್ತಡದಿಂದ ನಮ್ಮ ದೇಹದ ಮೇಲೆ ಪ್ರತಿಕೂಲವಾದ ಪರಿಣಾಮ ಆದರೂ ನಮ್ಮ ಮನಸ್ಸು ಮೇಲೆ ಆಗದೇ ಇದ್ದಾಗ ಯಾವುದು ಮನಸಾಕೃತಂ ತತ್ಕೃತಂ ಅಂತಲೂ ಸ್ಮೃತಿಕಾರರು ಹೇಳ್ತಾರೆ. ಮನಃಪೂರ್ವಕವಾಗಿ ಮಾಡಿದ್ದು, ಮನಃಪೂರ್ವಕವಾಗಿ ಅಲ್ಲದೆ ಮಾಡಿದ್ದಲ್ಲವೇ ಅಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ನನ್ನ ಮನಸ್ಸು ಶುದ್ಧವಾಗಿದೆ, ನಾನು ಏನಾದರೂ ಅನಾಚಾರ ಮಾಡ್ತೀನಿ ಅಂದರೆ ಅವರವರ ಅಂತಃಸಾಕ್ಷಿಯನ್ನು ಅವರವ್ರು ಕೇಳ್ಕೊಳ್ಬೇಕು. ಆದರೆ ಅಂತಃಸಾಕ್ಷಿ ಅನ್ನೋದನ್ನು ಮುಂದೆ ಇಟ್ಕೊಂಡು ಎಲ್ಲರೂ ಬೂಟಾಟಿಕೆ ಮಾಡಿಯಾರು ಅಂತಲೇ ಧರ್ಮಶಾಸ್ತ್ರಕಾರರು ಆಮೇಲೆ ಸ್ವಲ್ಪ ಕಠೋರವಾಗಬೇಕಾಯಿತು. ಸಾಮಾನ್ಯವಾಗಿ ನೋಡಿ, ಮೊದಲಿಗೆ ಅಂಥ ನಿಯಮಗಳು ಇರೋದಿಲ್ಲ. ಆಮೇಲೆ ಹೆಚ್ಚು ಜನ ಬರ್ತಾ ಹೆಚ್ಚು ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ತಾ ಮತ್ತು ಹೆಚ್ಚು ಕಟ್ಟಲೆ ಹಾಕ್ತಾರೆ. ಮೊದಲಿಗೆ ತಿರುಪತಿಯಲ್ಲ ತುಂಬ ಈಗ ಒಂದು 70 ವರ್ಷಗಳ ಕೆಳಗೆ ಸುಲಭವಾಗಿ ದರ್ಶನ ಆಗ್ತಾ ಇತ್ತಂತೆ. ಟಿಕೆಟು ಇರಲಿಲ್ಲ, ಕ್ಯೂನೂ ಇರಲಿಲ್ಲ. ಸೌಕರ್ಯಗಳು ಜಾಸ್ತಿ ಆಗ್ತಿದ್ದಂತೆ ಜನಗಳು ಹೋಗೋದಕ್ಕೆ ಜಾಸ್ತಿ ಆಯಿತು. ತುಂಬ ವರ್ಷಗಳವರೆಗೂ ಹೌದು, ಹಿಂದೆ ಎಲ್ಲ ಆ ಅನುಕೂಲತೆ ಇತ್ತು. ಹೌದು, ಬಹಳ ಸೊಗಸಾಗಿತ್ತಂತೆ. ನಮ್ಮ ತಂದೆ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಎಲ್ಲಿವರೆಗೂ ಅಂತಂದ್ರೆ, ನಾನೇ ನೋಡಿರುವಂಥದ್ದು ಗರ್ಭಗೃಹದ ಬಾಗಿಲವರೆಗೆ ಧರ್ಮದರ್ಶನ ಎಲ್ಲ ದರ್ಶನಗಳೂ ಹೋಗಿ ನೋಡುವಂತಹದ್ದು. ಈಗ 2 ಬಾಗಿಲಿಂದ ಆಚೆಗೆ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಭಗವಂತ ನಮಗೆ ಮಾಡರ್ನ್ ಟೆಕ್ನಾಲಜಿ ಹೆಚ್ಚಾದಷ್ಟು ದೂರ ಆಗ್ತಾ ಇದ್ದಾನೆ ಅನ್ನೋದ್ರ ಸಂಕೇತವಾಗಿ ತೋರುತ್ತೆ. ಹೀಗೆ ನಿಯಮಗಳನ್ನು ಕೂಡ ಮಾಡಬೇಕಾಗುತ್ತೆ. ಮುಂಚೆ ಎಲ್ಲ ದೊಡ್ಡ ನಾಯಕರುಗಳು ಓಪನ್ ಜೀಪ್ನಲ್ಲಿ ಜನ ನಿಬಿಡವಾದಂತಹ ಸಂದರ್ಭಗಳಲ್ಲಿ ಬಂದು ಓಡಾಡ್ತಾ ಇದ್ರು. ಈಗ ಅವರುಗಳೇ ಅಪರಾಧಿಗಳು ಅನ್ನುವಂತೆ ಅವರ ಸುತ್ತುವರೆದ ಬಿಚ್ಚುಗತ್ತಿಯ ಅಲ್ಲ, ಮಷಿನ್ ಗನ್ಗಳನ್ನು AK-47 ಇಟ್ಕೊಂಡಿರ್ತಕ್ಕಂಥ ಬಾಡಿ ಗಾರ್ಡ್ಗಳು, Z ಆರ್ಡರ್ ಪ್ರೊಟೆಕ್ಷನ್ನು, ಈ ಥರದ್ದೆಲ್ಲ ಇರುತ್ತವೆ. ಹಾಗೆ ಧರ್ಮಶಾಸ್ತ್ರಗಳಲ್ಲಿ ಆಮೇಲೆ ಕಠೋರವಾದಂಥ ನಿಯಮಗಳು ಆರಂಭವಾದವು. ಆ ಕಾಲದಲ್ಲಿ ರಚಿತವಾದಂತಹ ಪುರಾಣಗಳಾಗಲಿ ರಾಮಾಯಣಾದಿಗಳಾಗಲಿ, ಅಂದರೆ ಬೇರೆ ರಾಮಾಯಣದ ವರ್ಷನ್ಸ್, ಅವುಗಳಲ್ಲಿ ಸೀತೆಯನ್ನು ರಾಮ ಮುಟ್ಟಿದರೆ ಮತ್ತೊಂದು ತೊಡಕಾದೀತು ಅನ್ನುವುದಕ್ಕೆ ಈ ರೀತಿಯಾದ ಕಲ್ಪನೆಗಳನ್ನು ಮಾಡ್ತಾ ಬಂದರು ಅಂತ ಅನ್ಸುತ್ತೆ. ಇರಲಿ, ಅದು ಯಾವ ರೀತಿಯಿಂದಲೂ ಸೀತೆಯ ಚಾರಿತ್ರ್ಯ ಪ್ರಶ್ನೆಗೆ ಕಾರಣವಾಗುವುದಿಲ್ಲ. ಅಸಹಾಯಕತೆ ದೋಷವಲ್ಲ. ಆಗ ಅವಳು ತುಂಬ ದುಃಖ ಪಡ್ತಾಳೆ. ಹಾ ಲಕ್ಷ್ಮಣ ಮಹಾಬಾಹು ಗುರುಚಿತ್ತ ಪ್ರಸಾದಕ ಹ್ರಿಯಮಾಣಾಂ ನಜಾನೀಶೆ ರಕ್ಷಣ ರಕ್ಷಸ ಮಾಂ ಅಮರ್ಷಿತ ಜೀವಿತಂ ಸುಖಮರ್ಥಾಂಶ್ಚ ಧರ್ಮಹೇತೋ ಪರಿತ್ಯಜನ್ ಹ್ರಿಯಮಾಣಾಂ ಅಧರ್ಮೇಣ ಮಾಮ್ರಾಘವನ ಪಶ್ಯಸಿ. ಅಯ್ಯೋ ಲಕ್ಷ್ಮಣ, ಅಣ್ಣನನ್ನ ಆರಾಧಿಸುವುದರೊಳಗೆ ಬದುಕನ್ನು ಕಳೆದಂಥವನೇ, ನಾನು ಹೀಗೆ ಅಪಹೃತಳಾಗ್ತಾ ಇದ್ದೀನಿ. ಅಯ್ಯೋ ಭಗವಂತ, ಯಾರೂ ನನ್ನನ್ನು ಕಾಪಾಡ್ತಿಲ್ವೇ? ಅಣ್ಣನ ಮಾತಂತೆ ನೀನು ನಡೆದೆ, ನಾನು ತಪ್ಪು ಮಾಡಿದನಲ್ವಾ? ನಿನ್ನನ್ನು ಹೋಗುವುದಕ್ಕೆ ನಾನೇ ಕೆರಳಿಸಿ ಕಳಿಸಿಬಿಟ್ನಲ್ಲ ಅನ್ನುವಂಥ ಪಶ್ಚಾತ್ತಾಪ ಧ್ವನಿಯಲ್ಲಿ ಉಂಟು. ಅದೇ ರೀತಿಯಲ್ಲಿ ರಾಮನನ್ನು ಬೇಡ್ಕೋತಾಳೆ. ಎಳೆದುಕೊಂಡು ದರದರನೆ ಹೋಗ್ತಾನೆ. ಆಕಾಶದಲ್ಲಿ ವ್ಯೋಮ ಮಾರ್ಗದಲ್ಲಿ ಆ ರಥವನ್ನು ಕೊಂಡೊಯ್ತಾನೆ. ಈಗ ನೋಡಿ, ಆ ದುಃಖದ ಸಂದರ್ಭದಲ್ಲಿ ಕೈಕೇಯಿನ ಒಂದು ಮಾತು ಬೈತಾಳೆ. ಹಂತೇದ ನಿಮ್ ಸಕಾಮಾಸ್ತು ಕೈಕೇಯಿ ಸಾಬಾಂಧವೈಹಿ. ಈಗ ಕೈಕೇಯಿ ತನ್ನ ನಂಟರಿಷ್ಟರ ಜೊತೆ ಸಂತೋಷವಾಗಿರ್ಬೋದಲ್ಲ ಅಂತ. ಅಂದರೆ
ಮಾನವ ಸಹಜವಾಗಿ ತುಂಬ ದುಃಖ ಆದಾಗ ಇದಕ್ಕೆ ಮೂಲ ಕಾರಣ ನಾವು ಕಾಡಿಗೆ ಬಂದಿದ್ದು. ನಾವು ಕಾಡಿಗೆ ಬರೋಕ್ಕೆ ಮೂಲ ಕಾರಣ ಕೈಕೇಯಿ. ಅದು ಹೋಗಲ್ಲ, ಇದು ಬಿಡುತ್ತೆ, ಏನು ಮಾಡೋದು? ಅದರಿಂದಲೇ ನಾವೊಬ್ಬರಿಗೆ ಏನಾದರೂ ಅಪಕಾರ ಮಾಡಬೇಕು ಅಂದರೆ ಎಷ್ಟು ಅದನ್ನು ಕಡಿಮೆ ಮಾಡಬಹುದು ಅಂತ ನೋಡ್ಬೋದು, ಎಷ್ಟೆಷ್ಟು ಅದರ ಎಫೆಕ್ಟನ್ನು ಕಡಿಮೆ ಮಾಡಬಹುದು. ಒಬ್ಬರ ಜೊತೆ ನಾವು ಯಾವುದೋ ಒಂದು ಬಾಂಧವ್ಯ ಮುರ್ಕೊಳ್ಬೇಕಾಗಿರುತ್ತೆ, ಅವ್ರ ಜೊತೆ ಕೊಟ್ಟು ಬಿಡುವಂಥ ವ್ಯವಹಾರದಲ್ಲಿ ಕಠೋರವಾಗಿ ನಡೆಯಬೇಕಿರುತ್ತೆ. ಅದು ಎಷ್ಟೆಷ್ಟು ನ್ಯಾಯವಾಗಿ ಎಷ್ಟೆಷ್ಟು ಕಡಿಮೆ ಘರ್ಷಣೆಯಿಂದ ನಡೆಯೋಕ್ಕೆ ಸಾಧ್ಯವೋ ಅಷ್ಟು ನಡೆದರೆ ಮೇಲೂ. ಇಲ್ಲ, ಎಲ್ಲಿಯೋ ಅವರ ಮನಸ್ಸಿನಲ್ಲಿ ಆ ನೋವು, ಆ ಕಾಡ್ತಾನೆ ಇರುತ್ತೆ, ಅದು ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅವಳು ಬೇಡ್ಕೋತಾಳೆ, ಆಮಂತ್ರಯೇ ಜನಸ್ಥಾನೇ ಕರ್ಣಿಕಾರಾನ್ ಸುಪುಷ್ಪಿತಾನ್. ಈಗ ಕರ್ಣಿಕಾರ ಬೆಟ್ಟದಾವರೆ ಹೂಗಳು ಚೆನ್ನಾಗಿ ಅರಳಿವೆ, ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ಕ್ಷಿಪ್ರಂ ರಾಮಾಯ ಶಂಸಧ್ವಂ ಸೀತಾಂ ಹರತಿ ರಾವಣ. ದಯಮಾಡಿ ನೀವು ಹೇಳಿ, ರಾಮನಿಗೆ ಹೇಳಿ ನನ್ನನ್ನು ರಾವಣ ಕದ್ದೊಯ್ತಾ ಇದ್ದಾನೆ ಅಂತ. ಈ ಹೇಮಂತ ಋತುವಿನ ಕೊನೆಯಲ್ಲಿ ಕರ್ಣಿಕಾರ ಹೂವು ಬಿಡುತ್ತೆ. ಅದು ಚೆನ್ನಾಗಿ ವಾಲ್ಮೀಕಿ ಬಲ್ಲ, ಕಾಳಿದಾಸ ಅದನ್ನು ಬಲ್ಲ. ಕುಮಾರ ಸಂಭವದ ಅಕಾಲ ವಸಂತದಲ್ಲಿ ಕರ್ಣಿಕಾರ ಹೂ ಬಿಟ್ಟಿತ್ತು ಅಂತ ಹೇಳ್ತಾನೆ. ಕ್ಷಿಪ್ರಂ ರಾಮಾಯ ಶಂಸಧ್ವಂ ಸೀತಾಂ ಹರತಿ ರಾವಣ ಮಾಲ್ಯವಂತಂ ಶಿಖರಣಂ ಒಂದೇ ಪ್ರಸ್ರವಣಂ ಗಿರಿಂ. ಕ್ಷಿಪ್ರಂ ರಾಮಾಯ ಶಂಸತ್ವಂ ಸೀತಾಂ ಹರತಿ ರಾವಣ. ಮಾಲ್ಯವತ್ ಪರ್ವತ, ಪ್ರಸ್ರವಣ ಗುಹ, ನೀವುಗಳು ದಯಮಾಡಿ ಹೇಳಿ ರಾಮನಿಗೆ ನನ್ನನ್ನು ರಾವಣ ಕದ್ದೊಯ್ತಾ ಇದ್ದಾನೆ ಅಂತ. ಇದೇ ಮಾಲ್ಯವಂತದ ಪ್ರಸ್ರವಣ ಗುಹಿಯಲ್ಲಿ ರಾಮ ಇದ್ದದ್ದು, ಸೀತಾ ನಿರೀಕ್ಷೆಯಲ್ಲಿ ಸುಗ್ರೀವನ ಸಹಾಯಕ್ಕಾಗಿ ಅವನು ಕಾಯ್ತಾ ಇದ್ದದ್ದು. ಹಂಸ ಕಾರಂಡವಾ ಕೀರ್ಣಾಂ ಒಂದೇ ಗೋದಾವರೀಂ ನದೀಂ ಕ್ಷಿಪ್ರಂ ರಾಮಾಯ ಶಂಸತ್ವಂ ಸೀತಾಂ ಹರತಿ ರಾವಣ. ಹಂಸ ಕಾರಂಡವ ಚಕ್ರವಾಕ ಕ್ರೌಂಚಾದಿಗಳಿಂದ ಕಲಕಲ ನಿನಾದ ಶೋಭಿತವಾದ ಗೋದಾವರಿ, ದಯಮಾಡಿ ನೀವು ಹೇಳಿ, ನೀ ಹೇಳು ರಾಮನಿಗೆ ಹೇಳು, ನಾನು ಹೀಗೆ ರಾವಣಾಪಹೃತರಾಗ್ತಾ ಇದ್ದೀನಿ ಅಂತ. ನಮಸ್ಕರೋಮ್ಯಹಂ ತೇಭ್ಯೋ ಭರ್ತು ಶಂಸತ ಮಾಂ ಹೃತಾಂ ಯಾನಿ ಕಾನಿಚಿದ ಅಪ್ಯತ್ರ ಸತ್ವಾನಿ ನಿವಸಂತ್ಯುತ. ಇಲ್ಲೆಲ್ಲಿ ಯಾವ್ಯಾವುದಿದ್ದುವು ಅವುಗಳೆಲ್ಲಕ್ಕೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ದಯಮಾಡಿ ನೀವೆಲ್ಲ ಹೇಳಿ ಅಂತ. ಎಷ್ಟು ಸೊಗಸಾದ ಸ್ಮೃತಿಗಳು ಸೀತೆಗೆ ಇದ್ದುವು ಅಂದರೆ ಭವಭೂತಿ ತನ್ನ ಉತ್ತರ ರಾಮಚರಿತದಲ್ಲಿ ಇವನ್ನೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಸೀತಾರಾಮರು ಪಂಚವಟಿಯಲ್ಲಿ ಇದೇ ಜನಸ್ಥಾನದಲ್ಲಿ ಇದ್ದಾಗ ಗೋದಾವರಿ ತೀರದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ವಾಸಂತಿ ಅಂತ ಒಬ್ಬ ವನದೇವತೆ ಅವಳು ರಾಮನಿಗೆ ನೆನಪಿಸಿಕೊಡ್ತಾಳೆ. ಸೀತೆಯ ಪರಿತ್ಯಾಗ ಮಾಡಿದ ರಾಮ ಶಂಭೂಕ ವಧ ನಂತರ ಅಗಸ್ತ್ಯಾಶ್ರಮಕ್ಕೆ ಅಂತ ಬರ್ತಾನೆ. ಹಾಗೆ ಬಂದಾಗ ಹಿಂದೆ ಸುಮಾರು 11-12 ವರ್ಷಗಳಿಗೆ ಮುನ್ನ ತಾನು ಪಂಚವಟಿಯ ಆಶ್ರಮ ಪ್ರದೇಶಗಳಲ್ಲಿ ಓಡಾಡಿದ್ದ ಜಾಗದಲ್ಲಿ ಮತ್ತೊಮ್ಮೆ ಓಡಾಡಬೇಕು ಅಂತ ಬರ್ತಾನೆ. ಸೀತೆಯ ಮೇಲಿನ ಪ್ರೀತಿ ತಾನೆ ಪಾಪ ಬರ್ತಾನೆ. ಆಗ ಅಲ್ಲಿದ್ದ ನದಿ ದೇವತೆಗಳಿಗೆ ವನದೇವತೆಗಳಿಗೆ ಎಲ್ಲ ಅಗಸ್ತ್ಯರು ಲೋಪಾಮುದ್ರೆ ಸಂದೇಶ ಕಳಿಸಿರ್ತಾರೆ. ರಾಮ ತನ್ನ ಈ ಹಳೆಯ ನೆನಪುಗಳು, ಸೀತೆಯ ಜೊತೆಗೆ ರಮಣೀಯವಾಗಿ ಕಳೆದ ಕಾಲದ ನೆನಪಿನಿಂದ ಎಲ್ಲಿಯಾದರೂ ಮೂರ್ಛೆ ಹೋದಾನೋ, ಹಾಗಾಗಿ ಗೋದಾವರಿ ನೀನು ತಂಪಾದ ಗಾಳಿಯನ್ನು ಬೇಗ ಬೀಸಬೇಕು, ವನದೇವತೆಯರೇ ನೀವು ನಿಮ್ಮ ಚಿಗುರೆಲೆಗಳನ್ನು ಅವನ ಮೇಲೆ ಬೀಳಿಸಬೇಕು, ಔಷಧ ಮೂಲಿಕೆಗಳ ಪರಿಮಳವನ್ನು ಅವನ ಮೂಗಿಗೆ ಸೋಂಕಿಸಬೇಕು, ಅವನು ಮೂರ್ಛೆಯಿಂದ ಬಿಟ್ಟೇಳುವಂತೆ ಮಾಡಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆಗ ಅಲ್ಲಿ ವನದೇವತೆ ವಾಸಂತಿ ಅಂತ ಒಬ್ಬಳು ಅವಳು ಸಾಕ್ಷಾತ್ಕೃತಳಾಗಿ ಎದುರಿಗೆ ಬರ್ತಾಳೆ. ಮತ್ತೆ ರಾಮ ಬರ್ತಾ ಇದ್ದಾನೆ ಅಂತ ಸಂತೋಷ. ಆದರೆ ಈ ಒಂದು ದುಃಖ ಏನಂದ್ರೆ ಅವನು ರಾಜಾರಾಮನಾಗಿ ಬರ್ತಾ ಇದ್ದಾನೆ, ಸೀತಾರಾಮನಾಗಿ ಅಲ್ಲ. ಸೀತೆಯನ್ನ ಪರಿತ್ಯಾಗ ಮಾಡದನಲ್ಲ ಅಂತ ಬೇಜಾರು ಒಳಗೆ. ತ್ವಂ ಜೀವಿತಂ ತ್ವಮಸಿ ಮೇ ಹೃದಯಂ ದ್ವಿತೀಯಂ ತ್ವಂ ಕೌಮುದಿ ನಯನಯೋರ್ ಅಮೃತಂ ತ್ವಮೇವ ಇತ್ಯಾದಿ ಪ್ರಿಯಶತೈರನುಧ್ಯ ಮುಗ್ಧಾಂ ತಾಮೇವ. ಅವಳನ್ನೇ ತ್ಯಾಗ ಮಾಡಿಬಿಟ್ಟಿಯಲ್ಲ, ಶಾಂತಂ ಅಥವಾ ಕಿಮಿಹೋತ್ತರೇಣ, ನೀನೇ ನನ್ನ ಬದುಕು, ನೀನೇ ನನ್ನ ಕಣ್ಣಿನ ಚೆಂಬೆಳಕು, ನೀನು ಚಂದ್ರ, ನೀನು ಚಂದ್ರಕಾಂತಿ ಅಂತೆಲ್ಲ ಕೊಂಡಾಡಿದವನು ಅವಳನ್ನೇ. ಇನ್ನೇನು ಹೆಚ್ಚು ಹೇಳಿ ಪ್ರಯೋಜನ, ಅಯ್ಯಯ್ಯೋ ಏನು ಕೊರಳು ಕುಯ್ದು ಬಿಟ್ಟಿಯಲ್ಲ ಅಂತ ಹೇಳಿ ಮೂರ್ಛೆ ಹೋಗುವಂಥ ಸ್ಥಿತಿಗೆ ಬಂದಿರ್ತಾಳೆ ವಾಸಂತಿ. ಅದನ್ನೆಲ್ಲ ವಾಲ್ಮೀಕಿ ಆಶ್ರಮದ ಸೀತಾದೇವಿ ಛಾಯಾಸೀತಿಯಾಗಿ ಬಂದು ರಾಮನ ದುಃಖವನ್ನ ಕಂಡು ಕೇಳಿ, ರಾಮ ತನ್ನ ವಿಷಯದಲ್ಲಿ ಪ್ರೀತಿ ಇಟ್ಟುಕೊಂಡಿದ್ದಾನೆ, ಅವನು ನಿಷ್ಪಾಪ ಅನ್ನೋದನ್ನು ಅರಿತು ಸಮಾಧಾನ ಮಾಡಿಕೊಳ್ಳುವಂಥದ್ದು ಬರುತ್ತೆ. ಉತ್ತರ ರಾಮಚರಿತ ಅಮೋಘವಾದ ನಾಟಕ, ಅದರಂಥ ನಾಟಕ ಅದೇನೆ. ಯಾರಿಗೆ ಸೀತಾರಾಮರ ಹೃದಯ ಗೋಚರವಾಗಬೇಕು ಅಂತಿದೆಯೋ ಅವರು ಉತ್ತರ ರಾಮಚರಿತ್ರೆಯನ್ನು ಓದಬೇಕು. ಕಣ್ಣೀರಿನಲ್ಲಿ ಕರಿಗೆ ಹೋಗೋದಲ್ಲ, ಕಣ್ಣೀರಿನಲ್ಲಿ ಅವರು ಕೈವಲ್ಯವನ್ನು ಕಾಣ್ತಾರೆ ಉತ್ತರ ರಾಮಚರಿತ್ರೆ ಅಂಥದ್ದು. ಆಗ ಸೀತೆ ಹೇಳ್ತಾಳೆ, ಅಯ್ಯಿ ವಾಸಂತಿ ಪ್ರಿಯ ಸುಹೃತ್ ಕಥಂ ತ್ವಂ ಕಠಿಣಾ ಸಂವೃತ್ತಾಸಿ, ನೀನು ವನದೇವತೆ ಮೃದುವಾಗಿರಬೇಕಾದವಳು ರಾಮನ ಮೇಲೆ ಇಷ್ಟು ಕ್ರೂರಿಯಾಗಿಬಿಟ್ಟಿಯಲ್ಲ ಅಂತ. ಅದಕ್ಕೆ ಮುನ್ನ ಒಬ್ಬ ಆತ್ರೇಯಿ ಅಂತ
ಒಬ್ಬ ವೇದಾಧ್ಯಯನ ಸಂಪನ್ನಳಿಂದ ಗೊತ್ತಾಗಿರುತ್ತೆ ರಾಮ ಸೀತಾ ಪರಿತ್ಯಾಗ ಮಾಡ್ದ ಅಂತ. ಅವಾಗ ಅದಕ್ಕೆ ಕೋಪ ಬಂದಿರುತ್ತೆ. ರಾಮ ಯಜ್ಞ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಇನ್ನೂ ಕೋಪ ಮಾಡ್ತಾ, ಪರಿಣೀತಮಪಿ ಮತ್ತೊಂದು ಮದುವೆ ಬೇರೆ ಆಗ್ಬಿಟ್ನ ಅಂತ. ಇಲ್ಲ, ಸುವರ್ಣ ಸೀತೆಯ ಪ್ರತಿಕೃತಿಯನ್ನು ಇಟ್ಟುಕೊಂಡು ಮಾಡ್ದ ಅಂದಾಗ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಅರ್ಹತಿ. ಸೀತಾ ಪರಿತ್ಯಾಗದಲ್ಲಿ ವಜ್ರ ಕಠೋರ ನಿರ್ಣಯ. ಅದೇ ಸೀತೆಯ ಸ್ವರ್ಣ ವಿಗ್ರಹವನ್ನು ಇಟ್ಟುಕೊಂಡು ತಾನು ಯಜ್ಞ ಮಾಡುವಾಗ ಕುಸುಮಕ್ಕಿಂತ ಕೋಮಲನಾದ ಮಹನೀಯರ ವರ್ತನೆಯನ್ನು ನಾವು ಅಳೆಯೋದಿಕ್ಕೆ ಸಾಧ್ಯವ ಅಂತ ಹೇಳಿ ಹಾಗೆಲ್ಲ ಅವಳು ರಾಮನಿಗೆ ತೋರಿಸ್ತಾಳೆ. ಇದೋ ನೋಡು, ಈ ಲತಾ ಮಂಟಪದಲ್ಲಿ ನವಿಲುಗಳು ಬರ್ತಾ ಇದ್ರೆ ಸೀತೆ ತನ್ನ ಕೈ ಬಳೆಯ ತಾಳಕ್ಕೆ ತಕ್ಕಂತೆ ಚಪ್ಪಾಳಿಯನ್ನು ಇಟ್ಟು ಕುಣಿಸಿ ಆ ನವಿಲುಗಳನ್ನ ಆಡಿಸ್ತಾ ಇದ್ದಳು. ನೀನು ನೋಡಿ ಸಂತೋಷ ಪಡ್ತಿದ್ದೆ. ಅದು ಮಾತ್ರವಲ್ಲ, ನೀನು ನೀಲಮೇಘ ಶ್ಯಾಮ, ನಿನ್ನ ಮೈಯನ್ನು ನೋಡ್ತಾ ಯಾವ ಚಪ್ಪಾಳಿಯೂ ಇಲ್ಲದೆ ಯಾವ ತಾಳವೂ ಇಲ್ಲದೆ ಅವು ಕುಣಿತಾ ಇದ್ವು. ಸೀತೆಗೆ ಅದನ್ನು ನೋಡಿದ್ರೆ ಸಂಕೋಚ ಸಂತೋಷ ಎರಡೂ ಆಗ್ತಾ ಇತ್ತು. ನನ್ನ ಗಂಡನ ನೋಡಿದ ತಕ್ಷಣ ನವಿಲುಗಳು ಕುಣಿಯುತ್ತವೆ ಅಂತ ಸಂತೋಷ. ಅಯ್ಯೋ, ನಾನು ಇವುಗಳಿಗೆ ಇಷ್ಟು ಉಪಚಾರ ಮಾಡಿ ಕುಣಿಸ್ಬೇಕಲ್ಲ, ನಾನು ಹಿಂದೆ ಆಗ್ಬಿಟ್ನಲ್ಲ ಅಂತ ಸಂಕೋಚ. ಇಂಥದ್ದೇ ಲತಾ ಮಂಟಪದಲ್ಲಿ ಅಸ್ಮಿನ್ನೇವ ಲತಾಗೃಹೇ ತ್ವಮಭವ ತನ್ಮಾರ್ಗದ ತೇಕ್ಷಣ ಸಾ ಹಂಸೈಕೃತ ಕೌತುಕ ಚಿರಮಭೂತ್ ಗೋದಾವರಿ ಸೈಕತೆ ಆಯಾಂತ್ಯ ಪರಿದುರ್ಮನಾಯಿತಮಿವ ತ್ವಾಂ ವೀಕ್ಷ ಬದ್ಧಸ್ಥಯ ಕಾತರ್ಯ ದರವಿಂದ ಕುಟ್ಮಲ ನಿಭೋ ಮುಗ್ಧ ಪ್ರಣಾಮಂಜಲಿ. ಇದೇ ಲತಾ ಮಂಟಪದಲ್ಲಿ ಒಮ್ಮೆ ನೀನು ಕೂತ್ಕೊಂಡು ಸೀತೆಗೆ ಕಾಯ್ತಾ ಇದ್ದೆ. ಒಂದು ನಿಮಿಷ ಸ್ನಾನ ಮಾಡಿ ಬರ್ತೀನ್ರಿ ಅಂತ ಹೋದಳು. ಗೋದಾವರಿಯಲ್ಲಿ ಹಂಸಗಳು ಮೈಗ್ರೇಟಿಂಗ್ ಬರ್ಡ್ಸ್ ಅವು ಹೊಸದಾಗಿ ಬಂದ ಹಂಸಗಳ ಆಟ ಆಡುವುದನ್ನು ನೋಡ್ತಾ ಸ್ನಾನವನ್ನು ರಾಮನಿಗೆ ಕೊಟ್ಟ ಮಾತನ್ನು ಮರೆತು ಹಾಗೇ ಇದ್ದುಬಿಟ್ಲು. ರಾಮ ಬಹಳ ಬಹಳ ಕಠೋರ, ಅವನು ಟಾಸ್ಕ್ ಟೇಕಿಂಗ್ ಮಾಸ್ಟರು. ಟೈಮ್ ಅಂದ್ರೆ ಟೈಮು, ಎಲ್ಲ ಅಂದ್ರೆ ಅದು ವಿಶ್ವೇಶ್ವರನವ್ರ ತಾತ ಆತ, ಹಾಗಾಗಿ ನಡೆಯಬೇಕು ಅಂತೆಲ್ಲ. ಕೃಷ್ಣನ ಜೊತೆ ಹೇಗೋದು ಬಹಳ ಸುಲಭ ಒಂದು ರೀತಿ ನೋಡಿದ್ರೆ. ಅವನ ಪಾಪ ಹೆಚ್ಚು ಕಡಿಮೆ ಎಲ್ಲ ತೂಗಿಸ್ಕೊಂಡು ಹೋಗ್ತಾನೆ. ಅಪ್ಪಟ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕೃಷ್ಣ. ರಾಮ ಹಾಗಲ್ಲ, ಅವನು ಜರ್ಮನ್ನು. ನಮ್ಮ ಗುರುಗಳು ಇಂಗ್ಲಿಷ್ ನಾಟಕ ಎಲ್ಲ ಮಾಡುವಾಗ ಹೇಳ್ತಾ ಇದ್ರು, ಪ್ರಿನ್ಸ್ ಆಲ್ಬರ್ಟ್ ಬರ್ತಾನೆ, ಅವನು ವಿಕ್ಟೋರಿಯಾ ಗಂಡ. ಅವನು ಬಂದ ತಕ್ಷಣ ಅವನು ಎಂಟಿನಲ್ಲೇ ನಮ್ಮ ಸೆಕ್ರೆಟರಿಗೆ ಯು ಆರ್ ಲೇಟ್ ಬೈ 2 minutes ಅಂತ ಅನ್ನೋದು. ಅವನ ಪಾತ್ರ ಪ್ರವೇಶದಲ್ಲಿ ಅವರು ನಮ್ಮ ಎಷ್ಟು ಹೇಳೋರು, ಲುಕ್ ಅಟ್ ದಿ ಜರ್ಮನ್ ಕ್ಯಾರೆಕ್ಟರ್ ಹೌ ಈಸ್ ಟೈಮ್ ಕಾನ್ಷಿಯಸ್ ಅಂತೆಲ್ಲ ಹೇಳಿಬಿಟ್ಟಿದ್ದನವೆ. ಹಾಗೆ ರಾಮ ಸೀತೆ ಬರಲಿಲ್ಲ ಅಂತ ಗಡಿಗೆ ಗಾತ್ರ ಆಗಿಬಿಟ್ಟಿದೆ, ಕಪ್ಪು ಮುಖ ಕೆಂಪಾಗಿಬಿಟ್ಟಿದೆ ರಾಮನಿಗೆ. ಆಗ ಇವಳು ದೂರದಲ್ಲಿಯೇ ನೋಡಿ ತಲೆಯಲ್ಲಿಯೇ ಕೈ ಮುಗಿದು ಕಾತರ್ಯ ದರವಿಂದ ಕುಟ್ಮಲ ನಿಭೋ ಮುಗ್ಧ ಪ್ರಣಾಮಂಜಲಿ, ದೂರದಿಂದಲೇ ಗೋವಿಂದ ಶರಣಾಗತಿ ಅಂತ ಕೈ ಮುಗಿದುಕೊಂಡು ಬಂದಾಗ ಅವಳು ಹತ್ತಿರ ಬರ್ತಾ ಅವನ ತುಟಿ ಅರ್ಧರ್ಧ ಬಿರೀತಾ ಬಂದು ಮಂದಹಾಸವಾಗಿ ಪಕ್ಕನೆ ನಕ್ಕು, ಅಯ್ಯೋ ಇಷ್ಟು ಫಾರ್ಮಲ್ ಆದ ಅಪಾಲಜಿ ಕೇಳಬೇಕಾ ಅಂತ ಅಲ್ಲಿಗೆ ಮುಗಿದಿತ್ತು. ಇದು ನಿನಗೆ ಜ್ಞಾಪಕ ಇಲ್ವಾ, ಇಂಥವಳನ್ನು ಕಾಡುಗಟ್ಟುಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ. DVಜಿಯವರ ಪರ್ಸನಲ್ ಕಾಪಿ ಈ ಉತ್ತರಾಮಚರಿತದಲ್ಲಿ ಈ ಶ್ಲೋಕದ ಪಕ್ಕ ಮಾರ್ಜಿನಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ವರ್ಸಸ್ ಇನ್ ದಿ ಹೋಲ್ ರೇಂಜ್ ಆಫ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ ಅವರು ಕೆಂಪು ಪೆನ್ಸಿಲಲ್ಲಿ ನೋಟ್ ಮಾಡಿಕೊಂಡಿದ್ದಾರೆ. ಇದು ಉತ್ತರಾಮಚರಿತೆಯ ಒಂದು ಮನೋಜ್ಞವಾದ ಚಿತ್ರಣ. ಇಂಥದ್ದೆಲ್ಲ ಸೀತೆಗೆ ರಾಮನಿಗೆ ಪಂಚವಟಿಯಲ್ಲಿದ್ದಂಥ ಪ್ರೀತಿ ಅಲ್ಲಿಯೇ ಬರುತ್ತೆ. ಒಂದು ಮರಿಯಾನೆಯನ್ನ ಸೀತೆ ತುಂಬ ಪ್ರೀತಿಯಿಂದ ಬೆಳೆಸಿರ್ತಾಳೆ. ರಾಮ ವಾಪಸ್ ಬರುವಾಗ ಅದೇ ಈ ವಾಸಂತಿಯನ್ನೆಲ್ಲ ನೋಡುವಾಗ ಆ ಮರಿಯಾನೆ ದೊಡ್ಡ ಸಲಗ ಆಗಿದೆ. ಆ ಸಲಗಕ್ಕೆ ಒಂದು ಜೊತೆಗಾರ್ತಿ ಆ ಹೆಣ್ಣಾನೆ, ಅದರನ್ನ ಕೆಣಕೋದಕ್ಕೆ ಮತ್ತೊಂದು ಗಂಡಾನೆ, ಇವುಗಳೆಲ್ಲಕ್ಕೂ ಸಂಘರ್ಷ ಆಗ್ತಾ ಇರುತ್ತೆ. ಸೀತೆಗೆ ನೋಡಿ ಅಯ್ಯೋ ನಾನು ಬೆಳೆಸಿದ ಆನೆ ಎಲ್ಲಿ ಸೋತೋಗ್ಬಿಡ್ತು ಅಂತ ಸಂಕಟ. ಆದರೆ ಅದು ಹಾಗಾಗೋದಿಲ್ಲ, ಅದನ್ನು ನೋಡಿ ಅವಳಿಗೆ ಸಂತೋಷ. ಇವೆಲ್ಲ ಬಹಳ ಭಾವ ಶಬಲವನ್ನು ಉಂಟು ಮಾಡುವಂಥ ಚಿತ್ರಣಗಳು ಉತ್ತರ ರಾಮಚರಿತೆಯಲ್ಲಿ ತುಂಬಿ ತುಳುಕಾಡುತ್ತವೆ. ಅದಕ್ಕೆಲ್ಲ ಈ ರಾಮಾಯಣದಲ್ಲಿಯೇ ಸಿಗುವಂಥದ್ದು ಆಕರಗಳು. ಒಂದೊಂದು ಗಿಡ, ಒಂದೊಂದು ಬಳ್ಳಿ, ಒಂದೊಂದು ಝರಿ, ಎಲ್ಲವನ್ನ ಸೀತೆ ಅಷ್ಟು ಇಂಟಿಮೇಟ್ ಆಗಿ ಕಂಡುಕೊಂಡಿರ್ತಕ್ಕಂಥವಳು. ಇದು ನೋಡಿ ಮತ್ತಿನ್ನೆಲ್ಲಿಯೂ ಕಾಣಸಿಗುವಂಥದ್ದಲ್ಲ. ನಮ್ಮ ಭಾರತೀಯ ಕಾವ್ಯಗಳಲ್ಲಿಯೇ ಪ್ರಕೃತಿಯ ಜೊತೆಗೆ ಈ ಅವಿನಾಭಾವ ಸಂಬಂಧ. ಯಾಕೆಂದ್ರೆ ನಾವು ಪ್ರಕೃತಿಗೂ ನಮಗೂ ವ್ಯತ್ಯಾಸ ಇಲ್ಲ. ವಿ ಆರ್ ನಾಟ್ ಹೈಯರ್ ಕ್ರಿಯೇಷನ್ಸ್, ವಿ ಆರ್ ಪಾರ್ಟ್ ಆಫ್ ದಿಸ್ ಕಾಸ್ಮಿಕ್ ಕ್ರಿಯೇಷನ್. ವಿ ಆರ್ ಆಸ್ ಹಂಬಲ್ ಆರ್ ಆಸ್ ಸಬ್ಲೈಮ್ ಆಸ್ ದಿ ಅದರ್ ಕ್ರಿಯೇಷನ್ ಅನ್ನುವ ಭಾವ ಇಟ್ಟುಕೊಂಡಿದ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಉಂಟು. ಬಾಣಭಟ್ಟನ ಹರ್ಷಚರಿತದಲ್ಲಿ ಬರುತ್ತೆ, ಅವಳು ಯಶೋಮತಿ ಹರ್ಷವರ್ಧನನ ತಾಯಿ ಸಹಗಮನ ಮಾಡಬೇಕಾಗಿರುತ್ತೆ. ಆಗ ಅವಳು ಉದ್ಯಾನಕ್ಕೆ ಬಂದು ಒಂದೊಂದು ಗಿಡ ಬಳ್ಳಿಯನ್ನು ಬೇಡ್ತಾಳೆ. ಅಶೋಕ, ನಿನ್ನನ್ನು ಹೂ ಚಿಗುರಿಸಬೇಕು ಅಂತ ಒಮ್ಮೆ ಒದ್ದಿದ್ದೆ, ದಯಮಾಡಿ ಕ್ಷಮಿಸು. ಪಾದಾಘಾತಾದ ಅಶೋಕ, ಪಾದಾಘಾತದಿಂದ ಅಶೋಕ ಚಿಗುರುತ್ತೆ ಅಂತ ಕವಿ ಸಮಯ. ಬಕುಲವೇ,
ನಿನ್ನನ್ನು ನಾನು ಗಂಡು ಶೋಧಕದಿಂದ ಸೇಚನ ಮಾಡಿದ್ದೆ, ಬಾಯಲ್ಲಿ ನೀರಿಟ್ಟು ಮದ್ಯ ಅಥವಾ ಆಸವನ್ನು ಇಟ್ಟು ಮುಕ್ಕಳಿಸಿದ್ರೆ ಆ ಗಿಡ ಹೂ ಬಿಡುತ್ತೆ ಅಂತ ಹಾಗೆ ಮಾಡಿದ್ದೆ, ನಿನ್ನನ್ನು ಒದ್ದಿದ್ದೆ, ನಿನ್ನ ಉಗಿದಿದ್ದೆ, ನಿನ್ನನ್ನು ನಾನು ಹೀಗೆಲ್ಲ ದೂಷಣೆ ಮಾಡಿದ್ದೆ, ಇಂಥದ್ದೆಲ್ಲ ನನ್ನನ್ನು ಕ್ಷಮಿಸು. ಅಯ್ಯೋ ಜಾಜಿಯೇ, ಇನ್ನು ನಿನಗೆ ನೀರೇರಿತಾ ಇಲ್ಲ, ದಯಮಾಡಿ ನಾನು ನೀರೇರಿತಾ ಇಲ್ಲ ಅಂತ ಬೇಸರ ಪಟ್ಕೊಳ್ಬೇಡ, ಇದು ನನ್ನ ಕೊನೆಯ ಕಣ್ಣೀರು ಹನಿಗಳು ಹಾಕಿ ಹೋಗ್ತಾ ಇದ್ದೀನಿ ಅಂತ ಹೀಗೆಲ್ಲ ಆ ಇಡೀ ಉದ್ಯಾನದ ಲತಾ ವೃಕ್ಷಗಳಿಗೆ ವಿದಾಯವನ್ನು ಹೇಳಿ ಹೋಗ್ತಾ ಇದ್ದದ್ದು ಚಿತ್ರಣ ಕೊಡ್ತಾನೆ. ಅದೆಲ್ಲಕ್ಕೂ ಮತ್ತೆ ವಾಲ್ಮೀಕಿಯ ಕಾವ್ಯವೇ ಪ್ರೇರಣೆ. ಅಂದರೆ ಒಬ್ಬರು ಪಯನೀರ್ಸ್ ಅಂತ ಅಸ್ಥಿಭಾರ ಹಾಕ್ಕೊಡ್ತಾರಲ್ಲ, ಅವ್ರು ಯಾವ ರೀತಿ ಹಾಕ್ಕೊಡ್ತಾರೆ ನೋಡಿ. ಯಾವುದು ಒಂದೇ ಒಂದು ಎಲಿಮೆಂಟ್ ಕೂಡ ಮುಂದಿನ ಸಂಸ್ಕೃತ ಕವಿಗಳಿಗೆ ತುಂಬ ದೊಡ್ಡ ಸೋಪಜ್ಞತೆ ಅನ್ನುವಂಥದ್ದಿಲ್ಲ. ಎಲ್ಲ ವಾಲ್ಮೀಕಿಯಲ್ಲಿ ಬೀಜರೂಪವಾಗಿಯೋ, ವೃಕ್ಷರೂಪವಾಗಿಯೋ, ಗುಲ್ಮರೂಪವಾಗಿಯೋ, ವೀರುಧ್ವರ ರೂಪವಾಗಿಯೋ ಕಾಣೇ ಕಾಣುತ್ತೆ. ಅವಳು ಪ್ರತಿಯೊಂದು ಚರಾಚರವನ್ನು ಕೂಡ ಬೇಡಿಕೊಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನ್ನನ್ನು ಹೀಗೆ ಅಪಹರಣ ಮಾಡ್ತಾ ಇದೆ ಅಂತ ಹೇಳಿ ಆನೇಷ್ಯತಿ ಪರಾಕ್ರಮ್ಯ ವೈವಸ್ವತ ಹೃತಾಮಪಿ, ಯಮನೇ ನನ್ನನ್ನು ಅಪಹರಣ ಮಾಡ್ಕೊಂಡು ಹೋದ್ರು ರಾಮ ವಾಪಸ್ ತರ್ತಾನೆ, ಆ ಧೈರ್ಯ ಭರವಸೆ ನನಗಿದೆ ಅಂತ ಹೇಳ್ತಾಳೆ. ಎಷ್ಟು ಕಾನ್ಫಿಡೆನ್ಸ್ ಇದ್ದು ಆ ಧೈರ್ಯದಿಂದ ಅಲ್ಲಿ ಕಾಯ್ತಾ ಇದ್ದಳಲ್ವ ಅಶೋಕ ವನದಲ್ಲಿ ಶಿಂಶುಪ ವೃಕ್ಷದ ಕೆಳಗೆ. ಆಗ ಜಟಾಯುಸ್ ಕಾಣಿಸ್ಕೊಳ್ತಾನೆ. ಜಟಾಯೋ ಪಶ್ಯಮಾಂ ಆರ್ಯ ಹ್ರಿಯಮಾಣ ಮನಾಥವತ್. ಆರ್ಯ, ಜಟಾಯು ನೋಡು, ಅನಾಥಿಯಂತೆ ನನ್ನನ್ನು ಅಪಹರಣ ಮಾಡ್ತಾ ಇದ್ದಾನೆ ಅಂತಂದಾಗ ಜಟಾಯು ಹಾರಿ ಬರ್ತಾನೆ. ಆಶ್ಚರ್ಯ ಚೂಡಾಮಣಿ ಶಕ್ತಿಭದ್ರನ ನಾಟಕ, ಅಲ್ಲಿ ಆ ಜಟಾಯುವಿನ ಪ್ರವೇಶ ತುಂಬ ಚೆನ್ನಾಗಿ ಆಗುತ್ತೆ. 3ನೇ ಅಂಕದಲ್ಲಿ ಜಟಾಯು ಬರ್ತಾನೆ. ಆಗ ರಾವಣ ಹೇಳ್ತಾನೆ, ಏನು ನೀನೇನು ದೊಡ್ಡ ಮಹಾನ್ ತಂದುಕೊಂಡಿದೀಯಾ, ನಾನು ಯಾರು ಗೊತ್ತಾ ಅಂತ. ಓಹೋ ಗೊತ್ತು, ವಾಲಿಯ ಕಂಕಳಿನಲ್ಲಿ ವಿಲವಿಲ ಒದ್ದಾಡಿದವನು, ಕಾರ್ತ್ಯವೀರ್ಯನ ಸೆರೆಮನಿಯಲ್ಲಿ ವರ್ಷಕಾಲ ಇದ್ದು ತಾತನ ರೆಕಮೆಂಡೇಶನ್ ನಿಂದ ಆಚೆಗೆ ಬಂದಂಥವನು, ಪರಶುರಾಮನ ಕೈನಲ್ಲಿ ಸೋತಂಥವನು, ಯಮನನ್ನು ಎದುರಿಸಲಾಗದೆ ಓಡಿ ಬಂದಂಥವನು, ಅನರಣ್ಯನ ಕೈನಲ್ಲಿ ಶಾಪವನ್ನ ತಿಂದಂಥವನು, ನೀನು ಯಾರು ಅಂತ ಗೊತ್ತು. ಓಹೋ, ಈ ಪಕ್ಷಿಗೆ ಹಳೆ ಪುರಾಣ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವನು ಗೇಲಿ ಮಾಡ್ಕೊಂಡು ಬರ್ತಾನೆ. ಅಷ್ಟು ಡ್ರಾಮ್ಯಾಟಿಕ್ ಆಗಿ ಅಲ್ಲಿ ಬರುತ್ತದೆ ಜಟಾಯುವಿನ ಪ್ರವೇಶ. ಜಟಾಯು ಇಲ್ಲಿ ಬಂದು ರಾವಣನಿಗೆ ಮೊದಲು ಬುದ್ಧಿಯನ್ನು ಹೇಳ್ತಾನೆ. ದಶಗ್ರೀವ ಸ್ಥಿತೋ ಧರ್ಮೇ ಪುರಾಣೆ ಸತ್ಯ ಸಂಶ್ರಯ ಭ್ರಾತಸ್ತ್ವಂ ನಿಂದಿತಂ ಕರ್ಮ ಕರ್ತುಂ ನಾರ್ಹಸಿ ಸಂಪ್ರತಂ. ತಮ್ಮ ರಾವಣ, ನೀನು ಧಾರ್ಮಿಕ ಅಂತ ಭಾವಿಸಿದ್ದೆ, ಅನ್ಯಾಯದ ದಾರಿಯಲ್ಲಿ ಕಾಲಿಡಬೇಡ, ತಪ್ಪು ಅಂತ ಹೇಳ್ತಾನೆ. ಮತ್ತೆ ಇವಳು ಪರಸ್ತ್ರೀ, ತಸ್ಯೇಷಾ ಲೋಕನಾಥಸ್ಯ ಧರ್ಮಪತ್ನಿ ಯಶಸ್ವಿನಿ ಸೀತಾನಾಮ ವರಾರೋಹ ಯಾಂ ತ್ವಂ ಹರ್ತುಂ ಯಹೇಚ್ಛಸಿ ಕಥಂ ರಾಜ ಸ್ಥಿತೋ ಧರ್ಮೇ ಪರದಾರಾನ್ ಪರಾಮೃಶೇತ್. ನೀನು ರಾಜ, ರಾಕ್ಷಸ ರಾಜ, ಮೇಲ್ಪಂಕ್ತಿಯಾಗಿರಬೇಕು, ನೀನೇ ಪತ್ನಿಯನ್ನು ಅಪಹರಣ ಮಾಡಕ್ಕೆ ಹೋದರೆ ಸರಿಯಾದೀತ, ತಪ್ಪು ಅಂತ ಹೇಳ್ಬಿಟ್ಟಂತಾನೆ. ಅದು ಮಾತ್ರವಲ್ಲ, ಅವನದು ಹೇಳ್ತಾನೆ, ಬೇರೊಬ್ಬರ ಹೆಂಡತಿಯನ್ನ ತನ್ನ ಹೆಂಡತಿ ಎಂಬಂತೆ ಎಚ್ಚರದಿಂದ ರಕ್ಷಣೆ ಮಾಡಬೇಕು. ಪರಸ್ತ್ರೀಯರನ್ನ, ತನ್ನ ಕುಲಸತಿಯರನ್ನ ಯಾವ ಗೌರವದಿಂದ ಕಾಣ್ತಾನೋ ಹಾಗೆ ಕಾಣಬೇಕಿದೆ. ಅದನ್ನು ಬಿಟ್ಟು ನೀನು ಕಾಡ್ತಾ ಇದೀಯಾ. ಧರ್ಮಮರ್ಥಂಚ ಕಾಮಂಚ ಶಿಷ್ಟ ಶಾಸ್ತ್ರೇಶ್ವನಾಗತಂ ವ್ಯವಸಂತ್ಯನುರಾಜಾನಂ ಪೌಲಸ್ತ್ಯ ಕುಲನಂದನ. ಪುಲಸ್ತ್ಯ ವಂಶ ನಿನ್ನದು, ಅಂಥವನು ನೀನು ಧರ್ಮ ಅರ್ಥ ಕಾಮಗಳನ್ನು ಶಾಸ್ತ್ರೀಯವಾಗಿ ವಿಭಕ್ತ ಮಾಡಿಕೊಂಡು ಸೇವಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳಲಿಲ್ವಲ್ಲ. ಏನು ನಿನ್ನ ರಾಜ್ಯತ್ವ, ತುಂಬ ತಪ್ಪು. ಇಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ಜನಸ್ಥಾನದಲ್ಲಿದ್ದಾಗ ಶೂರ್ಪಣಕ್ಕೆ ಉದ್ದಂಡಳಾಗಿ ಹೋದಳು. ಯದಿ ಶೂರ್ಪಣಕಾ ಹೇತೋ ಜನಸ್ಥಾನ ಗತಃಕರ ಅತಿವೃತ್ತೋ ಹತಃಪೂರ್ವಂ ರಾಮೇಣ ಕೃಷ್ಣ ಕರ್ಮಣ. ಶೂರ್ಪಣಕ್ಕೆ ತನ್ನ ಸ್ವಭಾವಕ್ಕೆ ತಕ್ಕಂತೆ, ಆದರೆ ಧಾರ್ಮಿಕ ವಿಧಿಗೆ ವಿರುದ್ಧವಾಗಿ ಅವಳು ಲಾಂಪಟ್ಯದಿಂದ ಹೋದಳು. ಆ ಕಾರಣ ಅವಳಿಗೆ ನಾಸಾಚ್ಛೇದನ ಆಯಿತು. ಅವಳಲ್ಲಿ ಏನೂ ಒಳ್ಳೆಯ ಗುಣ ಇಲ್ಲ. ರಾಮ ಏನೋ ಅವಳಿಗೆ ಅನ್ಯಾಯ ಮಾಡಿದ್ದಲ್ಲ. ಆದರೆ ನಿನ್ನ ಸೋದರರಾದ ಖರಾದಿಗಳು ಕೂಡ ಅದನ್ನು ಅರ್ಥಕೊಳ್ಳದೆ ಹೋಗಿ ನಾಶನವಾದರು. ಆ ದ್ವೇಷವನ್ನು ತೀರಿಸಿಕೊಳ್ಳೋದಿಕ್ಕೆ ಅನ್ನೋದು ಇದು ಖಂಡಿತ ಕ್ಷಮ್ಯವಾಗುವುದಿಲ್ಲ. ಅದರಿಂದ ಕ್ಷಿಪ್ರಂ ವಿಸೃಜ ವೈದೇಹಿಂ ಮಾತ್ವಾ ಘೋರೇಣ ಚಕ್ಷುಷ ದಹನಭೂತೇನ ವೃತ್ರಮಿಂದ್ರಾಶನೇರ್ಯಥ. ಸೀತೆಯನ್ನು ಬಿಡು. ಸೀತೆಯ ಕಣ್ಣು ಏನಂದುಕೊಂಡಿದ್ದೀಯಾ, ಇದು ಶಿವನ ಉರಿಗಣ್ಣು, ಯಮಲೋಕದ ವನ್ಹಿ, ಇದನ್ನು ನೀನು ದೂರ ಮಾಡಿಕೋ. ವಜ್ರಾಯುಧದ ಬೆಂಕಿ ವೃತ್ರಾಸುರನ ಧ್ವಂಸ ಮಾಡಿದಂತೆ ಆಗುತ್ತೆ ಅಂತ ಹೇಳ್ತಾನೆ. ಮತ್ತದು ಹೇಳ್ತಾನೆ, ಸಭಾರ ಸೌಮ್ಯ ಭರ್ತವ್ಯೋ ಯೋ ನರಂ ನಾವಸಾದಯೇತ್. ಎಷ್ಟು ಮನುಷ್ಯ ಹೊರಬಲ್ಲನೋ ಅಷ್ಟೇ ಹೊರಬೇಕು. ವಾಟ್ ಯು ಕಾಂಟ್ ಗಲ್ಪ್ ಶುಡ್ ನಾಟ್ ಬಿ ಚೂಡ್. ನುಂಗಲಾಗದ್ದನ್ನು ಜಗಿಯಬಾರದು, ಆಗ ಉಗಿಯಲೇಬೇಕು. ಆ ಮಾತನ್ನು ಅವನು ಹೇಳ್ತಾನೆ.
ಗ್ರೀವಾಯಾಮ್ ಪ್ರತಿಮುಕ್ತಂಚ ಕಾಲಪಾಶಂ ನ ಪಶ್ಯಸಿ, ನಿನ್ನ ಕೊರಳಿಗೆ ಬಿದ್ದ ಯಮಪಾಶವನ್ನು ನೋಡ್ತಾ ಇಲ್ವಲ್ಲ. ಷಷ್ಟಿರ್ವರ್ಷ ಸಹಸ್ರಾಣಿ ಮಮ ಜಾತಸ್ಯ ರಾವಣ ಪೈತಾಮಹಂ ರಾಜ್ಯಂ ಯಥಾವದನುತಿಷ್ಠತಃ ವೃದ್ಧೋಹಂ ತ್ವಂ ಯುವ ಧನ್ವಿ ಸಶರಃ ಕವಚೀರಥಿ ತಥಾಪ್ಯಾದಾಯ ವೈದೇಹಿ ಕುಶಲಿ ನ ಗಮಿಷ್ಯಸಿ. ನನಗೆ 60,000 ವರ್ಷ ಆಗಿದೆ. ನಿನ್ನ ತಾತ ಮುತ್ತಾತಂದ್ರಿಗಿಂತ ಹಿರಿಯ ನಾನು. ನೀನು ಆಯುಧಪೂರ್ಣನಾಗಿದ್ದೀಯೆ, ಕವಚಾದಿಗಳನ್ನು ಧರಿಸಿದ್ದೀಯೆ, ನನಗೆ ಏನೂ ಇಲ್ಲ. ಆದರೂ ನಾನು ಬದುಕಿರುವವರೆಗೂ ನೀನು ಮುಂದೆ ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ ಅಂತ. ಅಂದರೆ ನೋಡಿ, ಅನ್ಯಾಯವನ್ನು ಕಂಡು ಒಂದು ತಿರಿಯ ಜಂತುವು ಈ ಮಟ್ಟಕ್ಕೆ ಪ್ರತಿಭಟನೆ ಮಾಡಬಹುದಾಗಿತ್ತು. ದಟ್ ಈಸ್ ದಿ ಸ್ಪಿರಿಟ್ ವಿಚ್ ರಾಮ ಹ್ಯಾಸ್ ಇನ್ಫ್ಯೂಸ್ಡ್. ರಾಮನ ವ್ಯಕ್ತಿತ್ವಕ್ಕಾಗಿ ಪ್ರಾಣ ಕೊಡೋಕ್ಕೆ ಸಿದ್ಧರಾಗಿದ್ದರು. ಇದು ಒಂದು ಆರೋಗ್ಯಕಾರಿಯಾದ ಸಮಾಜದ ಲಕ್ಷಣ. ರಾಮ ಕಾಡಿಗೆ ಬರ್ತಾನೆ ಅಂದರೆ ವಯಸ್ಸಾಗಿರ್ತಕ್ಕಂಥ ಬ್ರಾಹ್ಮಣರು ಕೂಡ ಅಲ್ಲವೇ ಅಗ್ನಿಗಳ ಸಮೇತ ರಾಮನ ಹಿಂದೆ ಬರೋದಕ್ಕೆ ಸಿದ್ಧ ಆಗಿದ್ರು. ಅವನ ರಥವನ್ನು ಹಿಂಬಾಲಿಸಿ ಬಂದರು, ಅಲ್ಲಿಯೇ ಮಲಗಿದ್ರು. ಆ ಒಂದು ಘಟನೆ ಹೇಗೋ ಈ ಜಟಾಯುವಿನ ವಿಷಯದಲ್ಲಿ ನಾವು ಹಾಗೆ ನೋಡಬೇಕು. ಅಂದರೆ ರಾಮ ಕಮಾಂಡೆಡ್ ಈಕ್ವಲ್ ಅಫೆಕ್ಷನ್ ರೆಸ್ಪೆಕ್ಟ್ಸ್ ಫ್ರಮ್ ಆಲ್ ಕ್ವಾರ್ಟರ್ಸ್ ಆಫ್ ಲೈಫ್ ಅಂಡ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ಲೈಫ್. ಆಲ್ ಕ್ರಾಸ್ ಸೆಕ್ಷನ್ಸ್ ಆಫ್ ಸೊಸೈಟಿ ಹ್ಯಾಡ್ ಸೇಮ್ ರೆಸ್ಪೆಕ್ಟ್ ಅಂಡ್ ಅಫೆಕ್ಷನ್ ಫಾರ್ ರಾಮ. ಜಟಾಯು ಒಬ್ಬ ದಲಿತ ಇರಬಹುದು, ಟ್ರೈಬಲ್ ಪರ್ಸನ್ ಅಂತ ಬೇಕಾದ್ರೆ ಹೇಳಿ ಇರಬಹುದು, ಅವನಿಗೂ ರಾಮನ ಮೇಲೆ ಅಷ್ಟೇ ಪ್ರೀತಿ ಇತ್ತು. ತ್ರಿಜಟನಂತ ಒಬ್ಬ ಬ್ರಾಹ್ಮಣನಿಗೂ ಅಷ್ಟೇ ಪ್ರೀತಿ ಇತ್ತು. ನಮ್ಮಲ್ಲಿ ಇವತ್ತು ಏನಾಗಿದೆ, ಒಂದೊಂದು ಜಾತಿಯ ಮೇಲೆ ಬ್ಯಾಂಕ್ ಮಾಡುವಂಥದ್ದು. ಅಹಿಂದ ಮಾಡ್ತೀವಿ, ಕುಹಿಂದ ಮಾಡ್ತೀವಿ, ಸ್ವಹಿಂದ ಮಾಡ್ತೀವಿ ಅಂತ ಎಲ್ಲ ಸ್ವಹಿತವನ್ನೇ ಹೊರತು ಇನ್ಯಾವುದನ್ನೂ ಮಾಡ್ತಾ ಇಲ್ಲ. ಅವರಿಗೆಲ್ಲ ಸ್ವಜಾತಿ ಮತ್ತು ದಲಿತೋದ್ಧಾರ ಎಲ್ಲ ಜ್ಞಾಪಕಕ್ಕೆ ಬರೋದು ಅಧಿಕಾರ ಬೇಕಿದ್ದಾಗಷ್ಟೇ, ಇನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಈಗ ಸೈನ್ಯದಲ್ಲಿ ಕೂಡ ಒಂದು ಮತಗಳ ಸೆನ್ಸಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದಕ್ಕೆ ಬೇಕಾಗಿತ್ತು? ಇದೆಲ್ಲ ದುರುದ್ದೇಶಪೂರಿತವಾದದ್ದಲ್ಲದೆ ಮತ್ತಿನ್ನೇನು. ರಾಮನದು ಆ ದೃಷ್ಟಿಯಲ್ಲ. ನಮ್ಮ ಪರಂಪರೆಯಲ್ಲಿ ಯಾವ ಕಾಲದಿಂದಲೂ ಸಕಲ ವರ್ಣಗಳಿಗೆ ಅಭಯ ಕೊಡುವಂಥವನಾಗಬೇಕು ರಾಮ ಅನ್ನುವುದನ್ನೇ ಹೇಳ್ತಾ ಬಂದಿದ್ದು. ರಾಮ ಮತ್ತು ಕೃಷ್ಣ ಇದೇ ದೃಷ್ಟಿಕೋನದಿಂದ ವ್ಯಾಸ ವಾಲ್ಮೀಕಿಗಳಿಂದ ರೂಪಿತರಾಗಿದ್ದಾರೆ. ಆಮೇಲೆ ಹೇಳ್ತಾನೆ, ನಾನೇ ನಿನ್ನನ್ನು ಕೊಂದು ಸೀಳಿ ಹಾಕಿಬಿಡ್ತೀನಿ, ನೀನು ಸೀತೆಯನ್ನು ಮಾತ್ರ ಅಪಹರಣ ಮಾಡಬೇಡ. ಯಾವ ರೀತಿ ಮಾಡ್ತೀನಿ? ವೃಂತಾದಿವ ಫಲಂ ತ್ವಾಂತು ಪಾತಯೇಯಂ ರಥೋತ್ತಮಾತ್. ನಿನ್ನ ತಲೆಗಳನ್ನು ಹಣ್ಣಾಗಿರುವಂಥದ್ದು ಕಾಯಿ ಪಕ್ವವಾದ ಮೇಲೆ ಹೇಗೆ ಮರದಿಂದ ತೊಟ್ಟು ಕಳಿಸಿ ಬೀಳುತ್ತೋ ಹಾಗೆ ಉದುರಿಸಿಬಿಡ್ತೀನಿ ನಿನ್ನ ತಲೆಯನ್ನ ಅಂತ ಹೇಳ್ತಾನೆ. ರಾವಣ ತುಂಬ ಕೋಪಗೊಂಡು ಸಂರಕ್ತ ನಯನ ಕೋಪಾತ್ ತಪ್ತ ಕಾಂಚನ ಕುಂಡಲ ಕ್ರುದ್ಧಸ್ಯ ಅಗ್ನಿನಿಭಾಸ್ ಸರ್ವಾಹ ರೇಜುರ್ವಿಂಶತಿ ದೃಷ್ಟಯ. 20 ಕಣ್ಣುಗಳಿಂದಲೂ ಕಿಡಿ ಕಾರಿಕೊಂಡು ಅವನ ಮೇಲೆ ಯುದ್ಧಕ್ಕೆ ಬಂದನಂತೆ. ದೊಡ್ಡ ಯುದ್ಧ ನಡೆಯುತ್ತದೆ. ಬೇರೆ ಬೇರೆ ಬಾಣಗಳನ್ನು ಎಲ್ಲವನ್ನ ಅವನು ಬಿಡ್ತಾನೆ. ಜಟಾಯು ತನ್ನ ಉಗುರುಗಳಿಂದ ಕೊಕ್ಕಿನಿಂದ ತೀವ್ರವಾಗಿ ಪರಚಿ ಕುಕ್ಕಿ ಕಷ್ಟವನ್ನು ಕೊಡ್ತಾನೆ. ಶರೈರಾವಾರಿತಸ್ತಸ್ಯ ಸಂಯುಗೆ ಪತಗೇಶ್ವರ ಕುಲಾಯಮುಪಸಂಪ್ರಾಪ್ತ ಪಕ್ಷೀವ ಪ್ರಭಪೌತದ. ಅವನ ಬಾಣಗಳ ರಾಶಿಯಲ್ಲಿ ಜಟಾಯು ಪಂಜರಬದ್ಧನಾದ ಪಕ್ಷಿಯಂತೆ ಕಂಡ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಬಹಳ ಸೊಗಸಾದ ಇಮೇಜರಿ ಇದು. ಅದಷ್ಟನ್ನು ತನ್ನ ರೆಕ್ಕೆಯನ್ನು ಒಮ್ಮೆ ಕೊಡುಕೊಂಡು ಎಲ್ಲ ಬಾಣಗಳನ್ನು ತಳ್ಳಿ ಹಾಕ್ಕೊಳ್ತಾನಂತೆ. ಆಗ ಸೀತೆ ಜಾರಿ ಹೋಗ್ತಾ ಇದ್ದಾಳೆ, ರಥದಿಂದ ತಪ್ಪಿಸಿಕೊಳ್ತಾಳೆ ಅಂತ ಗೊತ್ತಾದಾಗ ಅವಳನ್ನ ಸರಕ್ಕನೆ ಕರೆದು ತನ್ನ ಪಕ್ಕದಲ್ಲೇ ಕೂಡಿಸಿಕೊಂಡು ತನ್ನ ಸಾರಥಿಯನ್ನ ಮತ್ತು ಕುದುರೆಗಳನ್ನ ಎಲ್ಲವನ್ನ ಕೊಂದಾಗಲು ತನ್ನ ಮಾಂತ್ರಿಕ ಶಕ್ತಿಯಿಂದ ಅಂತರಿಕ್ಷದಲ್ಲಿ ರಥ ಹಾರುವಂತೆ ಮಾಡಿಕೊಂಡು ಚಂದ್ರಹಾಸ ಅನ್ನುವಂಥ ಖಡ್ಗವನ್ನು ತೆಗೆದುಕೊಂಡು ಆ ಖಡ್ಗದಿಂದ ಆ ಪಕ್ಷಿಯ 2 ರೆಕ್ಕೆಗಳನ್ನು ಕತ್ತರಿಸಿ ಬಿಡ್ತಾನೆ. ಆ ರೆಕ್ಕೆಗಳು ಕತ್ತರಿಸಿ ಹೋದಾಗ ಪಕ್ಷವು ಪಾರ್ಶ್ವವು ಚ ಪಾದವು ಚ ಖಡ್ಗ ಮುದ್ರತ್ಯ ಸೋಚ್ಚಿನತ್ ಸಚ್ಛಿನ್ನ ಪಕ್ಷ ಸಹಸಾ ರಕ್ಷಸ ರೌದ್ರಕರ್ಮಣ ನಿಪಪಾತ ಹತೋ ಗೃಧ್ರೋ ಧರಣ್ಯಾಂ ಅಲ್ಪಜೀವಿತ. ಈ ಜಟಾಯುರ್ ಮೋಕ್ಷ ತುಂಬ ಮಾರ್ಮಿಕವಾದ ಭಾಗ. ಪದ್ಮಸುಬ್ರಹ್ಮಣ್ಯಂ ಅವರು ಒಂದು ರಷ್ಯನ್ ಟ್ಯೂನ್ಗೆ ಇದನ್ನು ಡಾನ್ಸ್ ಮಾಡಿದ್ದು ನಾನು ನೋಡಿದ್ದೆ. ಆ ರಷ್ಯನ್ ಸಂಗೀತ ಅಂತಲೇ ಗೊತ್ತಾಗದಂತೆ ಅಪ್ಪಟ ಭಾರತೀಯ ಅಂತ ಭಾಸಮಾನವಾಗುವಂತೆ ಆ ನಾದದ ಏರಿಳಿತಕ್ಕೆ ತಕ್ಕಂತೆ ಜಟಾಯು ಹಾರಿದ್ದು, ಒಂದು ರೆಕ್ಕೆ ಹೋದರೂ ಮತ್ತೊಂದು ರೆಕ್ಕೆಯಲ್ಲಿ ಹೇಗೇಗೋ ಹಾರಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಕುಕ್ಕುವುದಕ್ಕೆ ಹೋಗಿ ಬಿದ್ದದ್ದನ್ನೆಲ್ಲ ಬಹಳ ಚೆನ್ನಾಗಿ ತೋರಿಸ್ತಾರೆ. ಯಾವ ಥರ ಆದ ಜಟಾಯು ಅಂದರೆ ಉರಿಯುವ ಬೆಂಕಿಗೆ ನೀರು ಸುರಿದಂತೆ ಪಾಪ ತಣ್ಣಗೆ ರಕ್ತಸಿಕ್ತವಾಗಿ ಬಿದ್ದು ಬಿಡ್ತಾನೆ. ಆಮೇಲೆ ಸೀತೆ ನೋಡಿ ತುಂಬ ಗೋಳಾಡ್ತಾಳೆ. ಆಲಿಂಗ್ಯ ಗೃಧ್ರಂ ನಿಹತಂ ರಾವಣೇನ ಬಲೀಯಸ ವಿಲಲಾಪ ಸುದುಃಖಾರ್ಥ ಸೀತಾ ಶಶಿನಿಭಾನನ. ಅಯ್ಯೋ,
ಇದು ಎಂಥದ್ದು, ನನಗೋಸ್ಕರವಾಗಿ ಇವನು ಪ್ರಾಣ ಬಿಟ್ಬಿಟ್ನಲ್ಲ. ಕ್ರೋಶಂತೀಂ ರಾಮರಾಮೇತಿ ರಾಮೇಣ ರಹಿತಾಂಬನೆ ಜೀವಿತಾಂತಾಯ ಕೇಶೇಶು ಜಗ್ರಾಹಂತಕ ಸನ್ನಿಭ. ಆಗ ಮತ್ತೆ ಅವಳ ಜುಟ್ಟು ಹಿಡಿದು ಎಳೆದು ರಥಕ್ಕೆ ಹತ್ತಿ ಕೂಡಿಸ್ತಾನಂತೆ. ಅವನು ಒರಟತನವೂ ನೋಡಿ ಎಷ್ಟು ಕ್ರೂರವಾದಂಥ ಕರ್ಮ. ಅವಳು ಉದ್ಧೂತೇನ ಚ ವಸ್ತ್ರೇಣ ತಸ್ಯ ಪೀತೇನ ರಾವಣ ಅಧಿಕಂ ಪ್ರತಿಭಭ್ರಾಜ ಗಿರಿರ್ದೀಪ್ತ ಇವಾಗ್ನಿನ. ಅವಳ ಹಳದಿ ಬಣ್ಣದ ಬಟ್ಟೆ ಪಟಪಾಟಾಯಮಾನವಾಗಿ ಆಕಾಶದಲ್ಲಿ ಹೋಗ್ತಾ ಇದ್ದರೆ ಸೀತೆಯ ಪಕ್ಕದಲ್ಲಿರುವ ರಾವಣ ಕಾಳ್ಗಿಚ್ಚು ಅಂಟಿಕೊಂಡ ಬೆಟ್ಟದ ಹಾಗೆ ಕಾಣಿಸ್ದ ಅಂತ. ಅಲ್ಲಿ ಮತ್ತೆ ಸೀತೆಗೆ ಬೆಂಕಿಯ ಹೋಲಿಕೆ ಕೊಟ್ಟಿರುವುದು ನೋಡಿ. ಆಮೇಲೆ ಸೀತೆ ತನ್ನ ಒಡವೆಗಳನ್ನೆಲ್ಲ ಗಂಟು ಕಟ್ಟಿಕೊಂಡು ಅಲ್ಲಿ ಮೇಲಿಂದ ಹಾಕಿಬಿಡ್ತಾಳೆ. ಇಡೀ ಚರಾಚರ ಜೀವರಾಶಿಗಳು ಲೋಕವೆಲ್ಲ ಕೂಡ ದುಃಖ ಪಡುತ್ತೆ. ಅಭ್ಯವರ್ತತ ಪುಷ್ಪಾಣಾಂ ಧಾರಾ ವೈಶ್ರವಣಾನುಜಂ ನಕ್ಷತ್ರಮಾಲಾ ವಿಮಲಾಂ ಮೇರುಂ ನಗಮಿವೋನ್ನತಂ. ಸೀತೆ ಮೇರು ಪರ್ವತದ ಮೇಲೆ ನಕ್ಷತ್ರಮಾಲೆ ಇದ್ದಂತೆ ಆ ರಾವಣನ ತೋಳಿನಲ್ಲಿ ಅವಚಲ್ಪಟ್ಟು ಹೋಗ್ತಾ ಇದ್ದಳು. ಶುಶುಭೆ ಕಾಂಚನಿ ಕಾಂಚಿ ನೀಲಂ ಗಜಮಿವಾಶ್ರಿತ. ನೀಲ ವರ್ಣದ ಆನೆಯ ಮೇಲೆ ಕಂಚನ ಮಾಲೆ ಒಂದು ಬಿದ್ದಂತೆ ಇವಳು ಅವನ ಪಕ್ಕದಲ್ಲಿ ಅಂಟಿಕೊಳ್ಳಲ್ಪಟ್ಟು ಸೆಳೆದೊಯ್ಯಲ್ಪಟ್ಟು ಕಾಣಿಸ್ತಾ ಇದ್ದಳು ಅಂತೆಲ್ಲ ಅನೇಕ ಹೋಲಿಕೆಗಳನ್ನು ಕೊಡ್ತಾರೆ ಆದಿಕವಿಗಳು. ನಾಸ್ತಿ ಧರ್ಮ ಕುತಃ ಸತ್ಯಂ ನಾರ್ಜವಂ ನಾನೃಶಂಸತ ಎತ್ತರ ರಾಮಸ್ಯ ವೈದೇಹೀಂ ಭಾರ್ಯಾಂ ಹರತಿ ಲಕ್ಷ್ಮಣ. ಸೂರ್ಯ ನಿಸ್ತೇಜನಾಗಿಬಿಟ್ನಂತೆ. ಅಯ್ಯೋ, ನನಗೇನೂ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಧರ್ಮ ಇಲ್ಲ, ಇನ್ನು ಸತ್ಯ ಇಲ್ಲ, ಇನ್ನು ಅಹಿಂಸೆ ಇಲ್ಲ, ಇನ್ನು ಆರ್ಜವ ರುಜುತ್ವ ಇಲ್ಲ. ಯಾಕೆಂದರೆ ರಾಮಪತ್ನಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ಗೋಳಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಅಸಹಾಯಕರಾಗಿ ರಾವಣನ ವಿಕ್ರಮದ ಮುಂದೆ ಏನು ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಆಗ ಸೀತೆ ರಾವಣನನ್ನು ನಿಂದಿಸ್ತಾ ಮೂರ್ಛೆ ಹೋಗ್ತಾಳೆ. ಅವಳು ಆಮೇಲೆ ಎಚ್ಚೆತ್ತು ತನ್ನ ಒಡವೆಗಳನ್ನು ಗಂಟು ಕಟ್ಟಿ ಉತ್ತರೀಯಂ ವರಾರೋಹ ಶುಭಾನ್ಯಾಭರಣಾನಿ ಚ ಮುಮೋಚ ಇದಿ ರಾಮಾಯ ಶಂಸೇಯುರಿತಿ ಮೈಥಿಲಿ ವಸ್ತ್ರಮುತ್ಸೃಜ್ಯ ತನ್ಮಧ್ಯೆ ನಿಕ್ಷಿಪ್ತಂ ಸಾಭೂಷಣಂ. ಆ ವಾನರರ ಸಮೂಹದಲ್ಲಿ ಯಾರೋ ಋಷಿಮುಖ ಪರ್ವತದ ಮೇಲೆ ಕಾಣಿಸ್ತಾರೆ, ಅವರ ಮಧ್ಯದಲ್ಲಿ ಹಾಕ್ತಾಳೆ. ಅಲ್ಲಿಯೂ ಅವಳ ಪ್ರೆಸೆನ್ಸ್ ಆಫ್ ಮೈಂಡ್, ಪರ್ಟಿನೆನ್ಸ್ ಆಫ್ ಮೈಂಡ್ ಯಾವ ಥರ ಇತ್ತು ಅಂತ ನೋಡಿ. ಇದರಿಂದಲಾದರೂ ಈ ದಿಕ್ಕಿನಲ್ಲಿ ತಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಮತ್ತೆ ಏನೋ ಬಿತ್ತು ಅಂದ್ರೆ ನೋಡ್ತಾರೆ, ಯಾರೋ ಮೇಲೆ ಯಾರಿಂದಲೋ ಸೆಳೆದೊಲ್ಪಟ್ಟಂತಹದ್ದು ಕಾಣಿಸುತ್ತೆ, ಆಮೇಲೆ ಗೊತ್ತಾಗುತ್ತೆ ಅಂತ. ಅದೇ ಆಗಿರುತ್ತೆ. ಆಮೇಲೆ ಲಂಕೆಗೆ ರಾವಣ ನೇರವಾಗಿ ತೆಗೆದುಕೊಂಡು ಹೋಗಿ ಆ ಅಶೋಕವನದಲ್ಲಿ ಇಡ್ತಾನೆ. ಇಟ್ಟು 8 ಮಂದಿ ರಾಕ್ಷಸರನ್ನ ಜನಸ್ಥಾನಕ್ಕೆ ರಿಪೋರ್ಟ್ ಮಾಡ್ತಾನೆ, ಅಂದರೆ ಡೆಪ್ಯೂಟ್ ಮಾಡ್ತಾನೆ. ಅವರು ಮತ್ತೆ ರಾಮನಿಗೆ ತ್ರಾಸವನ್ನು ಕೊಡಲಿ ಅಂತ ಹೇಳಿಬಿಟ್ಟಿದ್ನು. ಆ ರಾಕ್ಷಸರನ್ನೆಲ್ಲ ಹೇಳಿಸಿ ಇನ್ನು ಮೇಲೆ ರಾಮನಿಗೂ ನನಗೂ ವೈರ ಬೆಳೆಯಿತು. ವೈರಂಚ ಸುಮಹಜ್ಜಾತಂ ರಾಮಂ ಪ್ರತಿ ಸುದಾರುಣಂ ನಿರ್ಯಾತಯಿತು ಮಿಚ್ಛಾಮಿ ತಚ್ಚ ವೈರಮಹಂ ರಿಪೋಹೋ. ಹಾಗಾಗಿ ಆ ವೈರವನ್ನು ಮುಗಿಸಬೇಕು ಅಂತಿದ್ದೀನಿ, ಅದಕ್ಕಾಗಿ ನೀವು ಹೋಗಿ ಅಲ್ಲಿ ಇರಿ, ರಾಮನನ್ನು ಏನೇನು ಮಾಡಬಹುದು ಅದೆಲ್ಲ ಮಾಡಿ ಮುಗಿಸಿ ಅಂತ ಹೇಳ್ತಾನೆ. ಆಮೇಲೆ ಅಂತಃಪುರದ ಭಾಗದಲ್ಲಿ ಸೀತೆಯನ್ನ ಇರಿಸಿ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅಲಂಕಾರ ಮಾಡಿಕೊಂಡು ಮತ್ತೆ ಹೋಗ್ತಾನೆ. ಅವನು ಹೋಗಿದ್ದು ಅಶೋಕವನಕ್ಕೆ. ಆಗ ಸೀತೆ ಹೇಗಿದ್ದಳು ಅಂತಂದರೆ, ವಾಯುವೇಗೈರಿವ ಕ್ರಾಂತಂ ಮಜ್ಜಂತಿ ನಾವಮರ್ಣವೇ. ಸಮುದ್ರದಲ್ಲಿ ಚಂಡಮಾರುತಕ್ಕೆ ಸಿಕ್ಕಿ ಮುಳುಗುತ್ತಾ ಇರುವ ನೌಕೆಯೇ ಆಗಿದ್ದಳಂತೆ. ಮೃಗಯೂಥ ಪರಿಭ್ರಷ್ಟಾಂ ಮೃಗೀಂ ಶ್ವಭಿರವಾವೃತಾಂ. ಜಿಂಕೆಗಳ ಗುಂಪಿನಿಂದ ತಪ್ಪಿಸಿಕೊಂಡು ಹೋಗಿ ಒಂದು ಜಿಂಕೆ ನಾಯಿಗಳ ಗುಂಪಿನ ಮಧ್ಯೆ ಬಿದ್ದಂತೆ ಇದ್ದಳು. ಅಧೋಮುಖಮುಖೀಂ ಸೀತಾಂ ಅಭ್ಯೇತ್ಯ ಚ ನಿಶಾಚರಃ ತಾಂತು ಶೋಕಪರಾಂ ದೀನಾಂ ಅವಶಾಂ ರಾಕ್ಷಸಾಧಿಪಃ ಸಬಲಾತ್ ದರ್ಶಯಾಮಾಸ ಗೃಹಂ ದೇವಗೃಹೋಪಮಂ. ಅವಳನ್ನು ಎಳ್ಕೊಂಡು ಬಂದು ತನ್ನ ಅರಮನೆಯನ್ನೆಲ್ಲ ತೋರಿಸ್ತಾನಂತೆ. ಅಂದರೆ ಬಾಯಿಂದ ಹೇಳಿದ್ರೆ ನಂಬೋಕ್ಕೆ ಸಾಧ್ಯ ಇಲ್ಲ, ಕಣ್ಣಾರೆ ನೋಡಿದ್ರೆ ಇವಳು ಮಾರು ಹೋಗಬಹುದು ಅಂತ ಹೇಳಿಬಿಟ್ಟಿದನು. ಮತ್ತೆ ಆ ಅರಮನೆಯ ವರ್ಣನೆಯನ್ನೆಲ್ಲ ಬರುತ್ತೆ. ಒಂದರೊಳಗೂ ಸೀತೆಗೆ ಮನಸ್ಸಿಲ್ಲ, ಅದನ್ನು ತಿರುಗಿಸಿಯೂ ನೋಡಲಿಲ್ಲ. ಮತ್ತೆ ತನ್ನ ಸೈನ್ಯ ಬಲವನ್ನು ಕೂಡ ಹೇಳ್ಕೊಳ್ತಾನೆ. 32 ಕೋಟಿ ರಾಕ್ಷಸರಿಗೆ ತಾನು ಪ್ರಭುವಾಗಿದ್ದೀನಿ, ಅವರೆಲ್ಲರೂ ತನ್ನ ಅಡಿಯಾಳುಗಳಾಗಿದ್ದಾರೆ, ಇಲ್ಲಿ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾನೆ. ಯಾರು ಬರದೇ ಇದ್ದರೆ ಏನು, ಅಂತಃಸಾಕ್ಷಿ ಒಂದು ಬರುತ್ತಲ್ಲ. ಇದೇ ಮೃಚ್ಛಕಟಿಕದಲ್ಲಿ ಬರುತ್ತಲ್ಲ, ಶಕಾರ ತನ್ನ ಗೆಳೆಯ ಪರಿಚಾರಕ ಚೇಲ ಚಮಚ ಅಂತಿರುವಂಥ ವಿಟನಿಗೆ ಹೇಳ್ತಾನೆ, ಎಲ್ಲ ಈ ವಸಂತ ಸೇನೆಯನ್ನು ಕೊಂದುಬಿಡು ಅಂತ. ಇಲ್ಲ, ನಾನು ಕೊಲ್ಲೋದಿಲ್ಲ, ಸೂರ್ಯ ಚಂದ್ರ ವಾಯು ಮತ್ತೆ ಪವನ, ಆಮೇಲಿಂದ ಅಗ್ನಿ
ಇವರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಅಷ್ಟ ದಿಕ್ಕುಗಳು ನೋಡ್ತವೆ, ಹಾಗಾಗಿ ನಾನು ಕೊಲ್ಲಲ್ಲ ಅಂದರೆ ಶಾಲ್ ಅಡ್ಡ ಇಟ್ಬಿಡ್ತೀನಿ, ಯಾರೂ ಕಾಣಿಸೋದಿಲ್ಲ, ಕೊಂದು ಬಿಡು ಇವಳನ್ನ ಅಂತಾನೆ. ಆಮೇಲೆ ಅವನು ರಥ ಓಡಿಸುವಂಥ ಸ್ಥಾವರಕನ ಹೇಳ್ತಾನೆ, ಸ್ಥಾವರಕ ಬಾಪ್ಪ ಅಂತಾನೆ. ಬರ್ತಾನೆ. ನಾನು ಊಟ ಹೊಟ್ಟೆ ತುಂಬ ತಿಂದು ಉಳಿದದ್ದು ಕೊಟ್ಟರೆ ಏನು ಮಾಡ್ತೀಯ ಸ್ವಾಮಿ, ನಿಮ್ಮ ಎಂಜರ್ ಚೆನ್ನಾಗಿದೆ ತಿಂತೀನಿ ಅಂತ. ನಾನು ಉಟ್ಕೊಂಡು ಬಿಸಾಕಿರ್ತಕ್ಕಂಥ ಬಟ್ಟೆಗಳೇನು ಮಾಡ್ತೀಯ, ಅದು ಚೆನ್ನಾಗಿ ಹೊಸದಾಗೆ ಇರುತ್ತೆ, ಉಡ್ತೀನಿ ಅಂತಾನೆ. ಹಾಗಿದ್ರೆ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ, ಕೆಟ್ಟದ್ದಲ್ಲದೆ ಇದ್ರೆ ಮಾಡ್ತೀನಿ ಅಂತ. ಕೆಟ್ಟದ್ದು ಕನಸಲ್ಲೂ ನಾನು ಹೇಳೋದಿಲ್ವೋ, ಇವಳನ್ನು ಕೊಂದು ಬಿಡು ಅಂತ. ಸ್ವಾಮಿ, ಪರಲೋಕಕ್ಕೆ ಹೋದರೆ ಒಂದು ನದಿ ಇರುತ್ತಂತೆ ವೈತರಣಿ, ಅದನ್ನು ದಾಟೋದು ನಾನು ಹೇಗೆ ಅಂತ, ನಾನೊಂದು ದೋಣಿ ಮಾಡಿಸ್ಕೊಡ್ತೀನೋ, ದಾಟೋ ಪರವಾಗಿಲ್ಲ ಅಂತಾನೆ. ಹಾಗೆ ಆತ್ಮಸಾಕ್ಷಿ ಕಾಡ್ತಾ ಇರುವಾಗ ಯಾರು ತಾನೇ ಅನ್ಯಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಕನಕದಾಸರಿಗೆ ತಿನ್ನೋಕ್ಕಾಗದೇ ಇದ್ದಿದ್ದೇನು ಬಾಳೆಹಣ್ಣು, ಮಿಕ್ಕವರಿಗೆ ತಿನ್ನೋಕ್ಕೆ ಆದದ್ದು ಏನು? ಸೀತೆಗೆ ಅದೊಂದು ಉಂಟು, ರಾಮನಿಗೆ ಅದರ ಪ್ರಜ್ಞೆಯೇ ಇಲ್ಲ. ಆಮೇಲೆ ಹೇಳ್ತಾನೆ, ಅವಳು ರಾಮನನ್ನೇ ನೆನೀತಾ ರೋಗಗ್ರಸ್ತಿಯಾದಂತೆ ತೋರ್ತಾ ಇರ್ತಾಳೆ. ಧ್ಯಾಯಂತಿ ತಾಮಿವಾಸ್ವಸ್ಥಾಂ ದೀನಾಂ ಚಿಂತಾಹತ ಪ್ರಭಾಂ ಉವಾಚ ವಚನಂ ವಾಪೋ ರಾವಣೋ ರಾಕ್ಷಸೇಶ್ವರ ಅಲಂ ವ್ರೀಡೇನ ವೈದೇಹಿ ಧರ್ಮಲೋಪಕೃತೇನ ಚ. ವೈದೇಹಿ, ನಿನಗೆ ನಾಚಿಕೆ ಬೇಡ, ಧರ್ಮ ಅನ್ಯಾಯವಾಗಿ ಹೊರಟೋಗ್ಬಿಡುತ್ತೆ ಅಂತಲೂ ಬೇಡ, ನೀನೇನು ಯೋಚನೆ ಮಾಡಬೇಡ. ಹರ್ಷೋಯಂ ದೈವ ನಿಶ್ಯಂದೋ ಯಸ್ತ್ವಾಂ ಅಭಿಗಮಿಷ್ಯತಿ ಏತೋ ಪಾದೋ ಮಯಾ ಸ್ನಿಗ್ಧವು ಶಿರೋಭಿ ಪರಿಪೀಡಿತು. ಒಬ್ಬ ಗಂಡ ಇಲ್ಲದೆ ಇದ್ದಾಗ ಮತ್ತೊಬ್ಬ ಗಂಡನ್ನು ವರಿಸಬಹುದು ಅಂತ ಆರ್ಷವಾದ ಧರ್ಮವೇ ಹೇಳ್ತಾ ಇದೆ. ಅದು ಮಾತ್ರವಲ್ಲ, ಇವನ ಕ್ರೆಡೆನ್ಷಿಯಲ್ಸ್ ಗೋತ್ರ ಪ್ರವರ್ತಕನಾದಂಥ ಸಪ್ತರ್ಷಿಗಳಲ್ಲಿ ಪ್ರಜಾಪತಿಗಳಲ್ಲಿ ಒಬ್ಬನಾದ ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ಅಲ್ವೇ. ಹಾಗಾಗಿ ಹೇಳ್ತಾನೆ, ನೀನು ಬ್ರಹ್ಮ ಪ್ರವರ್ತಕವಾದ ವಂಶಕ್ಕೆ ಸೇರಿದ್ದೀಯ, ಏನು ಯೋಚನೆ ಮಾಡಬೇಡ, ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟಿದ್ದುನುವೆ. ಅದಕ್ಕಾಗಿ ನಿನ್ನ ಪಾದಗಳಿಗೆ 10 ತಲೆಗಳನ್ನು ಒಡ್ಡಿದ್ದೀನಿ. ಪ್ರಸಾದಂ ಕುರುಮೆ ಕ್ಷಿಪ್ರಂ ವಶ್ಯೋ ದಾಸೋಸ್ಮಿ ದಾಸೋಹಮಸ್ಮಿತೆ. ನಿನಗೆ ದಾಸನಾಗಿದ್ದೀನಿ. ಇಮಾ ಶೂನ್ಯ ಮಯ ವಾಚ ಶುಷ್ಯಮಾಣೇನ ಭಾಷಿತ. ಇನ್ನೇನು ಮಾತಾಡೋಕ್ಕಿಲ್ಲ, ಯಾರಿಗೂ ತಲೆ ತಗ್ಗಿಸಿದವನಲ್ಲ, ಇನ್ನು ಆಡಿದ್ದೀನಿ, ಇನ್ನೇನು ನನ್ನ ಕಡೆಗಿಲ್ಲ ಅಂತ. ಅಷ್ಟು ತೋರಿಸಿ, ಅಷ್ಟು ಹಾರಾಡಿ, ಅಷ್ಟು ಬೇಡಿ ಕಾಡಿ ಗೋಗರದು ಗೋಳಾಡಿದಾಗಲೂ ಇವಳು ಏನು ತೃಣಮಂತರತಃ ಕೃತ್ವ ರಾವಣಂ ಪ್ರತ್ಯಭಾಷತ. ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯೆ ಇಟ್ಟು ಮಾತನಾಡಿದಳು. ರಾಜ ದಶರಥೋ ನಾಮ ಧರ್ಮಸೇತುರಿವಾಚಲ ಸತ್ಯಸಂಧ ಪರಿಜ್ಞಾತೋ ಯಸ್ಯ ಪುತ್ರಸ್ಸ ರಾಘವ. ಮಾತಿಗಾಗಿ ಸತ್ತವನು ದಶರಥ, ನಮ್ಮ ಮಾವ, ಅವನ ಮಗ ರಾಮ. ಅವನನ್ನು ಬಿಟ್ಟು ಇನ್ಯಾರನ್ನೂ ನಾನು ನೆನೆಯುವಂಥದ್ದಲ್ಲ. ಹಾಗಾಗಿ ನನ್ನ ಗಂಡನಿಗೆ ನಾನು ಬದುಕಿರುವಂಥದ್ದು. ನೇದಂ ಶರೀರಂ ರಕ್ಷ್ಯಮ್ಯೆ ಜೀವಿತಂ ವಾಪಿ ರಾಕ್ಷಸ. ಈ ಶರೀರವನ್ನು ರಕ್ಷಿಸಬೇಕು ಅಂತ ನನಗೇನು ಅಪೇಕ್ಷೆ ಇಲ್ಲ. ಇದನ್ನು ಏನಾದರೂ ಮಾಡ್ಕೊ, ಕೊಂದಾದರೂ ತಿನ್ನು, ನಾನಂತೂ ನನ್ನ ಮನಸ್ಸನ್ನು ನಿನಗೆ ಕೊಡುವಂಥವಳು ಅಲ್ಲ. ನತು ಶಕ್ಯಾಂ ವಿಪಕ್ರೋಶಂ ಪೃಥಿವ್ಯಾಂ ದಾತುಮಾತ್ಮನಃ. ನನ್ನ ಆತ್ಮವನ್ನು ನಿನಗೇನೂ ಕೊಡೋದಿಲ್ಲ. ಕಾಲೇ ನಾನೇನ ನಾಭ್ಯೇಶಿ ಯದಿಮಾಂ ಚಾರುಹಾಸಿನಿ ತತಸ್ತ್ವಾಂ ಪ್ರಾತರಾಶಾರ್ಥಂ ಸೂದಾಶ್ಚೇತ್ಸ್ಯಂತಿ ಲೇಷತಃ. ಆಗ ನೋಡಿ ಅವನ ರಾಕ್ಷಸ ಬುದ್ಧಿ ಕಾಣಿಸ್ಬಿಡ್ತು. ಇನ್ನು ನೀನು 1 ವರ್ಷದೊಳಗೆ ಮಾಸಾನ್ 12, ಹನುಮಂತ ಬರೋ ಹೊತ್ತಿಗೆ ಹೇಳ್ತಾನೆ ಮಾಸದ್ವಯ 2 ತಿಂಗಳು ಅಂತ, 10 ತಿಂಗಳು ಆಗಿರುತ್ತೆ. ಇನ್ನು 1 ವರ್ಷದೊಳಗೆ ಬದಲಾಯಿಸಿಕೊಳ್ಳದೆ ಇದ್ರೆ ಮನಸ್ಸು, ಬೆಳಗಿನ ತಿಂಡಿಗಾಗಿ ಪ್ರಾತರಾಶಾರ್ಥಂ ಸೂದಾಶ್ಚೇತ್ಸ್ಯಂತಿ, ನನ್ನ ಅಡಿಗೆಯವರು ನಿನ್ನನ್ನು ಹೆಚ್ಚಿಬಿಡ್ತಾರೆ, ಕೀಮಾ ಚಟ್ನಿ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತಾನೆ. ಎಷ್ಟು ಲಾಂಪಟ್ಟಿದ ಪ್ರೀತಿ ಮೇಲ್ಹೊಳೆ ಹರಿಯುವಂತೆ ಉಕ್ಕೇರಿ ಬರುವಂಥದ್ದೇನು. ಒಪ್ಪಿಕೊಳ್ಳದೆ ಇದ್ದರೆ ಕೊಂದೇ ಬಿಡ್ತೀನಿ ಅನ್ನೋದೇನು ಅಂದರೆ ಅವನಿಗೆ ಸೀತೆಯೂ ಅಲ್ಲ ಪ್ರೀತಿಯಾಗಿರೋದು, ತನಗೆ ತಾನೇ ಪ್ರೀತಿ ಇರುವಂಥದ್ದು. ಹೀ ಲವ್ಸ್ ಹಿಮ್ಸೆಲ್ಫ್, ಸೆಲ್ಫ್ ಲವ್, ಇನ್ಯಾವುದೂ ಅಲ್ಲ ಅಂತ ಹೇಳಿ ರಾಕ್ಷಸಿಯರನ್ನ ಕರೆದು ಹೇಳ್ತಾನೆ, ಆನಯಧ್ವಂ ವಶಂ ಸರ್ವಾಂ ವನ್ಯಾಂ ಗಜವಧೂಮಿವ. ಕೆಡ್ಡಾಗಿ ಬಿದ್ದ ಹೆಣ್ಣಾನಿಯಂತೆ ಇದ್ದಾಳೆ, ಇವಳನ್ನು ಹದ ಮಾಡಿ ಹಣ್ಣು ಮಾಡಿ ಇವಳನ್ನು ಪಳಗಿಸಿ, ಅದಕ್ಕಾಗಿ ನಿಮ್ಮನ್ನು ಒಪ್ಪಿಸಿದ್ದೀನಿ ಅಂತ ಹೇಳ್ಬಿಟ್ಟಿದ್ರೂ ರಾಕ್ಷಸಿಯರಿಗೆ ಹೇಳಿಬಿಡ್ತಾನೆ. ಆ ರಾಕ್ಷಸಿಯರು ಒಬ್ಬೊಬ್ಬರು ಭಯಾನಕವಾಗಿರುವಂಥವರು. ಅವರೆಲ್ಲರೂ ಸೀತೆಯನ್ನ ಹದ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹದ ಮಾಡುವುದಂದ್ರೆ ಏನು? ಅವಳನ್ನು ಹಿಂಸೆ ಮಾಡುವಂಥದ್ದು. ಸೀತೆಗೆ ಬಂದ ಈ ಕಷ್ಟ ತುಂಬ ದೊಡ್ಡದು, ಯಾರೂ ಕೂಡ ಇಲ್ಲ ಅಂತ ಅನ್ನಲಾರರು. ಇಷ್ಟವಿಲ್ಲದ ಜಾಗ, ಇಷ್ಟವಿಲ್ಲದ ಮನುಷ್ಯರು, ಅಲ್ಲಿ ಬೇರೆ ಹಿಂಸೆ, ಎಷ್ಟು ಕಷ್ಟ ಆಗಿರಬೇಕು. ಮತ್ತು ಅದು 1 ದಿವಸದ್ದೇ 2 ದಿವಸದ್ದೇ 24 hours ಬ್ರೈನ್ ವಾಷಿಂಗು. ಯಾವುದೋ ಒಂದು ವೀಕ್ ಮೂಮೆಂಟಲ್ಲಿ ಆಯಿತು ಅಂತ ಅನ್ನಬೇಕಾದಂಥ ಪರಿಸ್ಥಿತಿ. ರಾವಣನಿಗೆ ಚೈನೀಸ್ ಬ್ರೈನ್ ವಾಷಿಂಗ್ ಸಿಸ್ಟಮ್ ಅದು ಹೇಗೆ ಒಲಿದು ಬಂದಿತ್ತೋ ಕಾಣೆ. ದಿವಸ ರಾವಣನ ಪ್ರಶಂಸೆ ಮಾಡೋದು. ರಾವಣನ ದಿವಸ ಆಗ್ತಾ ಇದ್ದಿದ್ದೆ ಹಾಗೆ, ಇನ್ನೂ ಕತ್ತಲಿರುವಾಗಲೇ ಹೋಗ್ತಾ ಇದ್ದಂತೆ.
ರಜನಿ ಚರಮಭಾಗೇ ವಾರ ಸೀಮಂತಿನೀನಾಂ ಕರತಲ ಕಲಿತಾಭಿರ್ ಮಾರ್ಜನೀ ದೀಪಿಕಾಭಿ ದಿಶಿ ದಿಶಿ ಪರಿಮೃಷ್ಟಂ ಎತ್ತಮಸ್ತತ್ ಸಮಸ್ತಂ ಹೃದಯಂ ಅವಜಗಾಹೇ ಕೇವಲಂ ರಾವಣಸ್ಯ ಅಂತ ಭೋಜ ಹೇಳ್ತಾನೆ. ಕತ್ತಲಿನ್ನೂ ಇರುವಾಗಲೇ ರಾತ್ರಿಯ ಕಡೆಯ ಜಾವದಲ್ಲೇ ರಾವಣ ಅಲಂಕಾರ ಮಾಡಿಕೊಂಡು ತನ್ನ ಪರಿವಾರದ ಹೆಂಗಸರ ಮಧ್ಯದಲ್ಲಿ ಹೋಗ್ತಾ ಇದ್ದಂತೆ. ಒಬ್ಬ ಹೆಂಗಸನ್ನು ಒಲಿಸಿಕೊಳ್ಳೋದಿಕ್ಕೆ ತನಗೆ ಒಲೆದು ಸೆರೆಗೆ ಬಂದಂತಹ ಇನ್ನೂ ಅನೇಕ ಹೆಂಗಸರನ್ನ ಆ ಒಂದು ಹೆಂಗಸರ ಪಟಾಲಂನ ಅಂಟಿಸಿಕೊಂಡು ಹೋಗೋದು ಏನಾದರೂ ಮ್ಯಾನರ್ಸೆ? ಇವನಿಗೇನಾದರೂ ಸೆನ್ಸಿಬಿಲಿಟಿ ಇದೆಯಾ? ಎಂಥದ್ದೂ ಇಲ್ಲ. ಅವರೆಲ್ಲರೂ ಕೈಯಲ್ಲಿ ಪಂಜುಗಳನ್ನು ಇಟ್ಕೊಂಡು ಹೋದರೆ ಆ ದೀಪಿಕಾ ಮಾರ್ಜನಿ ಪಂಜೆನ್ನುವ ಪೊರಕೆಯಿಂದ ಕತ್ತಲನ್ನುವ ಕಸವನ್ನು ಗುಡಿಸಿದಂತೆ ಆಗ್ತಿತ್ತಂತೆ. ಕಸ ಗುಡಿಸಿದ ಮೇಲೆ ಒಂದು ಡಸ್ಟ್ಬಿನ್ನಿಗೆ ಬೀಳಬೇಕಲ್ಲ, ಅದು ಯಾವುದು? ರಾವಣನ ಹೃದಯ. ಹೃದಯ ಅವಜಗಾಹೇ ಕೇವಲಂ ರಾವಣಸ್ಯ. ರಾವಣನ ಹೃದಯ ಅನ್ನುವ ಕಸ್ತು ಬುಟ್ಟಿಗೆ ಬೀಳ್ತಾ ಇತ್ತು ಆ ಕತ್ತಲೆ ಕಸ ಎಲ್ಲ ಅಂತ. ಹಾಗೆ ಹೋಗಿ ಸೀತೆಯನ್ನು ಪ್ರಲೋಭನೆ ಮಾಡುವುದು. ದಿವಸ ಅದೇ ಕೆಲಸ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಡ್ಯೂಟಿಫುಲ್ಲಾಗಿ ತ್ರಿಶವಣ 3 ಹೊತ್ತು ಮಾಡುವಂಥದ್ದು ಮಾಡ್ತಾ ಇದ್ದ ಕೆಲಸ. ಮಧ್ಯೆ ಮಧ್ಯ ಘೋರಾಕಾರಿಯರಾದ ರಾಕ್ಷಸಿಯರು ಅವರು ಮಾಡುವಂಥದ್ದು. ಇದರ ಮಧ್ಯದಲ್ಲಿ ಒಂದಲ್ಲ ಎರಡಲ್ಲ 12 ತಿಂಗಳು 365 ದಿವಸ ಒದ್ದಾಡಿದಳು ಅಂತಂದರೆ ಅದು ಎಷ್ಟು ಮನಸ್ಸಿನ ದಾರ್ಢ್ಯ ಇದ್ದಿರಬೇಕು. ಈ ಕಾರಣಕ್ಕೆ ನಮ್ಮ ದೇಶದಲ್ಲಿ ಸೀತೆಗೆ ಎಲ್ಲಿಲ್ಲದ ಗೌರವ ಬಂತು. ಇದು ಸೀತೆ ಗಂಡನಿಗೆ ನಿಷ್ಠರಾಗಿ ನಡ್ಕೊಂಡಿದ್ದು ಅಂತ ಮಾತ್ರವೇ ತೆಗೆದುಕೊಳ್ಬೇಕಿಲ್ಲ. ನಾವು ನಮ್ಮ ಬದುಕಿನ ಒಂದು ದೊಡ್ಡ ತತ್ವ ಅಂತ ಇಟ್ಕೊಳ್ತೀವಲ್ಲ, ಅದಕ್ಕೆಷ್ಟು ನಿಯತ್ತಾಗಿ ನಡ್ಕೊಂಡಿವಿ ಅಂತ ಅನ್ನೋದಷ್ಟೇನೆ. ಅದು ಸೀತೆಯ ಸಂಕೇತ ನಮ್ಮೆಲ್ಲರ ಮೌಲ್ಯ ನಿಷ್ಠೆಯ ಸಂಕೇತವೇ ಆಗಿರುವಂಥದ್ದು. ಅದನ್ನು ಪ್ರಲೋಭನೆಯ ಎದುರಿನಲ್ಲಿ, ಪ್ರಲೋಭನೆ ಇಲ್ಲದೆ ಇದ್ದಾಗ ಎಲ್ಲರೂ ಜಿತ ಮನಸ್ಕರ, ಎಲ್ಲರೂ ಸಾಧುಗಳೇ, ವಲ್ಗುರೂಪಿನಿಂ ಸುಭದ್ರ ಸುಳಿವನಕ ಫಲ್ಗುಣಂ ಸನ್ಯಾಸಿ ಮಂಕುತಿಮ್ಮ. ಆದರೆ ಪ್ರಲೋಭನೆ ಆ ಪಾಟಿ ಕಣ್ಣೆದುರು ಕೆರಳಿ ಕುಣಿತಾ ಇರಬೇಕಾದರೆ ಅದರ ಒಂದು ಭಯಾನಕವಾದ ವಿಶ್ವರೂಪವೇ ಕಾಣಿಸ್ತಾ ಇರುವಾಗಲೂ ಇದು ಅಲ್ಲ ಅಂತಿದ್ದಳಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗಿದ್ದಾಗ ಅವರಿಗೆ ಅನಾಮಧೇಯರಾಗಿ ಹೋದವರು ಆ ವರ್ಲ್ಡ್ ರಿಲಿಜನ್ಸ್ ಪಾರ್ಲಿಮೆಂಟ್ನಲ್ಲಿ ತಮ್ಮ ಅದ್ಭುತವಾದ ಭಾಷಣದಿಂದ ಓವರ್ನೈಟ್ ಫೇಮಸ್ ಆಗಿಬಿಟ್ಟ ಮೇಲೆ ಎಲ್ಲರೂ ನಮ್ಮನೆಗೆ ಬರಬೇಕು ಅಂತ ಕರೆದು ಶ್ರೀಮಂತರು ಒಬ್ಬರು ಒಂದು ಮನೆಗೆ ಕರ್ಕೊಂಡು ಹೋಗಿದ್ದಾಗ ಅವರ ಹಂಸತೂಲಿಕಾ ತಲುಪದಂಥ ಹಾಸಿಗೆ ಮೇಲೆ ವ್ಯವಸ್ಥೆ ಮಾಡಿಕೊಟ್ರು. ಆಗ ಅವರಿಗೆ ಭಾರತದ ಜನಗಳ ಕಷ್ಟದ ನೆನಪಾಗಿ ನೆಲದ ಮೇಲೆ ಮಲಗಿ ಇಡೀ ರಾತ್ರಿ ಕಣ್ಣೀರಿಟ್ರು ಅಂತ ಕೇಳಿದ್ದೀವಿ. ಏನು ತೋರಿಸುತ್ತೆ? ಇದನ್ನೇ ತೋರಿಸುತ್ತೆ. ಈ ಸೀತೆಯ ಭಾವವನ್ನೇ ತೋರಿಸುತ್ತೆ. ಸೀತೆಯ ಬಗೆಗೆ ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಿ ಮೇ ಪ್ರೊಡ್ಯೂಸ್ ಹಂಡ್ರೆಡ್ಸ್ ಆಫ್ ರಾಮಾಸ್ ಬಟ್ ನಾಟ್ ಒನ್ ಸೀತಾ ಅಂತ. ಅದು ರಾಮನನ್ನ ಕಡಿಮೆ ಮಾಡುವಂಥದ್ದು ಅಂತಲ್ಲ, ಸೀತೆಯ ಉತ್ಕರ್ಷವನ್ನು ಹೇಳುವಂಥದ್ದು. ಇದು ಕಂಡಾಗ ನಮಗೆ ಗೊತ್ತಾಗುತ್ತೆ ಸೀತೆ ಎನ್ನುವುದೊಂದು ದೊಡ್ಡ ಸಂಕೇತ ಅಂತ. ಯಾತಕ್ಕೆ? ಪೋಲಂಕಿ ರಾಮಮೂರ್ತಿ ಸೀತಾಯಣ ಅಂತ ಬರೆದಾಗ ಶಿವಮೊಗ್ಗದಲ್ಲಿ ಆತನಿಗೆ ಚೆನ್ನಾಗಿ ದೇಹ ಶುದ್ಧಿ ಮಾಡಿದ್ರು, ಲೆಫ್ಟ್ ಅಂಡ್ ರೈಟ್ ಜಾಡಿಸಿದ್ರು. ಯಾತಕ್ಕೆ? ನಮ್ಮ ಬುದ್ಧಿಜೀವಿಗಳೆಲ್ಲ ಅವಿಧೋ ಅಬ್ರಹ್ಮಣ್ಯಂ ಅಂತೆಲ್ಲ ಗೋಳಾಡಿದ್ರು. ಕಾರಣ ಇಷ್ಟೇನೆ, ಕಮಿಟ್ಮೆಂಟ್ ಫಾರ್ ಎ ವ್ಯಾಲ್ಯೂನ ಈತ ಧಿಕ್ಕರಿಸ್ತಾ ಇದ್ದಾನೆ ಅಂತ. ಆ ಮನುಷ್ಯ ನರಾಧಮ ಈ ಕೆಲಸ ಮಾಡಿದ್ದು ಅನ್ನುವುದು ಆಕ್ಷೇಪ ಅಷ್ಟೇ ಹೊರತು ಬರೀ ಸೀತೆಯನ್ನು ಮೈಲಿಗೆ ಮಾಡಿದ್ದು ಅನ್ನುವುದಲ್ಲ. ಪೋಲಂಕಿ ಅಂತವರು ಕೋಟಿ ಜನ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ದೊಡ್ಡ ವ್ಯಾಲ್ಯೂನ ಧಿಕ್ಕರಿಸುವಂಥದ್ದು ಇದೆಯಲ್ಲ, ಅದು ತುಂಬಾ ಪಾತಕವಾಗುತ್ತೆ. ಬಹಳ ದೊಡ್ಡ ಅನಾರ್ಯವಾದದ್ದು, ಅಸ್ವರ್ಗ್ಯವಾದದ್ದು, ಅಕೀರ್ತಿಕರವಾದದ್ದು. ಇಂಥ ಕೆಲಸವನ್ನು ಮಾಡೋಕ್ಕೆ ಹೋಗಿದ್ದು ತುಂಬ ಪಾತಕ ಅನ್ನುವುದಷ್ಟೇ ಅಲ್ಲಿ ತಾತ್ಪರ್ಯ. ಇಂಥದ್ದನ್ನು ಎಷ್ಟೋ ಈ ಕಾಲದ ಬುದ್ಧಿಜೀವಿಗಳು ಆಡ್ತಾ ಇದ್ದಾರೆ. ನಿನ್ನೆ ಇಂದು ನಾಳೆ ರವಿಶಂಕರ್ ಅವರು ಮಾಡ್ತಾ ಇರ್ತಕ್ಕಂಥ ವಸುದೈವ ಕುಟುಂಬಕಂ ಕಾರ್ಯಕ್ರಮಕ್ಕೂ ಅಷ್ಟು ದುಡ್ಡನ್ನು ಯಾತಕ್ಕೆ ಪೋಲ್ ಮಾಡಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಆ ದುರ್ಬುದ್ಧಿಜೀವಿಗಳು ಧರಣಿ ಕೂತರಂತೆ. ಹಜ್ ಯಾತ್ರೆಗೆ ದೇಶದ ದುಡ್ಡು ಅಷ್ಟು ನಾಶವಾಗ್ತಾ ಇದೆ ಅಂತ ಅವರಿಗೆ ಮಾತ್ರ ಬಾಯಿ ಯಾಕೆ ಬರೋದೇ ಇಲ್ಲ. ನಾಲಿಗೆ ಪೂರ್ತಿ ಸತ್ತೋಗಿರುತ್ತೆ, ಬುದ್ಧಿ ಪೂರ್ತಿ ಸೇದೋಗಿರುತ್ತೆ. ಅದೇನು ಕಾರಣವೋ ನಮಗೆ ಗೊತ್ತಾಗೋದಿಲ್ಲ. ಮಹಾಮಸ್ತಕಾಭಿಷೇಕ ಆದಾಗ ಮಾತ್ರ ಆ ಪ್ರಶ್ನೆ ಎತ್ತೋದಿಲ್ಲ, ಮೈನಾರಿಟಿ ಆಗಿಬಿಡುತ್ತೆ ಅಂತ. ಒಮ್ಮೆ ಹಂಪ ನಾಗರಾಜಯ್ಯನವರು ಹೇಳಿದ್ರು, ವಿಜಯದಶಮಿ ಎನ್ನುವಂಥದ್ದು ಈ ಒಂದು ದಸರಾ ಜಂಬೂ ಸವಾರಿ ಎಲ್ಲ ವ್ಯರ್ಥ ಅಂತ. ಅದಕ್ಕೆ ಒಬ್ಬರು ಪತ್ರ ಬರೆದ್ರು, ಮಹಾಮಸ್ತಕಾಭಿಷೇಕವು ವ್ಯರ್ಥ ಅಂತ ಯಾತಕ್ಕೆ ಕೇಳಬಾರ್ದು ಅಂತ. ತಕ್ಷಣ ಸುಮ್ಮನೆ ಆಯಿತು, ನಾಗರಾಜರಿಗೆ ದಿಗ್ಬಂಧನ ಆಯಿತು, ಹಾವಿಗೆ ಗರುಡ ಮಂತ್ರ ಪ್ರಯೋಗ ಆಯಿತು ಅಂತ ಅನ್ಸುತ್ತೆ. ಅಂದರೆ ನಾವು ಅದೂರದರ್ಶಿಗಳಾಗಿ ನಮ್ಮದು ಯಾವುದೋ ಒಂದು ಅಜೆಂಡಾ ಇಟ್ಟುಕೊಂಡು ಮಾತನಾಡುವುದು ತುಂಬ ತಪ್ಪು. ಎಲ್ಲ ಕಡೆಯಲ್ಲೂ ಸಲ್ಲಬೇಕು. ತೀರ್ಥಯಾತ್ರೆ ಭಾರತೀಯರಿಗೆ ಎಲ್ಲರಿಗೂ, ದೇಶದ ಎಲ್ಲರಿಗೂ ಬೇಕು. ಅಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅಂತ ಯಾವ ಭೇದವೂ ಇಲ್ಲ. ಅವರಿಗೆ ಕೊಡುವಂಥ ಸವಲತ್ತಿದ್ರೆ ಕೊಡಲಿ, ಮಿಕ್ಕವರಿಗೂ ಕೊಡಲಿ, ಇಲ್ಲ ಯಾರಿಗೂ ಕೊಡುವುದು ಬೇಡ, ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸುಮ್ಮನೆ ಇರಲಿ.
ಯಾರೋ ಇವ್ರನ್ನು ಏನು ಕೇಳಲಿ, ಇವ್ರನ್ನ ಒಂದು ಕವಡೆ ಕಾಸು ಕೇಳಿದ್ರ ರವಿಶಂಕರ್ ಅವರು, ಇವ್ರಿಗೆ ಯಾತಕ್ಕೆ ಆಕ್ರೋಶವಾಗಬೇಕು, ಇವ್ರಿಗೆ ಅಷ್ಟು ತಾಕತ್ತಿದೆ, ಇವ್ರ ತೀಟೆನಲ್ಲಿ ಇವ್ರು ಮಾಡ್ಲಿ ನೋಡೋಣ. ಈ ದುರ್ಬುದ್ಧಿ ಜೀವಿಗಳು ಒಂದು ದಿವಸ ತಮ್ಮ ಹೆಂಡದ ದುಡ್ಡನ್ನ ಬಡವರಿಗೆ ಧಾರೆ ಎರಿತಾರ? ಒಂದು ದಿವಸ ತಮ್ಮ ಅಮೇಧ್ಯದ ದುಡ್ಡನ್ನ, ಮಾಂಸದ ದುಡ್ಡನ್ನ ಏನಾದ್ರು ಧಾರೆ ಎರಿತಾರ? ಒಂದು ದಿವಸ ತಮ್ಮ ಸರ್ಕಾರಿ ಸವಲತ್ತುಗಳಿಂದ ಬಂದಂತದ್ದನ್ನು ಕೊಡ್ತಾರ? ಅವರು ಎಷ್ಟು ಜನರು ಯಾವ್ಯಾವ ಚಾಳನ್ನು ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅಂದರೆ ಬೇಕಾಗಿರುವುದಿಷ್ಟೇ, ಸಾತ್ವಿಕರನ್ನು ಬೈಬೇಕು, ಸನಾತನ ಧರ್ಮವನ್ನು ನಿಂದೆ ಮಾಡಬೇಕು. ಇದು 1 ಪಾಯಿಂಟ್ ಪ್ರೋಗ್ರಾಮ್ನಲ್ಲಿ ನಡೀತಿದೆ. ಕಾರಣ ಏನಂದ್ರೆ ಇದು ಬೈಯೋದು ಇಟ್ಸ್ ಎ ಪೇಯಿಂಗ್ ಪರ್ಸ್ ಅಷ್ಟೆ, ಇಟ್ ಪೇಸ್ ದೆಮ್, ಇನ್ಯಾವುದೂ ಇಲ್ಲ. ಹಾಗಾಗಿ ಸೀತಾದೇವಿಯಲ್ಲಿ ತಪ್ಪನ್ನು ಕಾಣೋದಕ್ಕೆ ಹೋಗುವವರು ಲೋಕ ಕಂಟಕರು ಮಾತ್ರವಲ್ಲ, ಸಾತ್ವಿಕತೆಯ ಮೌಲ್ಯ ನಿಷ್ಠೆಯ ಸ್ಥಿತಿಯನ್ನೇ ಧಿಕ್ಕರಿಸುವಂತಹ ರಾಕ್ಷಸರಾಗ್ತಾರೆ. ಓಂ ತತ್ಸತ್.